ಇವಾಗ ಬಾಬೂಜಿಯವರು ಹಾಕಿಕೊಟ್ಟಂಥ 10 ನಿಯಮಗಳ ವ್ಯಾಖ್ಯಾನ. ಅದರಲ್ಲಿ ನಾವು ಮೊದಲನೇ 3 ನಿಯಮಗಳನ್ನು ಇವಾಗಲೇ ಚರ್ಚಿಸಿದ್ದೀವಿ. ಆ 3 ನಿಯಮಗಳು ನಮ್ಮ ಅಭ್ಯಾಸದ ಕಡೆಗೆ ಒತ್ತು ಕೊಟ್ಟಿದ್ರು. ಅಂದರೆ ನಮ್ಮ ಆಧ್ಯಾತ್ಮಿಕ ಯಾತ್ರೆಯಲ್ಲಿ ಯಾವ ರೀತಿ ಅಭ್ಯಾಸ ಮಾಡಿದ್ರೆ ನಾವು ಆ ಒಂದು ಯಾತ್ರೆಯನ್ನ ಪೂರ್ಣಗೊಳಿಸ್ಕೋಬಹುದು ಅನ್ನೋದಕ್ಕೆ ಅಭ್ಯಾಸದ ಕಡೆಗೆ ಗಮನ ಕೊಟ್ಟಿದ್ರು. ಅದರಲ್ಲಿ ಮೊದಲನೇ ಒಂದು ನಿಯಮದಲ್ಲಿ ನಾವು ಬೆಳಗಿನ ಧ್ಯಾನದ ಅಭ್ಯಾಸವನ್ನು ಒಂದು ವೈಜ್ಞಾನಿಕವಾಗಿ ಮಾಡೋದು ಹೇಗೆ ಅಂತ ಹೇಳಿದ್ರು. 2ನೇ ನಿಯಮದಲ್ಲಿ ನಾವು ಧ್ಯಾನವನ್ನು ಪ್ರಾರಂಭಿಸುವ ಮೊದಲು ಅಥವಾ ನಿದ್ದೆಗೆ ಜಾರುವ ಮೊದಲು ಹೃದಯವನ್ನು ಹೇಗೆ ಭಕ್ತಿ ಮತ್ತು ಪ್ರೇಮದಿಂದ ತುಂಬಿಕೊಳ್ತೀವಿ ಅನ್ನೋದ್ರ ಬಗ್ಗೆ. ಮತ್ತೆ 3ನೇ ನಿಯಮದಲ್ಲಿ ನಾವು ಗುರಿ ಸಾಧನೆಗಾಗಿ ನಮ್ಮ ಜೀವನವನ್ನ ಇಟ್ಕೋಬೇಕು, ಮತ್ತೆ ಅದು ಪ್ರಾಪ್ತವಾಗೋರಿಗೆ ನಮಗೆ ಸಮಾಧಾನ ಇರಬಾರ್ದು ಅನ್ನೋ ರೀತಿನಲ್ಲಿ ಅಭ್ಯಾಸಕ್ಕೆ ಒತ್ತು ಕೊಟ್ಟು ನಮಗೆ ಆ 3 ನಿಯಮಗಳನ್ನ ಹಾಕೊಟ್ರು. ಈಗ ನಾವು 4ನೇ ನಿಯಮದಲ್ಲಿ ನಮ್ಮ ಅಗತ್ಯವಾದ ಜೀವನದ ಮೌಲ್ಯಗಳನ್ನ ಹೇಗೆ ಬೆಳೆಸ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ. ಈ 4ನೇ ನಿಯಮದಲ್ಲಿ ಆ ಒಂದು ಆಧ್ಯಾತ್ಮಿಕ ಪ್ರಗತಿಗೆ ಅಭ್ಯಾಸದ ಕ್ರಮ ಕೊಟ್ಟ ಹಾಗೇನೆ ನಮ್ಮ ಒಂದು ಜೀವನದ ಮೌಲ್ಯವನ್ನ ಹೇಗಿಟ್ಕೋಬೇಕು, ಹೇಗಿಟ್ಕೊಂಡ್ರೆ ನಾವು ಆ ಪ್ರಯಾಣನ ಸುಲಭವಾಗಿ ನಾವು ಸಾಗ್ಬೋದು ಅನ್ನೋದನ್ನ ಹೇಳ್ತಾ ಇದ್ದಾರೆ. ಅದರಲ್ಲಿ 4ನೇ ನಿಯಮ, ನಿಮ್ಮ ಜೀವನವು ನಿಸರ್ಗದೊಡನೆ ಸಮರಸವಾಗುವಂತೆ ಸಾಧಾರಣವಾಗಿರಲಿ ಅಂತ ಹೇಳಿದ್ದಾರೆ. ಅಂದ್ರೆ ಇಲ್ಲಿ ಬಾಬೂಜಿಯವರು ಒಂದೇ ಲೈನಲ್ಲಿ ನಿಮ್ಮ ಜೀವನವು ನಿಸರ್ಗದೊಡನೆ ಸಮರಸವಾಗುವಂತೆ ಸಾಧಾರಣವಾಗಿರ್ಲಿ ಅಂತ ಹೇಳ್ಬಿಟ್ರು. ಸೊ ಇದನ್ನ ಹೇಗೆ ನಾವು ಸಾಧಾರಣವಾಗಿ ಇಟ್ಕೊಳ್ಳೋದು, ಹೇಗೆ ನಾವು ಇದನ್ನ ಸಮರಸವಾಗೋದು ಆ ನಿಸರ್ಗದೊಂದಿಗೆ ಅನ್ನೋದನ್ನ ನಾವು ಚರ್ಚಿಸೋಣ. ಇದಕ್ಕೆ ಸ್ವಲ್ಪ ಪೂರ್ವಭಾವಿಯಾಗಿ ಕೆಲವು ವಿಷಯನ ನಾವು ನೋಡ್ಕೊಳ್ಳೋಣ. ಇದರಲ್ಲಿ ಈ ನಿಯಮ ಹೆಚ್ಚು ಕಡಿಮೆ ನಮ್ದು 3ನೇ ನಿಯಮವನ್ನ ನೇರವಾಗಿ ಅನುಸರಿಸುತ್ತೆ. ಹೇಗೆ ಅಂತ ಹೇಳಿದ್ರೆ 3ನೇ ನಿಯಮ ನಮ್ಗೆ ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ಗುರಿ ಇರಬೇಕು. ಆ ಗುರಿ ಸಾಧನೆಗಾಗಿ ಆ ಗುರಿ ಸಾಧನೆ ಆಗೋ ತನಕನೂ ನಾವು ಪ್ರಾಪ್ತವಾಗೋವರೆಗೂ ನಾವು ಸಮಾಧಾನ ಹೊಂದಿರಬಾರ್ದು ಅನ್ನೋ ಒಂದು ತತ್ವನ ಈ 4ನೇ ನಿಯಮನು ಕೂಡ ಅನುಸರಿಸುತ್ತೆ. ಯಾಕೆ ಅಂದ್ರೆ ನಾವು ಗುರಿಯೊಂದಿಗೆ ಲೈವ್ ಆಗಿದ್ದಾಗ, ಒಂದ್ ಪಕ್ಷ ಗುರಿಯೊಂದಿಗೆ ಲೈವ್ ಆಗಿದ್ದಾಗ ನಾವು ದೇವರೊಂದಿಗೆ ಸಂಪೂರ್ಣವಾಗಿ ಏಕತೆಯಲ್ಲಿರ್ತೀವಿ, ಅಥವಾ ಸಂಪೂರ್ಣವಾಗಿ ಏಕತೆಯಲ್ಲಿದ್ದಾಗ ನಮ್ಮ ಜೀವನವು ಎಲ್ಲ ಆಯಾಮಗಳಲ್ಲೂ ಸರಳಗೊಳ್ಳುತ್ತೆ. ಯಾವಾಗ ಅಂತ ಹೇಳಿದ್ರೆ ನಮಗೆ ಗುರಿಯೊಂದಿಗೆ ಲೈವ್ ಆಗಿದ್ದಾಗ ಮತ್ತೆ ದೇವರೊಂದಿಗೆ ಸಂಪೂರ್ಣವಾಗಿ ನಾವು ಏಕತೆಯಲ್ಲಿದ್ದಾಗ ಹೆಚ್ಚು ಕಡಿಮೆ ನಮ್ಮ ಜೀವನ ಎಲ್ಲ ಆಯಾಮದಲ್ಲೂ ಎಲ್ಲ ಸ್ತರದಲ್ಲೂ ಸರಳವಾಗಿರುತ್ತೆ. ಹಾಗಾದ್ರೆ ಆ ಒಂದು ಅಂತಿಮ ಸರಳ ಅಂತ ಅಂದ್ರೆ ಏನು ಅಂದ್ರೆ ಆ ಭಗವಂತ ಅಂತ ಅನ್ಕೋಬಹುದು. ಅಂದ್ರೆ ಭಗವಂತ ಅನ್ನೋನು ತುಂಬಾ ಸರಳವಾಗಿದ್ದಾನೆ. ಹಾಗಾಗಿ ನಾವು ಅನುಸರಿಸುವ ಮಾರ್ಗವೂ ಕೂಡ ಅಷ್ಟೇ ಸರಳತೆಯಿಂದ ಇರಬೇಕು. ಅದಕ್ಕೋಸ್ಕರನೇ ನಮ್ಮ ಗುರುವರ್ಯರು ನಮಗೆ ಅತ್ಯಂತ ಸುಲಭದ ಉಪಾಯಗಳನ್ನ ನಮಗೆ ಹೇಳ್ಕೊಟ್ಟಿದ್ದಾರೆ. ಆ ಒಂದು ಅಧ್ಯಯನ ಸಾಧನೆ ಮಾಡ್ಲಿಕ್ಕೆ ಸರಳ ಉಪಾಯವನ್ನ ನಮಗೆ ಹಾಕೊಟ್ಟಿದ್ದಾರೆ. ಅದು ನಮ್ಗೆಲ್ಲರಿಗೂ ಗೊತ್ತಿದೆ. ಬೆಳಗಿನ ಧ್ಯಾನ, ಸಂಜೆ ಶುದ್ಧೀಕರಣ ಮತ್ತು ಮಲಗುವ ಮುನ್ನ ಪ್ರಾರ್ಥನೆ. ಇದೆಲ್ಲದಕ್ಕಿಂತನೂ ನಾವು ಹೋಗ್ತಾ ನಮಗೆ ಕೆಲವು ಮತ್ತೆ ನಾವು ಕಲಿತಾ ಹೋಗ್ತೀವಿ. ಅಂದ್ರೆ ಶರಣಾಗತಿ ಕಲಿತೀವಿ, ಮತ್ತೆ ಎಲ್ಲಾನು ಜಾಯ್ಫುಲ್ ಎಕ್ಸೆಪ್ಟೆನ್ಸ್ ಅಂದ್ರೆ ಹೇಗಿದೆಯೋ ಅದನ್ನ ಹಾಗೆ ಸ್ವೀಕಾರ ಮಾಡುವಂಥದ್ದನ್ನ ಕಲಿತಾ ಹೋಗ್ತೀವಿ. ಆದ್ರೆ ಇಂಥ ಸರಳ ವಿಧಾನಗಳನ್ನ ಸಾಧನೆ ಮಾಡೋದ್ರಿಂದ ನಮಗೆ ಆ ಗುರಿಯನ್ನು ತಲುಪೋದ್ರಲ್ಲಿ ಯಾವುದೇ ಅನುಮಾನ ಇರೋದಿಲ್ಲ ಅಂತ ಹೇಳಿದ್ದಾರೆ. ಹಾಗಾದ್ರೆ ಈಗ ನಮಗೆ ಇಷ್ಟೆಲ್ಲ ಅವ್ರು ಹೇಳ್ಬೇಕು ಅಂತ ಹೇಳಿದ್ರೆ ನಮ್ಮಲ್ಲಿ ಏನೋ ಒಂದು ತಪ್ತಾ ಇದೆ. ಸರಳತೆ ಇದೆ, ಭಗವಂತ ಸರಳತೆ ಅಂತಂದ್ರೆ ಅವ್ನ್ ತಲುಪೋ ಮಾರ್ಗನೂ ಸರಳವಾಗಿರ್ಬೇಕು. ಅಂದ್ರೆ ಅವ್ರೇನೋ ಮಾರ್ಗಗಳನ್ನ ಹಾಕೊಟ್ಬಿಟ್ಟಿದ್ದಾರೆ, ಆದ್ರೆ ನಾವು ಆ ಮಾರ್ಗಗಳನ್ನ ಎಷ್ಟು ಮಟ್ಟಿಗೆ ಸರಿಯಾಗಿ ಪಾಲಿಸ್ತಾ ಇದೀವಿ. ಆದ್ರೆ ಇಂಥ ಒಂದು ಸರಳವಾದ ಮಾರ್ಗ ಅನುಸರಿಸೋದು ಅಷ್ಟು ಸುಲಭದ ವಿಷಯ ಅಲ್ಲ. ಯಾಕೆಂದ್ರೆ ಅದು ನೋಡ್ಲಿಕ್ಕೆ ಸರಳತೆ ಅಂತ ಅನ್ಸಿದ್ರು ಕೂಡ ನಮಗೆ ಅದು ಒಮ್ಮೊಮ್ಮೆ ನಮ್ಗೆ ಈ ಪ್ರಾಪಂಚಿಕ ವಿಷಯಗಳಲ್ಲಿ ಅಡೆತಡೆಗಳಾಗ್ಬಿಟ್ಟು ಸ್ವಲ್ಪ ಅನ್ಸ್ಬೋದು. ಆವಾಗ ನಮಗೆ ಗುರುಗಳ ಸಹಾಯ ನಮಗೆ ಸಿಗ್ತಾ ಹೋಗುತ್ತೆ. ಹೇಗೆ ಅಂತ ಹೇಳಿದ್ರೆ ಈ ಪರಿಕಲ್ಪನೆ ಇದೆಯಲ್ಲ, ಈ ಸರಳತೆ ಅನ್ನೋ ಪರಿಕಲ್ಪನೆ ನೋಡ್ಲಿಕ್ಕಂತೂ ಬಹಳ
ಸರಳ ಅಂತ ಅನ್ಸುತ್ತೆ. ಆದರೆ ನಮ್ಮ ಜೀವನದಲ್ಲಿ ಅದನ್ನು ಅಳವಡಿಸ್ಕೊಳ್ಳೋದು ಅಷ್ಟು ಸರಳವಾಗಲ್ಲ. ಏಕೆಂದರೆ ನಾವು ಸಂಕೀರ್ಣತೆಯ ಪರದೆಗಳ ನಿರ್ಮೂಲನೆ ಮಾಡಿದ ಹೊರತು ನಾವು ಆ ಸರಳತೆಯ ಅನುಭವ ಆಗಲ್ಲ. ಏಕೆಂದರೆ ನಾವೆಲ್ಲರೂ ಸಂಕೀರ್ಣತೆಯಿಂದ ತುಂಬಿಟ್ಟಿದ್ದೀವಿ. ನಾವು ಆವರಣಗಳನ್ನ ಸುತ್ತುವರ್ಸ್ಕೊಂಡ್ಬಿಟ್ಟಿದ್ದೀವಿ. ಇಂಥ ಸಂಕೀರ್ಣತೆಯಿಂದ ನಾವು ಹೊರಗೆ ಬರಬೇಕು ಅಂತ ಹೇಳಿದ್ರೆ ನಮಗೆ ಆವಾಗ ಸರಳತೆ ಮೂಡಬೇಕು ಅಂದರೆ ಅದು ಅಷ್ಟು ಸ್ವಲ್ಪ ಕಷ್ಟ ಸಾಧ್ಯ. ಅಂಥ ಕಷ್ಟ ಸಾಧ್ಯತೆ ಇರುವಂಥ ಟೈಮಲ್ಲಿ ನಮಗೆ ಗುರುಗಳ ಸಹಾಯ ಸಿಗ್ತಾನೇ ಇರುತ್ತೆ. ಯಾಕೆಂದರೆ ಧ್ಯಾನ ನಮಗೆ ಯಾವ ಪರಿಣಾಮ ಕಡೆಗೆ ಎಡೆಮಾಡ್ಕೊಡುತ್ತೆ ಅಂತ ಹೇಳಿದ್ರೆ ಅದನ್ನು ನಾವು ಅರ್ಥ ಮಾಡ್ಕೊಳ್ದೇನೆ ಸರಿಯಾದ ಧ್ಯಾನದ ಒಂದು ವಿಧಾನ ಆಗಿರ್ಬೋದು ಅಥವಾ ಅದ್ರದ್ದು ಪರಿಣಾಮನ ಸರಿಯಾಗಿ ಅರ್ಥ ಮಾಡ್ಕೊಳ್ದೇ ಇದ್ದಾಗ ಈ ಸರಳತೆ ಅಪರಿಪೂರ್ಣ ಆಗ್ತಾ ಹೋಗುತ್ತೆ. ಅದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಸರಿಯಾಗಿ ಸಾಧನೆ ಮಾಡಿದ್ದೆ ಆದರೆ ನಮಗೊಂದು ಘಟ್ಟದಲ್ಲಿ ಅದು ಧ್ಯಾನದ ಪರಿಣಾಮ ಉಂಟಾಗಿ ನಮ್ಮಲ್ಲಿ ಸರಳತೆ ಬರ್ತಾ ಹೋಗುತ್ತೆ. ನಿಸರ್ಗ ಇಲ್ಲಿ ಸರಳತೆ ನಿಸರ್ಗದ ಜೀವಾಳ, ಅದು ಪರತತ್ವದಲ್ಲಿ ಸುಪ್ತವಾಗಿದ್ದ ಸ್ಥಿತಿಯ ಛಾಯೆ ಅಂತ ಹೇಳ್ತಾರೆ. ಅಂದ್ರೆ ಈ ಒಂದು ನಮ್ಮ ದೇಹಕ್ಕೆ ಹಾರ್ಟ್ ಹೇಗೆ ಒಂದು ಮುಖ್ಯವಾದ ಅಂಗನೋ ಹಾಗೆ ನಿಸರ್ಗಕ್ಕೆ ಒಂದು ಮುಖ್ಯವಾದದ್ದು ಅಂದ್ರೆ ಸರಳತೆ. ಈ ಸರಳತೆ ನಮಗೆ ಪರತತ್ವದಲ್ಲಿ ಅಂದ್ರೆ ಮೂಲದಲ್ಲಿ ಸುಪ್ತವಾದ ಸ್ಥಿತಿಯ ಒಂದು ನೆರಳಾಗಿತ್ತು. ಸುಪ್ತವಾದ ಒಂದು ಸ್ಥಿತಿನಲ್ಲಿ ನಿಮಿಷ ನೆರಳು ತರ ಇತ್ತು. ಸೊ ಅದನ್ನ ನಾವು ಹೇಗೆ ನಾವು ಅದನ್ನ ಹೇಗೆ ನಾವು ಹೊಂದ್ಕೋಬೇಕು ಅಂತ ಹೇಳಿದ್ರೆ ಆ ನಿಸರ್ಗದ ಪರತತ್ವದಲ್ಲಿ ಸುಪ್ತವಾಗಿರುವಂತ ಸ್ಥಿತಿಯನ್ನು ಪಡ್ಕೊಂಡಾಗ ನಾವು ಕೂಡ ಆ ನಿಸರ್ಗದ ಒಂದು ಭಾಗ ತಾನೇ. ಆ ನಿಸರ್ಗನೇ ಪರ್ವತತ್ವದಲ್ಲಿ ಒಂದಾದಾಗ ನಿಸರ್ಗದ ಭಾವವೇ ನಾವಾಗಿರುವಾಗ ಆ ನಿಸರ್ಗಕ್ಕೆ ಆಗತ್ತೆ. ಆದ್ರೆ ನಮಗೆ ಯಾಕೆ ಆಗಲ್ಲ ಅಂತ ಹೇಳಿದ್ರೆ ಅದೇ ನಾವು ಜಟಿಲತೆಗಳಿಂದ ಅಂದ್ರೆ ಕಾಂಪ್ಲೆಕ್ಸಿಟೀಸ್ ಇಂದ ನಾವು ಸುತ್ತುವರ್ಕೊಂಡ್ಬಿಟ್ಟಿದೀವಿ. ಸೊ ಹೀಗೆ ನಾವು ಅದನ್ನ ತೆಗಿಯೋಕೆ ಫಸ್ಟ್ ಪ್ರಯತ್ನ ಪಡ್ಬೇಕು. ಯಾಕೆ ಅಂದ್ರೆ ನಮ್ಮ ಆ ಮೂಲ ನಾವು ಹೊಂದಿದೀವಿ ಅಂತಂದ್ರೆ ಸರಳತೆನೂ ಮೂಲದಲ್ಲಿದೆ, ಅದರಲ್ಲಿರೋ ಒಂದು ಅಂಶನೂ ನಮ್ಮಲ್ಲಿದೆ ಅಂತ ಹೇಳಿದ್ರೆ ನಾವು ಯಾಕೆ ಆ ಜಟಿಲತೆಯಿಂದ ಇದೀವಿ ಅಂದ್ರೆ ನಾವು ಓದ್ ಕ್ಲಾಸಲ್ಲಿ ನಾವು ಡಿಸ್ಕಸ್ ಮಾಡಿದ ಪ್ರಕಾರ ಮೂಲದಿಂದ ನಾವು ಬೇರ್ಪಟ್ಟಾಗ ಒಂದು ರೀತಿಯ ಉಷ್ಣತೆ ಬಂತು, ಅದರಿಂದ ನಮಗೆ ಆವರಣಗಳು ನಿರ್ಮಾಣ ಆಯ್ತು ಅನ್ನೋದನ್ನ ನಾವು ಓದಿದ್ವಿ. ಆ ಆವರಣಗಳನ್ನ ಅಷ್ಟಕ್ಕೆ ನಾವು ಬಿಡ್ಲಿಲ್ಲ, ಮತ್ತೆ 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 ಆವರಣಗಳನ್ನ ಜಾಸ್ತಿ ಮಾಡ್ಕೊಳ್ತಾ ಹೋದ್ವಿ. ಅಲ್ಲಿಂದ ನಾವು ಮಾಯ ಒಂದು ಸ್ತರಕ್ಕೆ ಹೋಗ್ಬಿಟ್ವಿ. ಈ ಮಾಯ ಸ್ತರಕ್ಕೆ ಹೋದಾಗ ಶುರುವಾಯ್ತು ನಮ್ಮ ಅಡ್ಡಿ ಆತಂಕಗಳು ಅಂದ್ರೆ ಆ ಮೂಲದ ಒಂದು ಸ್ಥಿತಿನೇ ನಾವು ಮರ್ತೋಗ್ಬಿಟ್ವಿ. ಅಂದ್ರೆ ನಮ್ಮ ಆತ್ಮ ಒಳಗಡೆ ಕುತ್ಕೊಂಡು ಅದ್ರದ್ದು ಒಂದು ಅದು ಬಂದಿರೋ ಒಂದು ಉದ್ದೇಶನೇ ಮರ್ತೋಗೋ ತರ ಕವರ್ ಆಗೋಗ್ಬಿಡ್ತು. ಸೊ ಈ ಮಾಯ ಅನ್ನೋದು ನಮಗೆ ರಿಯಾಲಿಟಿ ಎಟ್ ಡಾನಲ್ಲಿ ಮಾಸ್ಟ್ರು ಸರ್ಕಲ್ಸ್ ಹೇಳಿದ್ದಾರೆ. ಫಸ್ಟ್ 5 ಸರ್ಕಲ್ಸ್ ಮಂಡಲ, ಆಮೇಲೆ ಮಾಯಾದ ವಲಯಗಳು ಅಂತ ಹೇಳ್ಬಿಟ್ಟು 11 ವಲಯಗಳು ಬರುತ್ತೆ. ಅಂತ ಒಂದು ಆ ಸರ್ಕಲ್ಸ್ ಅನ್ನೆಲ್ಲ ನಾವು ದಾಟೋಗ್ಬೇಕು. ಎಷ್ಟು ಮಾಯೆಗಳಿಂದ ನಾವು ಅನ್ನೋದಕ್ಕೆ, ಎಷ್ಟು ಮಾಯೆಗಳಿಂದ ನಾವು ಜರ್ಜಿತರಾಗ್ತಾ ಇದೀವಿ ಅನ್ನೋದಕ್ಕೆ ಇದು. ಸೊ ಏನಾಗ್ಬೇಕು ಅಂತ ಹೇಳಿದ್ರೆ ಇದಾಗ್ಬೇಕು ಅಂತ ಹೇಳಿದ್ರೆ ಬೆಳವಣಿಗೆಗೆ ಅದೇ ಕಾರಣ. ಅದನ್ನು ಆತ್ಮದ ಸಾರಸರ್ವಸ್ವವೆಂದರೆ ಹೆಚ್ಚು ಸಮಂಜಸವಾದೀತು. ವಾಸ್ತವವಾಗಿ ಇದು ನಿಸರ್ಗದ ಜೀವಸತ್ವ. ಯಾವುದು ಸರಳತೆ ಅನ್ನೋದು ಜೀವದ ಒಂದು ಸತ್ವ, ಸಾರಸತ್ವ ಅಂತ ಹೇಳಿದ್ರೆ, ಸಾರಸರ್ವತ್ವ ಅಂತ ಹೇಳಿದ್ರೆ ಅದೇ ಮುಖ್ಯ. ಅದಲ್ಲದೆ ಹೋದ್ರೆ ಬೇರೆ ಇನ್ಯಾವುದೂ ಅಲ್ಲ. ನಿಸರ್ಗಕ್ಕೆ ಅದು ಅತ್ಯಂತ ಒಂದು ವಿಶೇಷವಾದ ಒಂದು ಗುಣ ಅದು ಸರಳತೆ ಅನ್ನೋದು. ಹಾಗಾಗಿ ಇಲ್ಲಿಂದಲೇ ಎಲ್ಲ ಕ್ರಿಯೆಗಳು ಆರಂಭವಾಗುವುದು ಅದೇ ನಿಜ ತತ್ವ. ಅಂದ್ರೆ ಸರಳತೆ ಇದ್ದಾಗ್ಲೇನೆ ಅಲ್ಲಿಂದ ನಮ್ದು ಜರ್ನಿ ಸ್ಟಾರ್ಟ್ ಆಗೋದು. ಸರಳಗಿಂತ ಮುಂಚೆ ಏನಿರುತ್ತೋ, ಹಿಂಭಾಗದಲ್ಲಿ ಏನೇನಿರುತ್ತೋ ಅದೆಲ್ಲ ಯಾವುದೂ ಅಲ್ಲ. ಅದರಿಂದ ಅಲ್ಲಿಂದ ಶುರು ಆಗುತ್ತೆ ನಿಜವಾದ ಒಂದು ಜರ್ನಿ. ನಮ್ಮ ಸರಳತೆಯಿಂದನೇ ಶುರು ಆಗ್ಬೇಕು ಅಂತ. ಸೊ ಅಲ್ಲಿಂದ ಮುಂದೆ ಮಾಯೆಯ ವಲಯವಿದೆ. ಅಂದ್ರೆ ನಾವೀಗ ಹೇಳಿದ್ವಿ ಹೇಗ್ ನಾವು ಮಾಯೆ ವಲಯ ಒಳಗೆ ಗಂಟಾಕೊಂಡ್ಬಿಟ್ಟಿದೀವಿ ಅಂತ ಹೇಳಿದ್ರೆ ಅಲ್ಲಿಂದ ನಮಗೆ ಹೊರಗೆ ಬರಕ್ ಆಗದೆ ಇರೋ ಅಷ್ಟು ಒಂದು ಸಿಕ್ಕಾಕೊಂಡಂಗೆ ಆಗ್ಬಿಟ್ಟಿದೀವಿ. ಸಾಮಾನ್ಯವಾಗಿ ಜನರು ಮಾಯೆಯ ಕ್ಷೇತ್ರದಲ್ಲಿಯೇ ಇದ್ದು ಅದರಂತೆ ಕಾರ್ಯ ಮಾಡುವರು. ಅಂದ್ರೆ ನನಗಿದೆ ಹೆಂಗ ಅರ್ಥ ಆಯ್ತು ಅಂತ ಹೇಳಿದ್ರೆ ತುಂಬಾ ಜನಕ್ಕೆ ಇದೇ ಇಷ್ಟ ಆಗ್ಬಿಡತ್ತೆ, ಅಟ್ರಾಕ್ಷನ್ಸು. ಅಲ್ಲಿ ನಾವ್ ಇಲ್ಲೇ ಖುಷಿಯಾಗಿದ್ದೀವಲ್ಲ, ಇನ್ ಯಾಕೆ ಇವೆಲ್ಲ ಮಾಡ್ಬೇಕು, ಯಾಕೆ ಅದು ಮುಂದೆ ಮೂಲಕ್ಕೆಲ್ಲ ಹೋಗ್ಬೇಕು ಅನ್ನೋ ಒಂದು ಚರ್ಚೆ ನಡೀತಾ ಇರತ್ತೆ. ಯಾಕೆ ಅಂದ್ರೆ ಎಲ್ಲದನ್ನು
ಬೇಕಾಗಿದ್ದೆಲ್ಲ ಸಿಗ್ತಾ ಇದೆ, ಎಲ್ಲ ಎಲ್ಲ ಇಂದ್ರಿಯಗಳು ಸಂತೋಷವಾಗಿದ್ದಾವೆ ಅಂತ ಹೇಳಿದಾಗ ಯಾಕೆ ನಾನು ಇದೆಲ್ಲ ಮಾಡಬೇಕು, ಇದರಲ್ಲೇ ಇರೋದೇ ಚೆನ್ನಾಗಿರುತ್ತಲ್ಲ ಅನ್ನೋ ಥರ ಕೆಲವರು ಯೋಚನೆ ಮಾಡ್ತಾರೆ. ಆದರೆ ನಾವು ಮೂಲದಿಂದ ಬಂದಾಗ ನಾವು ಅದೇ ಸತ್ವ ಇಟ್ಕೊಂಡು ಬಂದಿದ್ದೀವಿ. ನಾವು ಬಂದಿರೋ ಉದ್ದೇಶನೇ ಪುನಃ ವಾಪಸ್ ಅಲ್ಲಿಗೆ ಹೋಗಬೇಕು ಅನ್ನೋ ಉದ್ದೇಶ. ಆ ಉದ್ದೇಶನೇ ಮರ್ತ್ಬಿಟ್ಟು ನಾವು ಈ ಮಾಯೆಯಲ್ಲೇ ಸಿಕ್ಕಾಕೊಂಡ್ಬಿಟ್ಟಾಗ ಅದೇನಾಗ್ಬಿಡುತ್ತೆ, ಮತ್ತೆ ಜಾಸ್ತಿ ಜಾಸ್ತಿ ಅದು ಅಕ್ಯುಮುಲೇಟ್ ಆಗ್ತಾ ಆಗ್ತಾ ಮತ್ತೆ ಅದು ಇನ್ನೂ ಬಿಗಡಾಯಿಸ್ಬಿಡುತ್ತೆ ಅದು. ಸೊ ಇದು ಮನುಷ್ಯನಲ್ಲಿಯೂ ಬೆಳೆದು ಗ್ರಂಥಿಗಳ ರೂಪ ತಾಳಿ ಬಿಚ್ಚಲು ಕಠಿಣವಾಯಿತು. ಅದನ್ನು ಬಿಡಿಸಲು ವಿಶಿಷ್ಟ ಇಚ್ಛಾಶಕ್ತಿಯೇ ಬೇಕು. ಈಗ ಮನುಷ್ಯನಿಗೆ ಹೆಂಗೆ ಗ್ರಂಥಿಗಳು ಶುರುವಾಯಿತು, ಹೇಗೆ ಗ್ರಂಥಿಗಳು ಶುರುವಾಯಿತು ಅಂತ ಹೇಳಿದ್ರೆ, ನಾವು ಡಿಸ್ಕಸ್ ಮಾಡ್ದಂಗೆ ಮೂಲದಿಂದ ಬಂದಾಗ ಕೆಲವು ಆವರಣಗಳನ್ನ ತುಂಬ್ಕೊಂಡು ಬಂದ್ವಿ. ಆ ಆವರಣಗಳು ಬಲವಾಗ್ತಾ 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 ನಮ್ಮಲ್ಲಿ ಗ್ರಂಥಿಗಳಾಗಿ ಮಾರ್ಪಟ್ಬಿಟ್ಟು ಇದು ಹೆಂಗಾಗಿದೆ ಅಂದರೆ ಒಂದು ಕಗ್ಗಂಟಿನ ಥರ ಆಗೋಗ್ಬಿಟ್ಟಿದೆ. ಕಗ್ಗಂಟು ಅಂತ ಹೇಳಿದ್ರೆ ಒಂದು ಎಕ್ಸಾಂಪಲ್ ಹೇಗೆ ಕೊಡ್ಬೋದಪ್ಪ ಅಂತ ಹೇಳಿದ್ರೆ, ನಾವು ವುಲನ್ ಥ್ರೆಡ್ನ ಹಿಂಗೆ ಉಂಡೆ ಮಾಡಿರ್ತೀವಿ. ಪ್ರತಿಯೊಂದು ಎಳೆನೂ ಹೀಗೆ 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 ಲೈವ್ ಆಗಿ ಉಂಡೆ ಮಾಡಿರ್ತೀವಿ. ಅದನ್ನೇನಾದ್ರೂ ಒಂದು ಮಗು ಕೈಯಲ್ಲಿ ಆಟ ಆಡಕ್ ಕೊಟ್ಬಿಟ್ವಿ ಅಂತ ಹೇಳಿದ್ರೆ ಅದೇನ್ ಮಾಡುತ್ತೆ, ಆ ಎಳೆನೆಲ್ಲ ತೆಕೊಂಡೋಗಿ ತನಗೆ ಎಲ್ಲೆಲ್ಲಿ ಬೇಕೋ ಅಲ್ಲೆಲ್ಲಿ ಓಡಾಡ್ಕೊಂಡು ಪುನಃ ಈ ಕಡೆ ಬಂದು ಪೂರ್ತಿ ಗಂಟಾಗಿ ಹೋಗ್ಬಿಡತ್ತೆ. ಇಂಥ ಗಂಟನ್ನ ನಾವು ಪುನಃ ಬಿಚ್ಚಬೇಕು, ಸರಿ ಮಾಡ್ಬೇಕು. ಎಳೆ ಎಳೆಯಾಗಿ ಅದನ್ನ ನಿಧಾನವಾಗಿ ಬಿಚ್ತಾ ಬಿಚ್ತಾ ಮತ್ತೆ ಅದನ್ನ ನಾವು ರೋಲ್ ಮಾಡ್ಬೇಕು. ಇಷ್ಟು ನಾವು ಮಾಡ್ಬೇಕಾಗಿರೋದು ಈ ಜೀವನದಲ್ಲಿ. ಇವಾಗ ಇದನ್ನ ಮಾಡ್ಬೇಕು ಅಂತ ಹೇಳಿದ್ರೆ ನಮ್ಮ ಸ್ವಪ್ರಯತ್ನದಿಂದ ಸಾಧ್ಯವೇ ಆಗೋದಿಲ್ಲ. ಅಂತ ಗ್ರಂಥಿಗಳನ್ನ ಬಿಡಿಸ್ಬೇಕು ಅಂತ ಹೇಳಿದ್ರೆ ನಮಗೆ ಸಮರ್ಥ ಗುರುಗಳ ಒಂದು ಸಹಾಯ ನಮಗೆ ಬೇಕೇ ಬೇಕು. ಅದಕ್ಕೆ ಸಹಜ ಮಾರ್ಗದಲ್ಲಿ ನಮಗೆ ಯಾಕೆ ಇದೇ ಜೀವನದಲ್ಲೇನೆ ನಾವು ಉನ್ನತ ಮಟ್ಟಕ್ಕೆ ಹೋಗ್ಬೋದು, ಗುರಿನ ಸಾಧಿಸ್ಬೋದು ಅಂತ ಖಡಾಖಂಡಿತವಾಗಿ ಹೇಳ್ತಾರೆ ಅಂತ ಹೇಳಿದ್ರೆ, ಇಲ್ಲಿ ಸ್ವಪ್ರಯತ್ನಕ್ಕೆ ಸಾಧ್ಯವೇ ಇಲ್ಲ. ಅವರ ಒಂದು ಧಾರೆಯಿಂದ ಅಥವಾ ಅವರ ಪ್ರಾಣಾಹುತಿಯ ಶಕ್ತಿಯಿಂದ ಆ ಗಂಟುಗಳೆಲ್ಲ ನಿಧಾನವಾಗಿ ತೆಗಿತಾ 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 ನಾವು ಮತ್ತೆ ಆ ರೂಪಕ್ಕೆ ಹೋಗ್ಬೋದು. ನಾವಿಲ್ಲಿ ಏನು ಮಾಡ್ತಾ ಇದ್ದೀವಿ, ಅದನ್ನು ಗೊತ್ತಿಲ್ಲದೇನೆ ಜಾಸ್ತಿ ಜಾಸ್ತಿ ಗಂಟುಗಳನ್ನ ಮಾಡ್ಕೊಳ್ತಾ ಇದ್ದೀವಿ. ಇನ್ ಕೇಸ್ ಜಾಸ್ತಿ ಜಾಸ್ತಿ ಗಂಟುಗಳು ಮಾಡ್ಕೊಂಡಾಗ ಅಲ್ಲಿಂದ ಬರೋ ಅಂಥ ಧಾರೆನ ಅದು ಕೂಡ ತಡೆಯುತ್ತೆ ಅಂತ ಕೂಡ ನಾವು ಓದಿದ್ದೀವಿ. ನೆಕ್ಸ್ಟ್ ಸ್ಲೈಡ್ ಬ್ರದರ್. ಇಂಥ ಗಂಟುಗಳನ್ನ ಬಿಡಿಸ್ಲಿಕ್ಕೆ ಅದೇ ಇಚ್ಛಾಶಕ್ತಿ ಬೇಕು. ಅದು ಇಚ್ಛಾಶಕ್ತಿ ಕೂಡ ಕೆಲವೊಮ್ಮೆ ಸಾಧ್ಯ ಆಗೋದಿಲ್ಲ. ಅದು ಕೆಲವರಿಗೆ ಮಾತ್ರ ಏನು ಹೇಳ್ತಾರೆ, ಸ್ಪೆಷಲ್ ಪರ್ಸನಾಲಿಟೀಸ್ ಅಂತ ಕರೀತಾರಲ್ಲ, ಅನುಭೂತಿ ಇರೋಂಥ ಮನುಷ್ಯರಿಗೆ ಇವರಿಗೆ ಮಾತ್ರ ಸಾಧ್ಯ. ಅದು ಎಲ್ಲರಿಗೂ ಸಾಮಾನ್ಯ ಮನುಷ್ಯರಿಗೆ ಅದು ಎಷ್ಟೇ ಇಚ್ಛಾಶಕ್ತಿ ಉಪಯೋಗಿಸಿದ್ರು ಕೂಡ ಆಗೋದಿಲ್ಲ. ಅದಕ್ಕೆ ಗುರುಗಳ ಸಹಾಯನೇ ಬೇಕಾಗುತ್ತೆ. ಸೊ ಈಗ ಗ್ರಂಥಿಗಳು ಮತ್ತು ಸ್ಥೂಲತೆಯ ಮಾಯಾಜಾಲ ಏನ್ ಮಾಡುತ್ತವೆ ಈ ಗ್ರಂಥಿಗಳು ನಮ್ಮಲ್ಲಿ, ಅದು ಹೇಗೆ ನಮ್ಮನ್ನ ಸ್ಥೂಲ ರೂಪಕ್ಕೆ ತರ್ತಾ ಹೋಗ್ತಾ ಇದೆ. ಈ ಸ್ಥೂಲತೆಯಿಂದ ನಾವು ಹೇಗೆ ಸೂಕ್ಷ್ಮಕ್ಕೆ ಹೋಗ್ಬೇಕಾಗಿರೋದು. ನಾವೆಲ್ಲ ಹೇಳಿದ್ವಿ, ಭಗವಂತ ಸೂಕ್ಷ್ಮವಾಗಿದ್ದಾನೆ, ನಾವು ಸ್ಥೂಲವಾಗಿದ್ದೀವಿ. ಭಗವಂತ ಸ್ಥೂಲವಾಗಿ ಆಗಕ್ಕಾಗಲ್ಲ, ನಾವೇ ಸೂಕ್ಷ್ಮ ಆಗ್ಬೇಕು. ಅದಕ್ಕೆ ನಾವು ದಾರಿ ಹುಡುಕೋಬೇಕು. ಸೊ ಹೀಗೆ ನಾವು ಸ್ಥೂಲತೆಯಿಂದ ಸೂಕ್ಷ್ಮತೆ ಕಡೆ ಹೋಗ್ಬೇಕಾದ್ರೆ ಆ ಗ್ರಂಥಿ ಪ್ರಕರಣದಲ್ಲಿ ನಾವು ಸ್ವಲ್ಪ ಗಮನ ಹರಿಸಿದಾಗ ಅದು ಹೇಗೆ ಫಾರಮ್ ಆಗುತ್ತೆ, ಅದನ್ನ ಹೇಗೆ ಬಿಡಿಸ್ಕೋಬೇಕು, ಅದನ್ನ ಬಿಡಿಸ್ಕೊಂಡು ನಾವು ಹೇಗೆ ಪರತತ್ವದ ಕಡೆಗೆ ನಾವು ಪ್ರಯಾಣ ಮಾಡ್ಬೋದು ಅನ್ನೋದನ್ನ ನಾವಿಲ್ಲಿ ನೋಡೋಣ. ಗ್ರಂಥಿಗಳಲ್ಲಿ ಸಿಲುಕಿ ಮನುಷ್ಯನು ಮೇಲುನೋಟಕ್ಕೆ ಒಂದು ಸ್ಥೂಲ ರೂಪವನ್ನು ಪಡೆದನು, ಅದು ನಮಗೆಲ್ಲ ಗೊತ್ತಾಗಿದೆ. ಸೊ ಗ್ರಂಥಿಗಳ ಒಂದು ಕಾರಣದಿಂದನೇ ನಾವು ಸ್ಥೂಲ ರೂಪ ತಾಳ್ಬಿಟ್ಟಿದ್ದೀವಿ. ಇಲ್ಲಾಂದ್ರೆ ನಾವು ಭಗವಂತನ ಹತ್ರ ಸೂಕ್ಷ್ಮವಾಗೇ ಇದ್ಬಿಡ್ತಿದ್ವಿ. ಆ ಗ್ರಂಥಿಗಳ ಕಾರಣದಿಂದನೇ ಆ ಗ್ರಂಥಿಗಳನ್ನ ನಾವು ಮಾಡ್ಕೊಂಡಿರೋದ್ರೆ ನಾವು ಸ್ಥೂಲ ರೂಪದಲ್ಲಿ ಇದ್ದೀವಿ. ಬಾಹ್ಯ ಪರಿಸರವು ಅವನ ಮೇಲೆ ತನ್ನ ಪ್ರಭಾವ ಬೀರಲಾರಂಭಿಸಿತು. ಪ್ರಕ್ರಿಯೆಗಳುಂಟಾಗಿ ಪರಿಸ್ಥಿತಿ ಕೆಡುತ್ತಾ ಹೋಗುವುದು. ಇದರ ಪರಿಣಾಮವಾಗಿ ಸರಳತೆಯು ಅದರಲ್ಲಿ ಪೂರ್ಣ ಮರೆಯಾಯಿತು. ಈಗೇನಾಯ್ತು ಅಂದ್ರೆ, ಈಗ ಬಾಹ್ಯದಲ್ಲಿ ಅಂದ್ರೆ ನಮ್ಮ ಸುತ್ತುವರೆದ ಒಂದು ವಾತಾವರಣ ಇದೆಯಲ್ಲ, ಇಲ್ಲೂ ಕಂಪನಗಳಿರುತ್ತೆ, ನಮ್ಮಲ್ಲೂ ಕಂಪನಗಳಿರುತ್ತೆ, ಸರಿನಾ? ನಮ್ಮಲ್ಲಿರೋ ಕಂಪನಗಳನ್ನ ನಾವು ಆ ಕಡೆಗೂ ಹರಡ್ಬೋದು, ಅಲ್ಲಿರೋ ಕಂಪನಗಳನ್ನ ನಾವು ಸಹ ತಗೊಳ್ಬೋದು ಅನ್ನೋದು ಒಂದು ಸಿದ್ಧಾಂತ ಇದೆ.
ಈಗ ನಮ್ಮಲ್ಲಿ ನಾವು ಸ್ಥೂಲತೆಯಲ್ಲಿದ್ದಾಗ ನಮ್ಮ ಕಂಪನಗಳನ್ನ ಹರಡಿದಾಗ ನಾವು ಆ ನಿಸರ್ಗನ ಕೆಡಿಸೋದ್ರ ಜೊತೆಯಲ್ಲಿ ಅಲ್ಲಿರೋ ಕಂಪನಗಳನ್ನ ನಮ್ಗೆ ತಗೊಳಕ್ಕೆ ಅಶಕ್ಯರಾಗಿದ್ದೀವಿ ನಾವು. ಸೊ ಹಾಗಾಗಿ ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ, ಇವಾಗ ಒಂದು ಒಂದು ತರದ ಸ್ತರ ಇದೆ. ಅದು ಹೇಗಪ್ಪ ಇದೆ ಅಂತ ಹೇಳಿದ್ರೆ, ಒಂದೆರಡು ನಿಮಿಷ. ಈ ದೈವಿ ಸ್ಥಿತಿ ಅಂತ ಒಂದಿದೆ, ಒಂಥರ ಸೃಷ್ಟಿನಲ್ಲಿ ಎರಡು, ಒಂದು ದೈವಿ ಸೃಷ್ಟಿ, ಇನ್ನೊಂದು ಮಾನವನ ಸೃಷ್ಟಿ. ಕರೆಕ್ಟಾ? ದೈವಿ ಸೃಷ್ಟಿ ನಮಗೆ ಗೊತ್ತು, ತುಂಬ ಸೂಕ್ಷ್ಮವಾಗಿದೆ. ಅದು ಮಾನವ ಸೃಷ್ಟಿನಲ್ಲಿ ನಮಗೆ ಗೊತ್ತು, ಅವನ ಸ್ಥೂಲತೆಯ ಒಂದು ಪ್ರತಿರೂಪ ಆಗೋಗ್ಬಿಟ್ಟಿದ್ದಾನೆ. ಈ ದೈವಿ ಸೃಷ್ಟಿನ ನಾವು ದೈವಿ ಸೃಷ್ಟಿಯ ಕಡೆಗೆ ನಾವು ಹೋಗ್ಬೇಕಾಗಿರೋವಾಗ ಈ ಮಾನವನ ಸೃಷ್ಟಿ ಏನಾಗ್ಬಿಟ್ಟಿದೆ ಅಂದ್ರೆ ಅದ್ರ ಕಡೆ ಹೋಗೋದ್ರ ಬದಲು ವಿರುದ್ಧ ದಿಕ್ಕಿನಲ್ಲಿ ಹೋಗ್ಬಿಟ್ಟಿದ್ದಾನೆ. ಮನಸ್ಸು ಆ ಕಡೆ ಹರಿಸೋದ್ರ ಬದಲು ವಿರುದ್ಧ ದಿಕ್ಕಿನಲ್ಲಿ, ಯಾವ ಕಡೆಗೆ, ಒಂಥರ ಈಗ ಪ್ರಾಪಂಚಿಕ ಕಡೆಗೆ ಹೊರಡೋದು, ಈ ತರ ಒಂದು ನಿಸರ್ಗದ ವಿರುದ್ಧ ಅಂತ ಹೇಳಿದ್ರೆ ಇಲ್ಲೂ ಕೂಡ 3 ಸ್ತರದಲ್ಲಿ ನಾವು ವಿರುದ್ಧ ದಿಕ್ಕಿನಲ್ಲಿ ಹೋಗ್ತಾ ಇರ್ತೀವಿ. ಹೇಗಪ್ಪ ಅಂತ ಹೇಳಿದ್ರೆ, ಆಧ್ಯಾತ್ಮಿಕ ಸ್ತರದಲ್ಲಿ, ಮಾನಸಿಕ ಸ್ತರದಲ್ಲಿ ಮತ್ತೆ ದೈಹಿಕ ಸ್ತರದಲ್ಲಿ, ಈ 3ರಲ್ಲೂ ಕೂಡ ನಾವು ಸಂಸ್ಕಾರಗಳನ್ನ ಮಾಡ್ಕೊಳ್ತಾ ಇದ್ದೀವಿ. ಹೇಗಾಯ್ತು, ಹೇಗೆ ಸಂಸ್ಕಾರಗಳನ್ನ ಮಾಡ್ಕೊಳ್ತಾ ಇದ್ದೀವಿ ಅಂತ ಹೇಳಿದ್ರೆ ನೋಡಿ, ಈಗ ದೈಹಿಕ ಸ್ತರದಲ್ಲಿ ಸಂಸ್ಕಾರಗಳು ಮಾಡ್ಕೋಬೇಕು ಅಂತ ಹೇಳಿದ್ರೆ ನಮ್ಮ ಆಧ್ಯಾತ್ಮಿಕ ಮತ್ತೆ ನಮ್ಮ ಮಾನಸಿಕ ಸ್ತರದಲ್ಲೂ ಕೂಡ ಆದಂತ ಒಂದು ಸಂಸ್ಕಾರಗಳನ್ನ ನಮ್ಮ ಜೊತೆಲೇ ತಗೊಂಡ್ ಬರ್ತಾ ಇರ್ತೀವಿ. ಈಗ ಈ ತರ ದೈಹಿಕ ಸ್ತರದಲ್ಲಿ ಸಂಸ್ಕಾರಗಳು ಅಂತ ಹೇಳಿದ್ರೆ ಅದು ತುಂಬಾ ಸ್ಥೂಲವಾಗಿರುತ್ತೆ, ಮತ್ತೆ ಮಾನಸಿಕದಲ್ಲಿ ಸ್ವಲ್ಪ ಸೂಕ್ಷ್ಮವಾಗಿರುತ್ತೆ, ಮತ್ತೆ ಆಧ್ಯಾತ್ಮದಲ್ಲಿ ಸೂಕ್ಷ್ಮಾತಿ ಸೂಕ್ಷ್ಮದ ಒಂದು ಕಂಪನಗಳು ಏರ್ಪಡ್ತಾ ಹೋಗ್ತವೆ, ಸ್ಥೂಲ ಕಂಪನಗಳು ಏರ್ಪಡ್ತಾ ಹೋಗ್ತವೆ. ಸೊ ಈಗ ನಾವ್ ಹೆಂಗ್ ನಿಸರ್ಗದ ಜೊತೆ ಕೆಲಸ ಮಾಡೋದು ಅಂತ ಹೇಳಿದ್ರೆ, ನಿಸರ್ಗದ ವಿರುದ್ಧ ಜೊತೆ ಕೆಲಸ ಮಾಡ್ತಾ ಇದೀವಿ ಅಂದ್ರೆ ಈ ಎಲ್ಲಾ ಸ್ತರದಲ್ಲೂ ನಾವು ಸಂಸ್ಕಾರ ಮಾಡ್ಕೊಳ್ಳೋದ್ರಿಂದ ಈಗ ನಾವು ಆ ನಿಸರ್ಗದ ವಿರುದ್ಧವಾಗಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ಹಾಗಾಗಿ ನಾವು ಸಂಸ್ಕಾರಗಳನ್ನ ಫಾರ್ಮ್ ಮಾಡ್ಕೊಳ್ತಾ ಇದ್ದೀವಿ. ಒಂದ್ಸಲ ಸಂಸ್ಕಾರಗಳನ್ನ ಫಾರ್ಮ್ ಮಾಡ್ಕೊಂಡ್ವಿ ಅಂತ ಹೇಳಿದ್ರೆ ಅಲ್ಲಿ ನಮಗೆ ಮತ್ತೆ ಮತ್ತೆ ಹೆಚ್ಚು ಸಂಸ್ಕಾರಗಳಾಗ್ತಾನೆ ಹೋಗುತ್ತೆ. ಈ ಸ್ತರದಲ್ಲಿದ್ದಾಗ ನಾವು ನಮ್ಮ ಯಾವ ಒಂದು ಸಂಕಲ್ಪ ಶಕ್ತಿ ಅಂತ ಏನ್ ಹೇಳ್ತೀವಲ್ಲ, ವಿಲ್ ಪವರ್ ಅಂತ, ವಿಲ್ ಪವರ್ ಅನ್ನೋಕ್ಕಿಂತ ಈ ಒಂದು ಇಚ್ಛಾಶಕ್ತಿಯ ಸ್ವಾತಂತ್ರ್ಯ ಅಂತ ಹೇಳ್ತೀವಿ. ಈ ಇಚ್ಛಾಶಕ್ತಿಯ ಸ್ವಾತಂತ್ರ್ಯವನ್ನ ಜಾಸ್ತಿ ಉಪಯೋಗಿಸ್ಕೊಂಡು ಜಾಸ್ತಿ ನಾವು ಸಂಸ್ಕಾರಗಳನ್ನ ಮಾಡ್ಕೊಳ್ತಾ ಹೋಗ್ತೀವಿ. ಅದನ್ನ ಮುಂದೆ ಹೋಗೋಣ. ಸೊ ಅದೇನಾಯ್ತು, ಬಾಹ್ಯ ಪರಿಸರ ಮತ್ತೆ ನಮ್ಮ ಪರಿಸರದಲ್ಲಿ ನಾವು ವಿರುದ್ಧ ದಿಕ್ಕಿನಲ್ಲಿ ಹೋಗ್ತಾ ಇರೋದ್ರಿಂದ, ಅಲ್ಲಿ ಕಂಪನಿಗಳು ಫಾರ್ಮ್ ಆಗೋದ್ರಿಂದ ನಮಗೆ ಆ ಸರಳತೆ ಅನ್ನೋದು ಪೂರ್ತಿ ಮರೆಯಾಗೋಯ್ತು. ಅದರ ಆಪೋಸಿಟ್ ಆಗಿ ನಾವಿದ್ದೀವಿ. ಹಾಗಾಗಿ ಸೃಷ್ಟಿಗೆ ಮುಂಚೆ ಎಲ್ಲೆಲ್ಲೂ ಆವರಿಸಿದ್ದ ಶಾಂತಿಯು ಕ್ಷೋಭದಿಂದ ಕದಡಿತು ಅಂತೇಳಿ, ಸೃಷ್ಟಿಗೆ ಮುಂಚೆ ಯಾವ ವಾತಾವರಣವಿತ್ತೋ ಆ ವಾತಾವರಣದ ವಿರುದ್ಧ ದಿಕ್ಕಿಗೆ ಹೋಯ್ತು. ಅಲ್ಲಿ ತುಂಬಾ ಶಾಂತಿ ಇತ್ತು, ಇಲ್ಲಿ ಪೂರ್ತಿ ಅಶಾಂತಿ ಆಯ್ತು. ಆ ಕ್ಷೋಭದಿಂದ ಅದೆಲ್ಲ ಪೂರ್ತಿ ಸ್ಥಿರಾಗೋಯ್ತು, ಕದಡ್ಬಿಡ್ತು. ಹಾಗಾಗಿ ರೂಪಗಳು ಕಾಣಿಸಿಕೊಂಡವು. ಎಲ್ಲ ವಸ್ತುಗಳು ತಮ್ಮ ಮೂಲ ಶಕ್ತಿಯ ಛಾಯೆಯನ್ನು ತಮ್ಮೊಡನೆ ತಂದುದಾದ ಕಾರಣ ಕ್ಷೋಭದಿಂದಾಗಿ ಗತಿಶೀಲತೆಯನ್ನು ಪಡೆದ ವಿಶ್ವಶಕ್ತಿಗಳಂತೆಯೇ ಅವುಗಳ ಕಾರ್ಯವೂ ಆಗಿದೆ. ಈ ರೀತಿ ಒಂದು ಜೇಡದ ಬಲೆಯಂತೆ ನಿರ್ಮಾಣವಾಗತೊಡಗಿತು. ಇದನ್ನು ಗುರುಗಳು ಯಾವಾಗಲೂ ಹೇಳ್ತಾರೆ. ನಾವು ಹೆಂಗ್ ಅದನ್ನ ತಗೊಂಡ್ ಬಂದ್ವಿ ಆ ರೂಪಗಳನ್ನ ಅಂತ ಹೇಳಿದ್ರೆ, ನಾವೇ ನಿರ್ಮಿಸ್ಕೊಂಡ್ಬಿಟ್ವಿ ಒಂದು ಬಲೆ ತರ. ಆ ಬಲೆ ಮಧ್ಯದಲ್ಲಿ ನಾವು ಟ್ರ್ಯಾಪ್ ಆಗ್ಬಿಟ್ವಿ. ಆ ಜೇಡರ ಹುಳ ಹೇಗೆ ಟ್ರ್ಯಾಪ್ ಆಯ್ತು ಅದಕ್ಕೆ. ಇದನ್ನ ಹೇಗಾಯ್ತಪ್ಪ ಅಂತ ಹೇಳಿದ್ರೆ, ಆ ಒಂದು ಇದಕ್ಕೇನು ಈ ರೂಪಗಳು ಕಾಣಿಸಿಕೊಂಡವು ಅಂತ ಹೇಳಿದ್ರೆ, ಇಲ್ಲಿ ಒಂದೇ ನಿಮಿಷ. ಈ ರೂಪಗಳು ಅಂತ ಹೇಳಿದ್ರೆ ನಮ್ಮ ಈ ನಾಮ ರೂಪ ಸ್ಪರ್ಶ ರಸಗಂಧ ಅಂತ ಏನ್ ಹೇಳ್ತಾರಲ್ಲ, ಇದು ಮಾಯೆಯ ಒಂದು ಸ್ತರದಲ್ಲಿ ಇರುತ್ತಲ್ಲ. ಇವನ್ನ ನಾವು ಈ ಜ್ಞಾನೇಂದ್ರಿಯಗಳಿಂದ ನಾವು ಆ ತನ್ಮಾತ್ರಗಳು ಅಂತ ಹೇಳ್ತಾರೆ. ಇದು ಜ್ಞಾನೇಂದ್ರಿಯ ಮೂಲಕ ಅವಕ್ಕೆ ಜಾಸ್ತಿ ಬಲ ಕೊಡ್ತಾ ನಾವು ಅದನ್ನ
ಶಾಂತಿಯನ್ನ ಕ್ಷೋಭಗೊಳಿಸ್ಬಿಟ್ವಿ. ಏನ್ ಮಾಡಿದ್ವು ಇವು ನಾಮರೂಪ ಮತ್ತೆ ಸ್ಪರ್ಶ ರಸಗಂಧ ಏನ್ ಮಾಡ್ತು ಅಂತ ಹೇಳಿದ್ರೆ, ಆ ಮೊದಲಿದ್ದಂತ ಸಂಪೂರ್ಣವಾದ ಶಾಂತಿ ಅಲ್ಲಿ ಇದ್ರ ಸಲುವಾಗಿ ಕ್ಷೋಭೆ ಉಂಟಾಯ್ತು. ಅದಕ್ಕೆ ಮಹತ್ವ ಜಾಸ್ತಿ ಕೊಡಕ್ ಶುರು ಮಾಡ್ಬಿಟ್ಟ. ಅವಾಗ ನಮಗೆ ಇನ್ನಷ್ಟು ಸಂಸ್ಕಾರಗಳನ್ನ ನಮಗೆ ಕೂಡಿಸ್ಕೊಳಕ್ಕೆ ಇದಾಯ್ತು, ದಾರಿ ಆಯ್ತು. ಈ ತರ ಕ್ಷೋಭಗೊಂಡಾಗ ಆ ರೂಪಗಳು ಕಾಣಿಸ್ಕೊಂಡಾಗ ನಮಗೆ ಒಂಥರ ಚಲನೆ ಉಂಟಾಯ್ತು. ಆ ಚಲನೆ ಉಂಟಾಗಿ ಅದು ಜೇಡರ ಬಲೆಯಂತೆ ನಮ್ಮನ್ನ ಆವರಿಸ್ಕೊಂಡ್ ಬಿಡ್ತು. ಆ ಪ್ರತಿಯೊಂದು ಜೇಡರ ಎಳೆಗಳಲ್ಲೂ ಕೂಡ ಅಲ್ಲಿದ್ದಂಥ ಶಕ್ತಿನೂ ಕೂಡ ಇತ್ತು. ಏಕೆಂದ್ರೆ ನಾವು ಮೊದಲಿಂದ ಓದ್ತಾ ಇದ್ದೀವಿ, ಅಲ್ಲಿರೋ ಶಕ್ತಿನೇ ನಮ್ಮಲ್ಲೂ ಇದೆ. ಆ ಶಕ್ತಿನ ನಾವು ಸರಿಯಾಗಿ ಉಪಯೋಗಿಸ್ಕೊಳ್ದೆ ದುರ್ಬಳಕೆ ಮಾಡ್ಕೊಳ್ತಾ ಇದ್ದೀವಿ. ಅದೇ ಶಕ್ತಿನ ಬೇರೆ ಕಡೆಗೆ ನಾವು ಡೈವರ್ಟ್ ಮಾಡ್ತಾ ಇದ್ದೀವಿ. ಸೊ ಈಗ ಆ ಪ್ರತಿಯೊಂದು ಎಳೆಯಲ್ಲೂ ಪ್ರತಿಯೊಂದು ಕಣದಲ್ಲೂ ಆ ಶಕ್ತಿನ ಅದು ಪಡ್ಕೊಂಡ್ಬಿಡುತ್ತೆ. ಯಾವ ಶಕ್ತಿ ಪಡ್ಕೊಳ್ಳುತ್ತೆ ಅಂತ ಹೇಳಿದ್ರೆ, ಆ ಜೇಡರ ಬಲೆಯಲ್ಲಿ ಈ ನಾಮ ರೂಪ ಸ್ಪರ್ಶ ರಸಗಂಧದ ಆ ಶಕ್ತಿಗಳು ಬಲವಾಗ್ತಾ ಹೋಗುತ್ತೆ. ಪ್ರತಿಯೊಂದು ಎಳೆಯಲ್ಲೂ ಬಲವಾಗ್ತಾ ಹೋಗುತ್ತೆ. ಆವಾಗ ಮನುಷ್ಯನ ಸೃಷ್ಟಿಯಾದಾಗ ಅವನ ಸ್ಥಿತಿನೂ ಕೂಡ ಸುಪ್ತದಲ್ಲಿ ಯಾವಾಗಿತ್ತೋ ಈ ಒಂದು ಕಾರಣದಿಂದಾಗಿ ಅವನು ಅತಿ ಸ್ಥೂಲಕ್ಕೆ ಬಂದ್ಬಿಟ್ಟ. ನಿಧಾನವಾಗಿ ಆತನಲ್ಲಿದ್ದ ಆ ಶಕ್ತಿಗಳು ವಿಕಾಸಗೊಳ್ಳಲು ಆರಂಭಿಸಿದ್ವು. ತನ್ನ ಇದನ್ನ ಡಾಮಿನೇಟ್ ಮಾಡಕ್ ಶುರು ಮಾಡಿದ್ವು. ಒಂದೊಂದು ಶಕ್ತಿನೂ ಕೂಡ ಡಾಮಿನೇಟ್ ಮಾಡ್ಕೊಳಕ್ ಶುರು ಮಾಡಿದ್ವು. ಹಾಗಾಗಿ ಆ ಪ್ರಥಮ ಕ್ಷೋಭವನ್ನು ಹುಟ್ಟಿಸಿದ ಅದೇ ಮೂಲ ಈ ದಿಕ್ಕಿನಲ್ಲಿ ಹರಿಲಿಕ್ಕೆ ಶುರು ಆಗೋಯ್ತು. ಅದ್ನಲ್ಲಿ ಅವನಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಅದು ಬೆಳೆದೋಯ್ತು. ಅವಾಗ ದೈವಿ ಕಾರ್ಯಗಳು ಅದ್ರ ಪಾಡಿಗೆ ಅದು ಕಾರ್ಯ ನಡೆಸ್ತಾ ಇರ್ತಿತ್ತು. ಆದ್ರೆ ದೈವಿ ಇಚ್ಛೆಯು ಕೆಳಮುಖವಾಗಿದ್ರಿಂದ ಈಗೇನಾಯ್ತು, ದೈವಿ ಕಾರ್ಯ ಅವನಲ್ಲಿ ಕೆಳಮುಖವಾಗಿ ಇಳಿಯಕ್ಕೆ ಶುರು ಆಯ್ತು. ಇದು ಬಲೆಯಂತೆ ನಿರ್ಮಾಣವಾಯಿತು. ಅದರ ಒಂದೊಂದು ಎಳೆಯು ಪ್ರತಿಯೊಂದು ಕಣವು ಶಕ್ತಿಯನ್ನು ಪಡೆದಿದೆ. ಅವೆಲ್ಲ ಮೂಲಕ್ಕೆ ತಿರುಗಿ ಹೋಗುವವರೆಗೂ ಅದರ ರೂಪ ಹಾಗೆಯೇ ಇರುವುದು. ಈಗ ನಮ್ಮ ಜವಾಬ್ದಾರಿ ಏನಂತ ಹೇಳಿದ್ರೆ, ನಮಗೆ ಅದನ್ನ ಹೇಗ್ ಬಲೆಗಳನ್ನ ರೂಪಿಸ್ಕೊಂಡ್ವಿ ಅಂತ ಗೊತ್ತಾಯ್ತು. ಆ ಬಲೆಯಿಂದ ಹೊರಗೆ ಬರೋದು ಹೇಗೆ, ಆ ಬಲೆಗಳನ್ನ ಹೇಗೆ ತುಂಡರಿಸ್ಕೋಬೇಕು, ಅದರಿಂದ ಆಚೆ ಬಂದು ನಾವು ಮೂಲದ ಜೊತೆ ಹೋಗ್ಬೇಕಾಗಿದೆ. ಈಗ ಒಂದು ಕಲ್ಪನೆ ಮಾಡ್ಕೊಳ್ಳೋಣ, ನಮ್ಮ ಸುತ್ತನೂ ಒಂದು ಕೋಟೆ ಇದೆ, ಆ ಕೋಟೆಯಿಂದ ನಾವು ಹೊರಗೆ ಬರ್ಬೇಕು. ಆದ್ರೆ ನಾವ್ ಅನ್ಕೊಂಡಿದೀವಿ ಒಂದಿಷ್ಟು ಸಣ್ಣ ಕೋಟೆ ಇದೆ ಅಂತ. ಆದ್ರೆ ಆ ಕೋಟೆ ಮುಂದೆ ಇನ್ನೊಂದು ಕೋಟೆ, ಇನ್ನೊಂದು ಕೋಟೆ ಮುಂದೆ ಇನ್ನೊಂದು ಕೋಟೆ ಇದೆ ಅಂತ ಅಂದಾಗ ನಮ್ಗೆ ಅದರಿಂದ ಹೊರಗೆ ಬರ್ಬೇಕು ಅಂತ ಹೇಳಿದ್ರೆ ಆ ಕೋಟೆನೆಲ್ಲ ನಾವು ಇಲ್ಲ ಕಡ್ದು ಹಾಕ್ಬೇಕು, ಇಲ್ಲ ಅದರಿಂದ ಹೊರಗೆ ಬರ್ಲಿಕ್ಕೆ ಪ್ರಯತ್ನ ಪಡ್ಬೇಕು. ಇದೊಂದೇ ನಮ್ಗೆ ಇವಾಗ ಇರೋ ಮಾರ್ಗ. ಸೊ ಮೂಲದಲ್ಲಿರುವಂತ ಶಕ್ತಿ ನಾವು ಇಟ್ಕೊಂಡಿದ್ದೀವಿ, ಆ ಶಕ್ತಿನ ನಾವು ದುರ್ಬಳಕೆ ಮಾಡ್ಕೊಂಡಿದ್ದೀವಿ. ಯಾವ್ದ್ರಿಂದ? ಈ ಗ್ರಂಥಿಗಳ ಮೂಲಕ ನಾವು ಉಪಯೋಗಿಸ್ಕೊಂಡ್ಬಿಟ್ಟಿದೀವಿ. ಈಗ ಅದೇ ಶಕ್ತಿನ ನಾವು ಈ ಕಡೆಗೆ ಡೈವರ್ಟ್ ಮಾಡ್ಬೇಕು. ಯಾವ ಕಡೆಗೆ? ದೈವಿ ಸೃಷ್ಟಿ ಕಡೆಗೆ ನಾವು ಡೈವರ್ಟ್ ಮಾಡ್ಬೇಕು. ಆವಾಗ ನಾವು ಮೂಲಕ್ಕೆ ವಾಪಸ್ ಹೋಗ್ಲಿಕ್ಕೆ ಸಹಾಯ ಮಾಡುತ್ತೆ. ನೆಕ್ಸ್ಟ್ ಸ್ಲೈಡ್ ಬ್ರದರ್. ಈಗ ಮನುಷ್ಯನ ವಿರುದ್ಧ ದಿಶೆಯ ಸೃಷ್ಟಿ. ಮನುಷ್ಯನ ಸೃಷ್ಟಿಯಾದಾಗ ಆತನ ಸೃಷ್ಟಿಯು ಸುಪ್ತ ರೂಪದಲ್ಲಿದ್ದಿತು. ಆತನು ತಂದಿದ್ದ ಎಲ್ಲ ಘಟಕಗಳು ಇನ್ನೂ ಪ್ರಕಟವಾಗಿರಲಿಲ್ಲ. ಸೊ ಮನುಷ್ಯ ಸೃಷ್ಟಿಯಾದಾಗ ಆತನ ಸ್ಥಿತಿ ತುಂಬಾ ಸುಪ್ತವಾಗಿತ್ತು. ಅಂದ್ರೆ ಏನು ಗೊತ್ತಿಲ್ಲದೆ ಇರೋ ಹಾಗೆ ಇತ್ತು. ನನಗೇನು ನೆನಪಾಗುತ್ತೆ ಅಂದ್ರೆ, ಒಂದು ಸೀಡು ತನ್ನೊಳಗಡೆ ಎಲ್ಲ ಗುಣಗಳನ್ನ ಹೊಂದಿಟ್ಕೊಂಡ್ಬಿಟ್ಟಿರುತ್ತೆ. ಸೀಡಲ್ಲಿ ನೋಡುವಾಗ ನಮಗೆ ಇದು ಬರೀ ಸೀಡ್ ತರನೇ ಕಾಣುತ್ತೆ, ಒಂದು ಬೀಜ ಅನ್ನೋ ತರ ಕಾಣುತ್ತೆ. ಅದು ಬೆಳೆದು ದೊಡ್ಡದಾದಾಗ ಅದ್ರಲ್ಲಿ ಇಷ್ಟೊಂದು ಗುಣಗಳಿತ್ತ ಅಂತ ಅನ್ಸುತ್ತೆ. ಹಾಗೇನೆ ಈ ಸುಪ್ತ ರೂಪದಲ್ಲಿ ಇದ್ದಿದ್ದಂತ ಮನುಷ್ಯನ ಸೃಷ್ಟಿಯಾದಾಗ ಸುಪ್ತ ರೂಪದಲ್ಲಿ ಇದ್ದಿದ್ದು, ಅವನು ತಂದಿದ್ದ ಎಲ್ಲ ಘಟಕಗಳು ಇನ್ನೂ ಪ್ರಕಟವಾಗಿರ್ಲಿಲ್ಲ ಅಂತ ಹೇಳಿದ್ರೆ, ಅವಾಗಿನ್ನೂ ಅವನಿಗೆ ಆ ಒಂದು ಅವಕಾಶ ಆಗಿಲ್ದೇ ಇದ್ದಾಗ ಅದು ಇನ್ನೂ ಪ್ರಕಟವಾಗಿರ್ಲಿಲ್ಲ. ಸಾವಕಾಶವಾಗಿ ಆತನಲ್ಲಿದ್ದ ಶಕ್ತಿಗಳು ವಿಕಾಸಗೊಳ್ಳಲಾರಂಭಿಸಿದವು. ಆತನ ಸೃಷ್ಟಿಗೆ ಮುಂಚೆ ಪ್ರಥಮ ಕ್ಷೋಭವನ್ನು ಹುಟ್ಟಿಸಿದ ಅದೇ ಮೂಲ ಕಲ್ಪನೆಯೇ ಆತನಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಬೆರೆಯಿತು. ನೋಡಿ, ಇವಾಗ ಏನಾಯ್ತು, ಆ ಒಂದು ಶಕ್ತಿ ಅವನೊಳಗಡೆ ಸುಪ್ತವಾಗಿದ್ದಾಗ ಆ ಶಕ್ತಿ ಎಕ್ಸ್ಪ್ಯಾಂಡ್ ಆದಾದಾಗೆ ವಿಕಾಸ ಆದಾದಾಗೆ
ಆ ಸೃಷ್ಟಿಗೆ ಮುಂಚೆ ಇತ್ತಲ್ಲ ಆ ಒಂದು ಸ್ಥಿತಿ, ಅದು ಕ್ಷೋಭೆ ಉಂಟಾದಾಗ, ಒಂದು ಜರ್ಕ್ ಆದಾಗ, ಅದೇ ಮೂಲ ಕಲ್ಪನೆ ಆತನಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಬೆಳೆಯಿತು. ಏಕೆಂದ್ರೆ ಇದನ್ನ ಮುಂಚೆಯಿಂದನೂ ಹೇಳ್ತಾ ಇದೀವಿ, ಆ ಕ್ಷೋಭೆ ಉಂಟಾದಾಗ ಅವನು ಇದನ್ನ ತಗೊಂಡ್ ಬಂದ್ಬಿಟ್ಟ, ಅವನ ಇಚ್ಛೆಗಳು ಏನಿದೆಯೋ ಅದನ್ನು ಒಂದ್ ಸ್ವಲ್ಪ ತಗೊಂಡ್ ಬಂದ್ಬಿಟ್ಟ. ಆದರೆ ದೈವಿ ಇಚ್ಛೆಯು ಕೆಳಮುಖವಾಗಿದ್ದುದರಿಂದ ಮನುಷ್ಯನ ಕಲ್ಪನೆಯು ಮೂಲ ಸ್ಥಿತಿಗೆ ಅಥವಾ ಅತ್ಯುನ್ನತ ಸ್ಥಿತಿಯ ವಿರುದ್ಧ ದಿಶೆಯನ್ನು ಹಿಡಿದು ತನ್ನದೇ ಆದ ಸೃಷ್ಟಿಯನ್ನು ನಿರ್ಮಿಸಿತು. ಏನಾಗಿತ್ತಪ್ಪ ಅಂತ ಹೇಳಿದ್ರೆ ಅದು ಅದ್ರ ಪಾಡಿಗದು ದೈವಿ ಇಚ್ಛೆ ಅಂತ ಹೇಳಿದ್ರೆ ಯಾವಾಗ್ಲೂ ಅದು ಒಳ್ಳೆ ಇದ್ರಲ್ಲೇ ಇರುತ್ತೆ, ಅದು ಯಾವ ತರ ಡಿಸ್ಟರ್ಬೆನ್ಸ್ ಇಲ್ಲ. ಆದ್ರೆ ಇವನು ಕಲ್ಪನೆಯ ಮೂಲ ಸ್ಥಿತಿ ಇತ್ತಲ್ಲ, ಇವನಿಗೇನಾಯ್ತು, ಆ ಸ್ಥಿತಿ ವಿರುದ್ಧಕ್ಕೆ ಹೋದಾಗಿಂದ ಅವನ ಒಂದು ಸ್ಥಿತಿಯ ವಿರುದ್ಧ ದಿಶೆಯನ್ನು ಹಿಡಿದು ತನ್ನದೇ ಆದ ಸೃಷ್ಟಿಯನ್ನು ನಿರ್ಮಿಸಿತು. ಅವನದೇ ಒಂದು ಸೃಷ್ಟಿನ ಮಾಡ್ಕೊಂಡ್ಬಿಟ್ಟ, ತಂದೆ ಒಂದು ಪ್ರಪಂಚ ಮಾಡ್ಕೊಂಡ್ಬಿಟ್ಟ. ಹಾಗಾಗಿ ಇಲ್ಲಿ ದೈವಿ ಸ್ಥಿತಿ ಮತ್ತೆ ಸೃಷ್ಟಿ ಮತ್ತೆ ಮಾನವ ಸೃಷ್ಟಿ ಬಗ್ಗೆ ನಾವು ಒಂಚೂರು ನೋಡೋಣ. ಇದು ಏನಂತ ಹೇಳಿದ್ರೆ, ದೈವಿ ಸ್ತರ ಅಂತ ಏನಪ್ಪ ಅಂತ ಹೇಳಿದ್ರೆ, ಮೂಲ ಕಂಪನಗಳಿರುತ್ತಲ್ಲ ಅವು ಅತ್ಯಂತ ಸೂಕ್ಷ್ಮವಾಗಿರ್ತವೆ. ಮೂಲ ಕಂಪನಗಳು ಅತ್ಯಂತ ಸೂಕ್ಷ್ಮವಾಗಿರುತ್ತೆ. ಅವು ತಮ್ಮ ಗುಣವನ್ನು ಅವು ಕಾಪಾಡ್ಕೊಳತ್ವೆ. ಯಾವ್ದ್ರಲ್ಲಿ? ದೈವಿ ಸ್ತರದಲ್ಲಿ ತನ್ನಲ್ಲಿರುವ ಮೂಲ ಕಂಪನಗಳನ್ನ ಅದು ಯಾವಾಗ್ಲೂ ಕಾಪಾಡ್ಕೊಳತ್ತೆ. ಅದಕ್ಕೆ ಯಾವುದೇ ತರ ಈ ಜಂಜಾಟ ಇಲ್ಲ. ಅದಕ್ಕೆ ಅದು ತನ್ನ ಗುಣನ, ತನ್ನ ಒಂದು ಶಕ್ತಿನ, ಅದು ಸೂಕ್ಷ್ಮವಾದ ಶಕ್ತಿನ ತಂದು ಕಾಪಾಡ್ಕೊಳುತ್ತೆ. ಆದ್ರೆ ಮಾನವನ ಸ್ತರಕ್ಕೆ ಬಂದಾಗ ಅಲ್ಲಿ ಏನಾಗುತ್ತೆ, ಮಾನವನು ಅದನ್ನ ನಿರ್ಮಿಸ್ಕೊಂಡಾಗ ಕಂಪನಗಳು ಮೂಲ ಸ್ಥಿತಿಗೆ ವಿರುದ್ಧವಾಗ್ಬಿಡ್ತವೆ. ಮೂಲ ಸ್ಥಿತಿಯಲ್ಲಿ ಅವನಲ್ಲೂ ಅದೇ ಸ್ಥಿತಿ ಇತ್ತು, ಅವನಲ್ಲೂ, ಆದ್ರೆ ಅದು ವಿರುದ್ಧ ದಿಶೆಯಲ್ಲಿ ಅವನು ಮಾರ್ಪಾಡು ಮಾಡ್ಕೊಂಡ. ಇಲ್ಲಿ ದೈವಿ ಸ್ತರದಲ್ಲಿ ಕಂಪನಗಳು ಯಾವಾಗ್ಲೂ ಊರ್ಧ್ವಮುಖವಾಗಿರುತ್ತೆ. ಆದ್ರೆ ಮಾನವನ ಸ್ತರದಲ್ಲಿ ಆ ದೈವಿ ಧಾರೆಗಳು, ಆ ಕಂಪನಗಳು ಅಧೋಮುಖವಾಗಿರುತ್ತೆ, ಕೆಳಗಿನ ಸ್ತರಕ್ಕೆ ಬಂದ್ಬಿಟ್ಟಿರುತ್ತೆ, ಕೆಳಗಿನ ಸ್ತರಕ್ಕೆ ಬರುತ್ತೆ. ಸೊ ಇಲ್ಲಿ ದೈವಿ ಸ್ತರದಲ್ಲಿ ಅದಕ್ಕೆ ಯಾವುದೇ ತರ ಕಾಲಮಾನದ ಒಂದು ಅಡ್ಡಿ ಇಲ್ಲ. ಅದು ಕಾಲಮಾನದ ಅಡ್ಡಿ ಇದೆ. ಆಕ್ಚುಲಿ ದೈವಿ ಸ್ತರದಲ್ಲಿ ಕಾಲಮಾನದ ಅಡ್ಡಿ ಇದೆ. ತಾನು ಸೃಷ್ಟಿ ಆದಾಗಿನಿಂದ ತನ್ನ ಒಂದು ಎಲ್ಲ ಕೆಲಸ ಮುಗಿಸಿ ತಾನು ಅಲ್ಲಿ ಮುಗಿಸ್ಬಿಡತ್ತೆ ಅದ್ರ ಕೆಲಸನ. ಆದ್ರೆ ಇಲ್ಲಿ ಮಾನವನ ಸ್ತರದಲ್ಲಿ ಇದಕ್ಕೆ ಕಾಲಮಾನನೇ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ಅವನು ಇಲ್ಲಿ ಬಂದು ಎಲ್ಲ ತರ ಸಂಸ್ಕಾರಗಳನ್ನ ಕೂಡಿಸ್ಕೊಂಡು ಮತ್ತೆ ಹೋಗಿ ಮತ್ತೆ ಬಂದು ಪ್ರಳಯ ಆದ್ರೂ ಕೂಡ ಅವನು ಮತ್ತೊಂದು ಸೃಷ್ಟಿಗೆ ಅವನು ಮೂಲ ಆಗೇ ಇದ್ದಿರ್ತಾನೆ. ಯಾಕೆಂದ್ರೆ ಇದೆಲ್ಲನೂ ಅವನು ಕಳ್ಕೋಬೇಕು ಅಂತ ಹೇಳಿದ್ರೆ ಮತ್ತೊಂದು ಸೃಷ್ಟಿ, ಪ್ರಳಯ ಆದ್ರೂ ಕೂಡ ಇನ್ನೊಂದು ಸೃಷ್ಟಿ ಆದಾಗ ಇನ್ಯಾವ ಸ್ತರದಲ್ಲಿ ಆಗಿರುತ್ತೋ ಗೊತ್ತಿರಲ್ಲ, ಅಂತ ಸ್ತರದಲ್ಲೂ ಅವನು ತನ್ನನ್ನು ತಗೊಂಡ್ ಬಂದಿರ್ತಾನೆ. ಸೊ ಇದನ್ನ ನೆನ್ಪಿಟ್ಕೊಳ್ಳೋಣ. ಈಗ ದೈವಿ ಸ್ತರದಲ್ಲಿ ಕಂಪ್ಲೀಟ್ ಆಗಿ ಪರಿಶುದ್ಧತೆ ಇರುತ್ತೆ, ಪರ್ಫೆಕ್ಟ್ ಪ್ಯೂರಿಟಿ ಯಾವ್ದ್ರಲ್ಲಿ? ನಮ್ಮ ದೈವಿ ಸ್ತರದಲ್ಲಿ. ಆದ್ರೆ ಅದರದ್ದು ಉಲ್ಟಾ ಮಾನವ ಸ್ತರದಲ್ಲಿ ಪರಿಶುದ್ಧತೆ ಕಡಿಮೆ ಇರುತ್ತೆ. ಯಾಕೆ ಅಂದ್ರೆ ಅವನಿಗೆ ಆ ಅಹಮ್ಮಿನ ಭಾವ ಇರುತ್ತೆ. ಯಾವ ತರ ಅಹಂ ಅದವನಿಗೆ? ನಾನು, ನನ್ನದು, ನನ್ಗಾಗಿ ಅನ್ನೋ ಒಂಥರ ಅಹಮ್ಮಿನ ಭಾವ ಇರೋದ್ರಿಂದ ಅವನಲ್ಲಿ ಪರಿಶುದ್ಧತೆ 100% ಇರಲ್ಲ. ಸೊ ಇವನಿವಾಗ ಆ ಅಹಮ್ಮನ್ನ ಏನಾದ್ರೂ ಬಿಟ್ಟಿದ್ದೆ ಆದ್ರೆ, ಅದು ಹೊರಟಿದ್ದೆ ಹೋದ್ರೆ ಅವನು ನಿಸರ್ಗಕ್ಕೆ ಸ್ವಲ್ಪ ಹತ್ರ ಆಗ್ಬೋದು, ಆ ದೈವಿ ಸ್ತರಕ್ಕೆ ಸ್ವಲ್ಪ ಹತ್ರ ಆಗ್ಬೋದು. ಸೊ ನಮ್ಮಲ್ಲಿ ನಮ್ಮ ಪ್ರಾಕ್ಟೀಸಲ್ಲಿ ಗುರುಗಳು ಯಾವಾಗಲೂ ಹೇಳಿದಾಗೆ ನಮ್ಮ ಈ ಕಾನ್ಶಿಯಸ್ನೆಸ್, ಎವಲ್ಯೂಷನ್ ಆಫ್ ಕಾನ್ಶಿಯಸ್ನೆಸ್ ಬಗ್ಗೆ ಹೇಳ್ತಾರೆ, ಅದರಲ್ಲಿ ಅಹಂ ಬಗ್ಗೆ ಹೇಳ್ತಾರೆ. ಅಹಂ ಅಂತ ಹೇಳಿದ್ರೆ ಅದು ನಮಗೆ ರಿಫೈನ್ ಆಗಬೇಕು. ಅಹಂ ಬೇಕು ನಿಜ, ಆದ್ರೆ ಅದು ರಿಫೈನ್ಮೆಂಟ್ ಇರಬೇಕು. ಅಂದ್ರೆ ನನಗೆ ಗೊತ್ತಿದೆ ಪರವಾಗಿಲ್ಲ, ನನ್ನ ಎದುರುಗಡೆ ಇರೋರಿಗೆ ಇನ್ನೂ ಚೆನ್ನಾಗಿ ಗೊತ್ತಿದೆ ಅಂತ ಅನ್ಕೊಳ್ಳೋದು ಒಂಥರ ರಿಫೈನ್ಮೆಂಟ್. ಆದ್ರೆ ಇಲ್ಲಿ ನಾನು, ನಂದು, ನನ್ನಿಂದ, ನಂಗೋಸ್ಕರ ಅಂತ ಯಾವಾಗ ನಾವು ಸ್ವಾರ್ಥಮಯವಾಗಿರ್ತೀವೋ ಇವಾಗ ಅಹಮ್ಮಿನ ಬಲ ಹೆಚ್ಚುತ್ತಾ ಹೋಗುತ್ತೆ. ಹಾಗಾಗೇನೆ ಗುರುಗಳು ನಮಗೆ ಎವಲ್ಯೂಷನ್ ಆಫ್ ಕಾನ್ಶಿಯಸ್ನೆಸ್ ಬಗ್ಗೆ ಬಹಳ ಒತ್ತು ಹೇಳ್ತಾ ಇರ್ತಾರೆ. ಚಿತ್ತ, ಮನಸ್ಸು, ಬುದ್ಧಿ, ಅಹಂಕಾರ ಎಷ್ಟು ರಿಫೈನ್ ಆದಷ್ಟು ನಮಗೆ ಆ ಮೂಲ ತತ್ವಕ್ಕೆ, ಆ ಒಂದು ದೈವಿ ಸ್ತರಕ್ಕೆ ಹೋಗ್ಲಿಕ್ಕೆ ನಮಗೆ ಸಹಾಯ ಮಾಡ್ತಾ ಇರುತ್ತೆ. ಇಲ್ಲಿ ದೈವಿ ಸ್ತರದಲ್ಲಿ ಈಶ ಶಕ್ತಿಯು ದೈವಿ ಸ್ತರಕ್ಕೆ ಹರಿತಾ ಇರುತ್ತೆ ಯಾವಾಗ್ಲೂ. ಆ ಒಂದು ಪಾಸಿಟಿವ್ ಶಕ್ತಿ ಇರುತ್ತಲ್ಲ, ಅದು ಈ ಕಡೆಗೆ ಹರಿತಾ ಇರುತ್ತೆ. ಆದ್ರೆ ಮನುಷ್ಯ ಈ ಶಕ್ತಿಯನ್ನು ಅಹಂನ ಕಾರಣದಿಂದಾಗಿ ಇಂದ್ರಿಯಗಳಿಗೆ ಹರಿಸ್ತಾ ಇರ್ತಾನೆ. ಗೊತ್ತಲ್ವಾ?
ನಮ್ಮ ಇಂದ್ರಿಯಗಳಿಗೆ ಅದನ್ನೇನಾದ್ರೂ ಹರಿಸ್ಬಿಟ್ರೆ ಅದು ಎಷ್ಟು ಪ್ರಬಲ ಆಗತ್ತೆ ಅಂತ. ಸೊ ಹಾಗಾಗಿ ನಮಗೆ ನಾನು ಎಲ್ಲಿ ಇದ್ದೆ ಇವೆರಡರ ಕಾರ್ಯಗಳು ಒಂದೇ ತೆರನಾಗಿದ್ದರೂ ಶುದ್ಧತೆಯಲ್ಲಿ ಮಾತ್ರ ಮನುಷ್ಯನಲ್ಲಿದ್ದುದು ದೈವಿ ಕಲ್ಪನೆಗಿಂತ ಕೆಳಮಟ್ಟದ್ದಾಗಿತ್ತು. ಇದನ್ನ ನಾವು ಹೇಳಿದ್ವಿ. ಇವಾಗ ಅದು ಹೇಗೆ ನಾವು ಕೆಳಮುಖಕ್ಕೆ ತಗೊಂಡೋದ್ವಿ, ಅದು ಮಾತ್ರ ಮೇಲಿ ಸ್ತರದಲ್ಲಿ ತನ್ನ ಪಾಡಿ ತಾನು ಕಾಪಾಡ್ಕೊಳ್ತಾ ಇತ್ತು ಪರಿಶುದ್ಧತೆನ. ಇಲ್ಲಿ ಮನುಷ್ಯ ಅದ್ರ ಉಲ್ಟಾ ಹೋಗ್ಬಿಟ್ಟ. ಮನುಷ್ಯನು ನಿರ್ಮಿಸಿದ ಕಂಪನಗಳು ಮೂಲ ಸ್ಥಿತಿಗೆ ವಿರುದ್ಧವಾಗಿದ್ದ ಕಾರಣ ಮೂಲ ಕಂಪನಗಳ ಸ್ಥೂಲ ರೂಪವು ಆತನಲ್ಲುಳಿದು ಬಂದಿತು. ಸೊ ಹಾಗಾಗಿ ಅವನಲ್ಲಿ ಸ್ಥೂಲತೆ ಬೆಳೀತಾ ಹೋಯ್ತು, ಸಂಸ್ಕಾರಗಳು ಹೆಚ್ಚೆಚ್ಚಾಗ್ತಾ ಹೋದ್ವು. ಸೊ ನಮಗೆ ನೋಡಿ, ಇದು ದೈವಿ ಸ್ತರಕ್ಕೂ ಮಾನವ ಸ್ತರಕ್ಕೂ ಎಷ್ಟು ವ್ಯತ್ಯಾಸ ಇದೆ ಅಂದ್ರೆ, ಅದು ತನ್ನ ಪರಿಶುದ್ಧತೆಯನ್ನು ಕಾಪಾಡ್ಕೊಳ್ತಾ ಇದೆ, ಇವನ ಪರಿಶುದ್ಧತೆನ ಕಾಪಾಡ್ಕೊಳಕ್ ಆಗ್ತಾ ಇಲ್ಲ. ಯಾಕೆಂದ್ರೆ ಆ ಶಕ್ತಿ ನಾವು ಈ ಕಡೆಗೆ ಡಿವಿಯೇಟ್ ಮಾಡ್ದ, ಯಾವ ಕಡೆಗೆ? ನಮ್ಮ ಇಂದ್ರಿಯಗಳ ಕಡೆಗೆ ಗಮನ ಹರಿಸ್ತಾ ಹೋದ. ನೆಕ್ಸ್ಟ್ ಸ್ಲೈಸ್. ಈಗ ವಿಚಾರಗಳು ಮತ್ತು ರೂಢಿಗಳ ಬಲೆ. ಮಾನವೀಯ ಕಂಪನಗಳು ತಲೆ ಕೆಳಗಾಗಿವೆ. ಮೂಲ ಕಂಪನಗಳು ಮೊದಲಿದ್ದಂತೆಯೇ ಇದೆ. ಮೂಲದಲ್ಲಿದ್ದ ಎಲ್ಲ ಶಕ್ತಿಗಳು ಮನುಷ್ಯನಲ್ಲಿವೆ. ಇದನ್ನ ನಾವು ಈಗ ತಾನೇ ಅಂದ್ರೆ ಜಸ್ಟ್ ಡಿಫ್ರೆನ್ಸ್ ನಾವು ಮಾಡ್ಕೊಂಡಾಗ ನನಗೆ ಈ ಪಾಯಿಂಟ್ ನೆನಪಾಯ್ತು. ಮಾನವೀಯ ಕಂಪನಗಳು ಯಾವಾಗ್ಲೂ ಕೆಳಮುಖವಾಗಿ ಹರಿತಾ ಇರುತ್ತೆ, ಆದ್ರೆ ಮೂಲ ಕಂಪನಗಳು ಮೊದಲಿದ್ದಂತೆನೆ ತನ್ನ ಒಂದು ಶುದ್ಧತೆನ ಪರಿಶುದ್ಧತೆನ ಅದು ಕಾಪಾಡ್ಕೊಳ್ತಾ ಇರುತ್ತೆ. ಸೊ ಆ ಶಕ್ತಿಗಳು ಕೂಡ ಮನುಷ್ಯನಲ್ಲಿ ಇದ್ರೂ ಕೂಡ ಅವನು ಅದನ್ನ ಈ ಕಡೆ ಡಿವಿಯೇಟ್ ಮಾಡಿರೋದ್ರಿಂದ ಅವನು ಅದನ್ನ ಉಳಿಸ್ಕೊಳಕ್ಕಾಗಿಲ್ಲ. ಇವೆಲ್ಲವೂ ಕೂಡಿ ಜಟಿಲತೆಯ ಬೆಳವಣಿಗೆಗೆ ಕಾರಣವಾದವು. ಈ ರೀತಿ ಮನುಷ್ಯನು ತನ್ನದೇ ಆದ ಸೃಷ್ಟಿಯೊಂದನ್ನು ತನ್ನಲ್ಲಿ ನಿರ್ಮಿಸಿಕೊಂಡನು. ಸೊ ಈಗ ನಾವು ಜಟಿಲತೆನ ಹೆಂಗ್ ಫಾರ್ಮ್ ಮಾಡ್ಕೊಂಡ್ವಿ? ನಾವು ಶುದ್ಧೀಕರಣದಲ್ಲಿ ಅದಕ್ಕೇನೆ ಹೇಳೋದು, ಎಲ್ಲ ತರದ ಜಟಿಲತೆಗಳು ಅಶುದ್ಧತೆಗಳು ಹೋಗ್ಬೇಕು ಅಂತ. ಈ ಜಟಿಲತೆಗಳು ಮಾಡ್ಕೊಂಡಿದ್ಯಾರು? ನಾವೇ ಮಾಡ್ಕೊಂಡಿರೋ ಅಂತ ಜಟಿಲತೆಗಳು. ಅದು ಯಾವ್ದ್ಯಾವ್ದೋ ಕಾರಣದಿಂದ ನಮಗೆ ನಮ್ಮನ್ನು ಸುತ್ತುವರ್ಕೊಂಡಿರೋದ್ರಿಂದ ಅವಕ್ಕೆ ನಾವು ನಮ್ಮದೇ ಒಂದು ಸೃಷ್ಟಿನ ಮಾಡ್ಕೊಂಡ್ಬಿಟ್ವಿ. ನಾವು ಮನುಷ್ಯ ಸೃಷ್ಟಿನೇ ಬೇರೆನೆ ಮಾಡ್ಕೊಂಡ್ಬಿಟ್ವಿ. ಒಂದು ಟೈಮಲ್ಲಿ ಎರಡೂ ಒಂದೇ ಇದ್ದಿದ್ದು ಈಗ ನಾವು ಈ ಸ್ತರಕ್ಕೆ ಇಳ್ಕೊಂಡ್ಬಿಟ್ವಿ. ಇದರ ಪರಿಣಾಮವಾಗಿ ಆತನಲ್ಲಿ ವಿಚಾರಗಳ ಜಗತ್ತೇ ನಿರ್ಮಾಣವಾಯಿತು. ಸಮತೆಯು ಕದಡಿ ಹೋಗಿ ದ್ವಂದ್ವವು ಆರಂಭವಾಯಿತು. ಈಗ ನೋಡಿ, ಆ ಸಮತೆ ಅನ್ನೋದು ಪೂರ್ತಿ ಕಳೆದೋಗ್ಬಿಡ್ತು. ದ್ವಂದ್ವ ಶುರು ಆಯ್ತು ಅವನಿಗೆ. ಯಾವ್ದು ಸರಿ, ಯಾವ್ದು ತಪ್ಪು, ಯಾವ್ದು ನಾವು ಮಾಡಿದ್ರೆ ತಗೊಂಡಿಲ್ಲ, ಒಳ್ಳೇದು ಕೆಟ್ಟದು, ಸರಿ ತಪ್ಪು, ಈ ಎಲ್ಲದರಲ್ಲೂ ಅವನಲ್ಲಿ ದ್ವಂದ್ವ ಶುರು ಆಗೋಯ್ತು. ಈ ದ್ವಂದ್ವ ಶುರು ಆದಾಗ ಅವನಲ್ಲಿ ಮತ್ತಷ್ಟು ಜಟಿಲತೆಗಳು ಜಾಸ್ತಿ ಆಗ್ಬಿಟ್ವು. ಈಗ ಜಮೀಲಾಳ ಪ್ರತಿಯೊಂದು ಚಲನವಲನವು ಆತನ ಮನಸ್ಸಿನಲ್ಲಿ ಸೆಳೆದವು. ಪ್ರೇಮ ಅಂಕುರಿಸಿತು, ಅವಳ ಬಗೆಗಿನ ವಿಚಾರವೇ ಆತನ ಚಟವಾಯಿತು. ಇದೊಂದು ನಾವೆಲ್ಲರೂ ಓದಿದೀವಿ. 4ನೇ ನಿಯಮದಲ್ಲಿ ಬಾಬೂಜಿ ಮಹಾರಾಜರು ಒಂದು ದೃಷ್ಟಾಂತ ಕೊಟ್ಟಿರ್ತಾರೆ. ಅದರಲ್ಲಿ ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಏನಪ್ಪಾ ಅಂತ ಹೇಳಿದ್ರೆ, ಒಬ್ಬ ಮನುಷ್ಯ ಎಲ್ಲ ಸ್ತರದಲ್ಲೂ ಆ ಮೂಲದಲ್ಲಿದ್ದಂಥ ಸತ್ವ ಇಟ್ಕೊಂಡ್ರು ಕೂಡ ಹೇಗೆ ಅವನತಿ ಹೊಂದುತ್ತಾನೆ ಅನ್ನೋದನ್ನ ಒಂದು ಜಮೀಲಾಳ ಕತೆ ರೂಪದಲ್ಲಿ ಅವ್ರು ಹೇಳ್ತಾರೆ. ಅಂದ್ರೆ ಒಂದು ಮಗು ಹುಟ್ಟಿದಾಗ ಎಷ್ಟು ಮುಗ್ಧತೆಯಿಂದ ಇತ್ತು, ಅದು ಎಷ್ಟು ಒಂಥರ ಶುದ್ಧವಾಗಿತ್ತು. ಇದು ಯಾರು ಕರೆದ್ರೂ ಬರ್ತಿತ್ತು, ಅದಕ್ಕೆ ಯಾವುದೇ ಥರದ ದ್ವಂದ್ವ ಇರಲೇ ಇಲ್ಲ. ಅದಕ್ಕೆ ಅವಾಗ ದ್ವಂದ್ವ ಅನ್ನೋದೇ ಇರಲಿಲ್ಲ. ಆ ದ್ವಂದ್ವ ಇಲ್ಲದೆ ಇರೋಂಥ ಸ್ಥಿತಿಯಿಂದ ಬೆಳೀತಾ 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 ಅದಕ್ಕೆ ಸ್ವಲ್ಪ ಇವ್ರು ನನ್ನವರು, ಇವ್ರ ಹತ್ರ ಮಾತ್ರ ಹೋಗ್ಬೇಕು, ಬೇರೆಯವ್ರ ಹತ್ರ ಹೋಗ್ಬಾರ್ದು, ಮತ್ತು ಹಾಗೇನೆ ಪ್ರಪಂಚಕ್ಕೆ ಅದು ಹೊಂದ್ಕೊಳ್ತಾ ಬೇರೆ ಬೇರೆ ಅದೇ ನಾವು ಪರಿಸರದಲ್ಲಿ ಏನೇನು ಆಗುತ್ತೋ ಅದನ್ನೆಲ್ಲ ಸೇರ್ಕೊಳ್ತಾ ಬರ್ತಾ ಅದು ತಾನು ಎಲ್ಲ ಮತ್ತೆ ಸಂಸ್ಕಾರಗಳನ್ನ ರೂಪ ಮಾಡ್ಕೊಳ್ತು. ಜಟಿಲತೆಗಳು ಫಾರ್ಮ್ ಆಗ್ತಾ ಬಂದ್ವು. ಕೊನೆಗೆ ಅವನು ದುಡಿಬೇಕು ಅಂತ ಅನ್ಕೊಂಡ. ದುಡಿದ್ಮೇಲೆ ಆಯ್ತಲ್ವಾ, ದುಡ್ಡೆಲ್ಲ ಬಂತು, ಮದುವೆ ಆಗ್ಬೇಕು ಅನ್ಕೊಂಡ. ಮದುವೆ ಆದ್ಮೇಲೆ ಮಕ್ಳು ಆಯ್ತು, ಎಲ್ಲ ಮಕ್ಳು ದೊಡ್ಡವರಾದ್ರು. ಇವಾಗ ಇವನಿಗೆ ಆ ಜಟಿಲತೆಗಳ ಪ್ರಭಾವದಿಂದ ಏನ್ ಮಾಡ್ದ ಅಂದ್ರೆ, ತನ್ನ ಇಂದ್ರಿಯಗಳ ಸ್ವಾಧೀನ ತಪ್ಪೋಗೋದ್ರಿಂದ, ಯಾಕೆ ಅಂತ ಇಂದ್ರಿಯಗಳ ಮೇಲೆ ತನ್ನ ಶಕ್ತಿ ಈ ಕಡೆ ಶಕ್ತಿನ ಹರಿಸಿದ್ರಿಂದ ಏನಾಯ್ತು ಅಂತ ಹೇಳಿದ್ರೆ, ಯಾವುದೋ ಒಂದು ಪೋಸ್ಟರ್ ನೋಡ್ದ, ಅಲ್ಲಿ ಒಬ್ಳು ಡ್ಯಾನ್ಸರ್ದು ಒಂದು ಪಾಶ್ಚರ್ ಇಷ್ಟ ಆಗುತ್ತೆ. ಪದೇ ನೋಡ್ತಾ ಅದನ್ನೇ ನೋಡ್ಬೇಕು ಅಂತ ಅನ್ಕೊಂಡ. ತನಗೆ ಅವಳು ಬೇಕು ಅಂತ ಅನ್ನಿಸ್ತು. ಆಮೇಲೆ ಆದ್ರಿಂದ ಅವನು ಪ್ರಭಾವಿತನಾದ. ಕೊನೆಗೆ ಅಲ್ಲೂ ಸಹ ದುಡ್ಡೆಲ್ಲ ಖರ್ಚಾಯ್ತು. ಆ ದುಡ್ಡನ್ನು ಹೊಂದಿಸ್ಬೇಕು ಅಂದ್ರೆ ಬೇರೆ ಅನ್ಯ ಮಾರ್ಗನ ಹಿಡಿಲೇಬೇಕಾಯ್ತು.
ಬೇರೆ ದುರ್ಮಾರ್ಗ ಹಿಡಿಲೇಬೇಕಾಯ್ತು. ಅದೆಲ್ಲ ದುಡ್ಡು ದುರ್ಮಾರ್ಗದಿಂದ ಗಳಿಸಿದ್ಮೇಲೆ ಮತ್ತೆ ಅವನು ಜೈಲಿಗೆ ಹೋಗ್ಬೇಕಾಗಿ ಬಂತು. ಇದನ್ನ ಒಂದು ಮಾರ್ಮಿಕವಾಗಿ ಒಂದು ಎಕ್ಸಾಂಪಲ್ ತರ ನಮಗೆ ಹೇಳಿದ್ರು. ಯಾಕೆ ಅಂತ ಹೇಳಿದ್ರೆ ಅಂಥ ಮುಗ್ಧತೆ ಇರೋಂಥ ಒಂದು ಜೀವ ಹೇಗೆ ಈ ತರ ಆಯ್ತು, ಅದನ್ನ ನಾವೇ ಯೋಚನೆ ಮಾಡೋಣ. ಎಲ್ಲರಿಗೂ ಆಗ್ಬೇಕಂತಿಲ್ಲ, ಆದ್ರೆ ಅವನು ಜಟಿಲತೆಗಳ ಪ್ರಭಾವದಿಂದ ಅವನು ಎಷ್ಟು ಸ್ಥೂಲತೆ ಕಡೆಗೆ ಬಂದ್ಬಿಟ್ಟ. ಇಂಥ ಇದೇ ಮಾನವನ ಮಾಡ್ಕೊಳ್ಳೋ ಅಂತ ಒಂದು ಅದೇನದು ಒಂಥರ ಅನ್ಫಾರ್ಚುನೇಟ್ ಥಿಂಗ್ ಅಂತ ಹೇಳ್ತಾರೆ ಅದನ್ನು. ಸೊ ಅವನಿಗೆ ತನ್ನ ಇಂದ್ರಿಯಗಳ ಮೇಲೆ ಯಾವುದೇ ರೀತಿಯ ಒಂದು ಕಂಟ್ರೋಲ್ ಇಲ್ಲದೆ ಇದ್ದಿದ್ರಿಂದ ಅವನು ಆ ಥರ ಆಗ್ಬೇಕಾಗ್ಬಿಡ್ತು. ಇವಾಗ ಆಯ್ತು. ಹೀಗೆ ಚಟವು ಭಾವೋದ್ವೇಗ, ಕ್ರೋಧ ಮತ್ತು ಕಾಮವಿಕಾರಗಳ ಜಾಲವನ್ನು ಹೆಚ್ಚಿಸಿತು. ನೋಡಿ ಇವಾಗ ಬಂತು. ಈಗ ಇದು ಲಾಸ್ಟ್ ಒಂದು ಇದೆಯಲ್ಲ, ಹೀಗೆ ಈ ಚಟವು ಕಾಮೋದ್ರೇಗ ಮತ್ತು ಕೋಪದಿಂದ ಶುರುವಾಯಿತು. ಅವನಿಗೆ ಆವಾಗ ರೆಸ್ಟ್ಲೆಸ್ನೆಸ್ ಆಗ್ಬಿಡ್ತು. ಅದು ಅಷ್ಟೇ ಪರಿಣಾಮ ಆಗಿದ್ರೆ ಪರವಾಗಿಲ್ಲ, ಕೋಪ ಜಾಸ್ತಿ ಆಗುತ್ತೆ ಮತ್ತೆ ಕಾಮೋದ್ರೇಗನು ಜಾಸ್ತಿ ಆಗಿ ಅವನು ತನ್ನ ಕಂಟ್ರೋಲ್ನೇ ಮೀರ್ಕೊಂಡ್ಬಿಟ್ಟಿರ್ತಾನೆ. ತನ್ನ ಮೇಲೆ ತನಗೆ ವಿಶ್ವಾಸ ಇಲ್ಲದೆ ಇರೋ ಥರ ಆಗೋಗ್ಬಿಡುತ್ತೆ. ಸೊ ಇಷ್ಟೆಲ್ಲ ಆಗುವಾಗ, ಇಷ್ಟೆಲ್ಲ ಆಗ್ತಾ ಇದೆ ಅಂತಂದ್ರೆ ಅಂತ ಬಲೆಯನ್ನ ಕಿತ್ತೊಸೆಯೋದು ಹೇಗೆ, ಅದರಿಂದ ಹೊರಗೆ ಬರೋದು ಹೇಗೆ? ಈಗ ಅವನ್ನು ಮರಳಿ ಪಡೆಯಬೇಕಾದ ಸಂಸ್ಕಾರಗಳ ರೂಪದಲ್ಲಿ ತಾನು ತೆಗೆದುಕೊಂಡಿದ್ದ ಎಲ್ಲವನ್ನು ಎಸೆದು ಮೂಲ ಸ್ಥಿತಿಗೆ ಉಂಟಾಗಲು ಅವಕಾಶ ಮಾಡಿ ತಲೆ ಕೆಳಗಾಗಿದ್ದ ವಿಚಾರವನ್ನು ಸರಿಯಾದ ದಾರಿಗೆ ತಿರುಗಿಸಿ ಊರ್ಧ್ವಮುಖ ಮಾಡಿ ಅದನ್ನು ಬಲಪಡಿಸಬೇಕು. ಗೊತ್ತಾಯ್ತು ನಮಗೆ? ನಮ್ಮ ಸ್ತರ ಮನುಷ್ಯನ ಸ್ತರ ಕೆಳಮುಖವಾಗಿದೆ, ಅಲ್ಲಿ ಮೇಲ್ಮುಖವಾಗಿದೆ. ಈಗ ನಾವು ಕೆಳಮುಖದಲ್ಲಿ ನಾವಿಷ್ಟೆಲ್ಲ ಆ ಶಕ್ತಿನ ದುರುಪಯೋಗ ಮಾಡ್ಕೊಂಡಿದ್ರಿಂದ ಈಗ ಪುನಃ ಅದನ್ನ ಮೇಲ್ಮುಖವಾಗಿ ಮಾಡ್ಕೋಬೇಕಾಗಿರೋದು ನಮ್ದು ಆದ್ಯ ಕರ್ತವ್ಯ. ಈ ತರ ಮಾಡ್ಕೋಬೇಕು ಅಂತ ಹೇಳಿದ್ರೆ ನಮಗೆ ಈ ವಿಚಾರಗಳಿಗೆ ಊರ್ಧ್ವಗತಿಯನ್ನು ಕೊಡುವುದು ಸಾಮಾನ್ಯ ಮನುಷ್ಯನಿಗೆ ಶಕ್ಯವಿಲ್ಲವಾದ್ದರಿಂದ ಪತನದ ಸಾಧ್ಯತೆ ಇಲ್ಲದಂತೆ ಸರ್ವೋಚ್ಚ ಸ್ಥಿತಿಯಲ್ಲಿ ನೆಲೆಸಿದ ಒಬ್ಬ ಮಹಾಪುರುಷನನ್ನು ಆಶ್ರಯಿಸುವುದು. ಸೊ ನಮಗೆ ಇಷ್ಟು ಇಚ್ಛಾಶಕ್ತಿ ಇದ್ರೂ ಸಾಲದು, ಆಮೇಲೆ ಆ ಊರ್ಧ್ವ ಮುಖಕ್ಕೆ ಹೋಗ್ಬೇಕು ಅಂತ ಹೇಳಿದ್ರೆ ನಮಗೆ ಒಂದು ಸಮರ್ಥ ಗುರು. ಏಕೆಂದ್ರೆ ಅವ್ರು ಇದೆಲ್ಲನೂ ಅನುಭವಿಸಿ ಆ ಒಂದು ಯಾವಾಗ್ಲೂ 24/7 ಅವರು ಮೂಲದಲ್ಲಿ ಅವರು ಶಾಶ್ವತವಾಗಿ ಅಲ್ಲಿ ಸಂಪರ್ಕ ಹೊಂದಿರೋ ಅಂತ ಒಬ್ರು ಜೀವಂತ ಗುರುಗಳ ಅವಶ್ಯಕತೆ ಇಂಥ ಸಮಯದಲ್ಲಿ ನಮಗೆ ಬರುತ್ತೆ. ಅದಕ್ಕೆ ದ ರೋಲ್ ಆಫ್ ಮಾಸ್ಟರ್ ಇನ್ ಹ್ಯೂಮನ್ ಎವಲ್ಯೂಷನ್ ಅನ್ನೋದು ಹೇಗೆ ಯಾವ್ಯಾವ ಸ್ತರದಲ್ಲಿ ಬರುತ್ತೆ ಅಂತ ಹೇಳಿದ್ರೆ, ನಮ್ಮಿಂದ ಆಗಲ್ಲ ಅಂದಾಗ ಗುರುಗಳ ಸಹಾಯನ ನಾವು ತಗೊಳ್ತಾ ಇರ್ತೀವಿ. ಗುರುಗಳು ನಮಗೆ ಅಂತ ಸ್ಥಿತಿಗಳನ್ನ ಕೊಡ್ತಾ ಹೋಗ್ತವೆ. ಇಷ್ಟೇ ಅಲ್ಲ, ನಾವು ಆ ಗ್ರಂಥಿ ವಿಷಯನೂ ಓದಿದ್ವಾಗ ನಾವು ಯಾವುದೋ ಒಂದು ಗ್ರಂಥಿಯಿಂದ ಯಾವುದೋ ಗ್ರಂಥಿಗೆ ನಾವು ಕೆಲವು ಸಲ ಬೀಳೋ ಅಂತ ಪ್ರಯತ್ನದಲ್ಲೂ ಕೂಡ ಅವ್ರು ನಮ್ಮನ್ನ ಅಲ್ಲಿಂದನೂ ಎತ್ತಾ ಇರ್ತಾರೆ. ಒಂದ್ಸಲ ನಾವು ಅವರಿಗೆ ಶರಣಾಗತಿ ಆಗ್ಬಿಟ್ರೆ, ನಮ್ಮಲ್ಲಿ ನಾವು ಆ ಒಂದು ಸರಳತೆನ ನಾವು ರೂಢಿಸ್ಕೊಂಡ್ಬಿಟ್ರೆ, ಹಿ ವಿಲ್ ಟೇಕ್ ಕೇರ್ ಆಫ್. ಸೊ ನಮಗೆ ಗುರುಗಳ ಒಂದು ಆಶ್ರಯ ಬೇಕೇ ಬೇಕು. ಗುರುವಿನ ಪ್ರಭಾವದಿಂದ ಕೆಳಮಟ್ಟದ ವಿಚಾರಗಳು ಪರಿಶುದ್ಧವಾಗುವು. ವಿಚಾರಗಳು ಬಂತು, ಪರವಾಗಿಲ್ಲ, ಕೆಳಮಟ್ಟದ್ದೇ ಇತ್ತು, ಓಕೆ, ಅದನ್ನ ರಿಫೈನ್ ಮಾಡ್ಕೊಳ್ಳೋಕ್ಕೆ ಗುರುಗಳ ಸಹಾಯ ನಮಗೆ ಸಿಗ್ತಾ ಹೋಗುತ್ತೆ. ಆ ಕೆಳಮಟ್ಟದ ವಿಚಾರಗಳು ನಮಗೆ ಶುದ್ಧ ಆಗ್ತಾ ಹೋಗ್ತವೆ. ಇದಕ್ಕೆ ನಮ್ಮನ್ನೇ ನಾವು ಗಮನಿಸ್ಕೋಬೇಕು. ಹೇಗೆ ನಮ್ಮ ಮಾನಸಿಕ ಸ್ತರದಲ್ಲಿ ನಾವು ಏನಾದರೂ ಬದಲಾವಣೆ ಆಗಿದೆಯಾ, ದೈಹಿಕ ಸ್ತರದಲ್ಲಿ ನಾವೇನಾದರೂ ಬದಲಾವಣೆ ಆಗ್ತಾ ಇದೀವಾ, ಅಥವಾ ಆಧ್ಯಾತ್ಮಿಕ ಸ್ಥಿತಿಯಲ್ಲಿ ನಮಗೆ ಏನಾದರೂ ಬದಲಾವಣೆ ಆಗಿದೆಯಾ, ನಾವು ನೋಡ್ಕೋಬಹುದು. ಯಾಕೆಂದ್ರೆ ನಾವು ಇಷ್ಟನ್ನು ನಾವು ಅಬ್ಸರ್ವ್ ಮಾಡಲಿಲ್ಲ ಅಂತ ಹೇಳಿದ್ರೆ ನಮಗೆ ನಾವು ಏನು ಮಾಡಿದ್ರು ಸಾಲದು. ಯಾಕೆಂದ್ರೆ ಅಬ್ಸರ್ವೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ನಾವು ಇಷ್ಟು ವರ್ಷ ಧ್ಯಾನ ಮಾಡ್ತಾ ಇದೀವಿ ಅಂದ್ರೆ ನನ್ನಲ್ಲಿ ಏನು ಬದಲಾವಣೆ ಆಗಿದೆ, ಹಾಗಾದ್ರೆ ನನಗೆ ಎಷ್ಟು ಪರ್ಸೆಂಟೇಜ್ ನನಗೆ ಸರಳತೆ ನಾನು ಮೈಗೂಡಿಸ್ಕೊಂಡಿದ್ದೀನಿ, ಎಷ್ಟು ಪರ್ಸೆಂಟೇಜ್ ನಾನು ಆ ಕಡೆ ಹೋಗ್ಲಿಕ್ಕೆ ನಾನು ತಯಾರಾಗಿದ್ದೀನಿ ಅನ್ನೋದನ್ನ ನಾವು ಆತ್ಮಾವಲೋಕನ ಮಾಡ್ಕೊಳ್ತಾ ಇರಬೇಕು. ನಮ್ಮ ದೇಹ, ಮನಸ್ಸು ಮತ್ತೆ ಆಧ್ಯಾತ್ಮಿಕವಾಗೂ ಕೂಡ ನಾನು ಎಷ್ಟು ಮುಂದುವರೆದಿದ್ದೀನಿ ಅನ್ನೋದಕ್ಕೆ ನಾವು ನೋಡ್ಕೊಳ್ತಾ ಇರ್ಬೇಕಾಗತ್ತೆ. ಸಾಧಕನು ದುಷ್ಟ ಜಾಲವನ್ನು ಕತ್ತರಿಸಲು ಸಹಾಯಕವಾಗುವಂತ ಸದಭ್ಯಾಸಗಳನ್ನು ರೂಢಿಸಿಕೊಳ್ಳಬೇಕು. ಉದಾಹರಣೆಗಾಗಿ ಕಿವಿಗಳಿಂದ ಒಳ್ಳೆಯ ಮಾತುಗಳನ್ನು ಕೇಳಬೇಕು, ಕಣ್ಣುಗಳಿಂದ ಒಳ್ಳೆಯದನ್ನೇ ನೋಡಬೇಕು, ಮನಸ್ಸನ್ನು ಸತ್ಕಾರ್ಯ ಮಾಡಲು ಒಲಿಸಬೇಕು. ಸೊ ಹೀಗೆ ಗುರುಗಳು ಅದಕ್ಕೂ ಸಹ ಐಡಿಯಾ ಕೊಟ್ಬಿಟ್ರು. ಸಾಧನೆ ಜೊತೆಗೆ ನಿಮ್ಮ ಕ್ಯಾರೆಕ್ಟರ್ ಫಾರ್ಮೇಷನ್ ಕೂಡ ನೋಡ್ಕೊಳ್ಳಿ.
ಯಾಕೆಂದ್ರೆ ಕ್ಯಾರೆಕ್ಟರ್ ಫಾರ್ಮೇಶನ್ ಇಸ್ ಯುವರ್ಸ್. ನೀವು ಯಾವಾಗ ನಿಮ್ಮ ಒಂದು ಚಾರಿತ್ರ್ಯವನ್ನ ಸರಿಯಾಗಿ ನಿರ್ಮಿಸ್ಕೊಳ್ತೀರೋ ಮಿಕ್ಕಿದ್ದನ್ನ ನಾನು ನೋಡ್ಕೊಳ್ತೀನಿ ಅಂತ ಹೇಳ್ಬಿಟ್ಟಿದ್ದಾರೆ. ಅವ್ರು ನಮ್ಗೆ ಅಶ್ಯೂರ್ ಮಾಡ್ಬಿಟ್ಟಿದ್ದಾರೆ. ಈ ಕ್ಯಾರೆಕ್ಟರ್ ಫಾರ್ಮೇಶನ್ ನಮ್ಗೆ ಹೇಗಾಗ್ಬೋದು ಅಂತ ಹೇಳಿದ್ರೆ, ಯಾವಾಗ್ಲೂ ಒಳ್ಳೆ ಚಿಂತನೆಯಲ್ಲಿ ನಾವು ತೊಡಗಿರ್ಬೇಕು, ಒಳ್ಳೇದನ್ನೇ ನೋಡ್ಬೇಕು. ಅಂದ್ರೆ ಈ ಒಂದು ಸೆನ್ಸ್ ಆರ್ಗನ್ಸ್ ಇದೆಯಲ್ಲ, ಇದನ್ನ ಒಳ್ಳೇದಕ್ಕೆ ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ ಅವರು. ಯಾವಾಗ ಅದನ್ನ ನಾವು ಕೆಟ್ಟದಕ್ಕೆ ಆ ಶಕ್ತಿನ ಇದು ಸೆನ್ಸ್ ಆರ್ಗನ್ಸಿಗೆ ಬಲ ಕೊಟ್ವೋ ಅದು ಬೇಡ. ಇಂಥ ಒಳ್ಳೆ ಕಾರ್ಯಗಳಿಗೆ ಅದನ್ನ ಉಪಯೋಗಿಸ್ಕೊಂಡಾಗ ನೀವು ಊರ್ಧ್ವ ಮುಖದಲ್ಲಿ ಸಾಗ್ಲಿಕ್ಕೆ ಸಹಾಯ ಮಾಡುತ್ತೆ ಅಂತ ಹೇಳ್ತಾರೆ. ಹಾಗಾದ್ರೆ ಈ ಸರಳತೆ ಅಂತ ಒಂದು ಪರಿಕಲ್ಪನೆ ಇದೆಯಲ್ಲ, ಇದು ನೋಡ್ಲಿಕ್ಕೆ ಬಹಳ ಸರಳವಾಗಿ ಕಾಣಿಸಿದ್ರು ಕೂಡ ಅದು ನಮ್ಮ ಜೀವನದಲ್ಲಿ ಅದನ್ನ ಅಳವಡಿಸ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ. ಯಾಕೆ ಅಂದ್ರೆ ಅದು ನಾವು ಈ ಸಂಕೀರ್ಣತೆ ಅನ್ನೋ ಒಂದು ಪದ, ಈ ಜಟಿಲತೆ ಅನ್ನೋ ಒಂದು ಪರದೆ ಒಳಗೆ ನಾವು ಸಿಕ್ಕಾಕೊಂಡ್ಬಿಟ್ಟಿದೀವಿ. ಈ ಒಂದೊಂದೇ ಪರದೆಯನ್ನ ನಾವು ತೆಕ್ಕೊಳ್ಳೋದು ಅಷ್ಟು ಸುಲಭದ ಮಾತಲ್ಲ. ಆದ್ರೆ ಅದನ್ನ ತೆಗೆಸ್ಕೊಳ್ದೆ ಹೊರತು ನಮಗೆ ಸರಳತೆ ಅನುಭವ ಆಗೋದೇ ಇಲ್ಲ. ನಮ್ಮಲ್ಲಿ ಸರಳತೆ ಅನುಭವ ಆಗ್ತಾ ಇದೆ ಅಂದ್ರೆ ಅರ್ಥ ಜಟಿಲತೆಗಳು, ನಮ್ಮ ಸಂಕೀರ್ಣತೆಗಳು ಸ್ವಲ್ಪ ಕಡಿಮೆ ಆಗ್ತಾ ಇದೆ ಅಂತಾನೆ ಅರ್ಥ. ಸೊ ನಮಗೆ ಅದನ್ನು ಸಹ ನಾವು ಕ್ರಾಸ್ ವೆರಿಫಿಕೇಶನ್ ಮಾಡ್ಕೋಬಹುದು. ನಮ್ಮಲ್ಲಿ ಸರಳತೆ ಬಂದಿದೆ, ನನ್ನ ವಿಚಾರದಲ್ಲಿ ಸರಳತೆ ಇದೆ, ನನ್ನ ನಡೆನುಡಿನಲ್ಲಿ ಸರಳತೆ ಇದೆ, ಅಥವಾ ನನ್ನ ಲೈಫ್ ಸ್ಟೈಲಲ್ಲಿ ಸರಳತೆ ಬಂದಿದೆ ಅಂತ ಹೇಳಿದ್ರೆ ನಾನು ಸ್ವಲ್ಪ ಸ್ವಲ್ಪ ಆವರಣಗಳಿಂದ ಹೊರಗೆ ಬಂದಿದ್ದೀನಿ, ಅಥವಾ ಕಿತ್ತೋಗ್ತಾ ಇದೆ ಗುರುಗಳ ಸಹಾಯದಿಂದ ಅವೆಲ್ಲ ಕಿತ್ತೋಸಲ್ಪಡ್ತಿದೆ ಅಂತಾನೆ ನಾವು ಅನ್ಕೋಬಹುದು. ಸೊ ಈಗ ಸರಳತೆಯ ಮಾರ್ಗ. ಈ ಸರಳತೆಯ ಮಾರ್ಗ, ಈ ಜಾಲದ ಬೇರೆ ಬೇರೆ ಚಕ್ರಗಳಲ್ಲಿ ಬಗೆಬಗೆಯ ಗ್ರಂಥಿಗಳು ನಿರ್ಮಾಣವಾಗಿವೆ, ಆಗುತ್ತಲೂ ಇವೆ. ನೋಡಿ, ನಾವು ಏನ್ ಅನ್ಕೊಂಡಿದೀವಿ ಗೊತ್ತಾ ಮಕ್ಕಳು, ಈ ಗ್ರಂಥಿಗಳು ಅಂತ ಹೇಳಿದ್ರೆ ಇರುತ್ತಷ್ಟೇ, ಒಂದು ಗ್ರಂಥಿ ಇರುತ್ತೆ, ಅದನ್ನ ಶುದ್ಧ ಮಾಡ್ಕೊಂಡ್ರೆ ಆಗೋಯ್ತು ಅನ್ಕೊಂಡ್ರೆ. ಈ ಗ್ರಂಥಿಗಳು ಬೇರೆ ಬೇರೆ ಚಕ್ರದಲ್ಲಿ ಬೇರೆ ಬೇರೆ ರೀತಿಗಳ ಗ್ರಂಥಿ ಇದ್ರೂ ಕೂಡ ಮತ್ತು ನಾವು ಅದು ಮತ್ತು ಇನ್ನೂ ನಿರ್ಮಾಣ ಆಗ್ತಾನೆ ಇದೆ. ಆ ಗ್ರಂಥಿಗಳಿಗೆ ಮತ್ತೆ ಮತ್ತೆ ಇನ್ನೊಂದಿಷ್ಟು ಸೇರ್ತಾನೆ ಇದೆ. ಸೊ ಅವುಗಳನ್ನೆಲ್ಲ ಕತ್ತರಿಸಿದ ಮಹಾಪುರುಷನಿಂದ ಈ ಛೇದನ ಕಾರ್ಯದಲ್ಲಿ ತುಂಬಾ ಸಹಾಯವಾಗುವುದು. ಇದನ್ನು ನಾವು ಸಾಕಷ್ಟು ಸಲ ಹೇಳಿದ್ವಿ. ಗುರುಗಳ ಸಹಾಯ ಇಲ್ಲದೆ ಈ ಎಲ್ಲದನ್ನು ಇದು ಛೇದಗೊಳ್ಬೇಕಂದ್ರೆ ಕಟ್ಟಾಗಬೇಕು ಇವೆಲ್ಲನು. ಅವಾಗ ನಮ್ಮ ಉದ್ವೇಗ ಆವೇಗಗಳನ್ನು ಕಡಿಮೆ ಮಾಡುತ್ತಾ, ಆದ್ಯತೆ ಆಡಂಬರಗಳನ್ನು ತ್ಯಜಿಸುತ್ತಾ, ನಮ್ಮ ಅಸ್ತಿತ್ವದಲ್ಲಿ ಸೇರಿದ ಅನಾವಶ್ಯಕ ಅಂಶಗಳನ್ನು ಬಿಸಿಡುತ್ತಾ ನಡೆಯಬೇಕು. ಆಗ ಏನಾಗುವುದು? ನೀವೇ ಹೆಣೆದಿದ್ದ ಬಲೆಯು ಕತ್ತರಿಸುತ್ತಾ ಹೋಗುವುದು. ಈಗ ನಮ್ಮಲ್ಲಿ ನಾವು ಸರಳತೆ ಕಡೆಗೆ ಹೋಗ್ತಾ ಇದ್ದೀವಿ ಅಂದ್ರೆ ಸುಮಾರಾಗಿ ನಮ್ಮಲ್ಲಿ ಆ ಉದ್ವೇಗ ಆವೇಗಗಳು ಕಡಿಮೆ ಆಗ್ತಾ ಹೋಗುತ್ತವೆ. ಇದು ಅದೇನೋ ಹೇಳ್ತಾರಲ್ಲ, ನಮ್ದು ಬೈ ಒನ್ ಗೆಟ್ ಒನ್ ಫ್ರೀ ಅಂತ ಹೇಳ್ತಾರಲ್ಲ, ಆ ಥರ. ಹೆಂಗೆ ಅಂದ್ರೆ ನಾವು ಇದನ್ನ ಪಾಲಿಸಿದ್ರೆ, ಈ ಸರಳ ಸೂತ್ರಗಳನ್ನ ನಾವು ಪಾಲಿಸಿದ್ರೆ ಇವೆಲ್ಲ ಆಟೋಮ್ಯಾಟಿಕ್ ಆಗಿ ಉದ್ವೇಗಗಳು ಆವೇಗಗಳು ಕಡಿಮೆ ಆಗ್ತಾ ಇರುತ್ತವೆ. ಆಮೇಲೆ ಆದ್ಯತೆಗಳು ಆಡಂಬರಗಳು ತ್ಯಜಿಸ್ತಾ ಹೋಗ್ತೀವಿ. ಶೋ ಆಫ್ ಇರೋದಿಲ್ಲ, ಯಾವುದೇ ತರ ಆಡಂಬರತೆ ಇರೋದಿಲ್ಲ. ಆಮೇಲೆ ಪ್ರಿಯಾರಿಟೀಸು ಅಷ್ಟೇ. ಇದು ಆಗ್ಲೇಬೇಕು ಅಂತ ನಾವೇನ್ ಮುಂಚೆ ಅನ್ಕೊಳ್ತಿದ್ವಲ್ಲ, ಯಾವುದೋ ಪ್ರಾಪಂಚಿಕ ವಿಷಯದನ್ನ ಒಂದು ಆಸಕ್ತಿ ತೋರಿಸ್ತಿದ್ವಲ್ಲ, ಅದು ಸಹ ಒಂದು ಮಾಡರೇಷನ್ಗೆ ಬರುತ್ತೆ. ಅದೆಲ್ಲ ಆದಾಗ ನಮಗೆ ಅನಾವಶ್ಯಕ ಅಂಶಗಳನ್ನ ನಾವು ಬಿಡ್ತಾ ಹೋಗ್ತೀವಿ. ಅಲ್ಲೂ ನಾವು ನಮ್ಮ ಆದ್ಯತೆ ಅಂದ್ರೆ ಪರಮ ಸತ್ವಕ್ಕೆ ಹೋಗ್ಲಿಕ್ಕೆ ಏನ್ ಬೇಕೋ ಆ ಆದ್ಯತೆ ಕಡೆಗೆ ನಮಗೆ ಗಮನ ಹೋಗುತ್ತೆ. ಈ ಎಲ್ಲ ಇದನ್ನೆಲ್ಲ ನಾವು ದೃಷ್ಟಿಕೋನದಲ್ಲಿ ಇಟ್ಕೊಂಡಾಗ ನಮ್ಮಲ್ಲಿ ಸ್ವಲ್ಪ ಸರಳತೆ ಬಂದಿದೆ, ಆ ಕಡೆಗೆ ಮುಖ ಮಾಡಿದೀವಿ ಅಂತ ಅನ್ಕೋಬಹುದು. ಆದ್ರೆ ಆ ಸರಳತೆ ಬರೋದು ಇನ್ನು ಎಲ್ಲಿ ಗೊತ್ತಾ ಅಂತದ್ದು, 9ನೇ ಪಾಯಿಂಟ್ 10ನೇ ಪಾಯಿಂಟ್ ಅಂತ ಪ್ರಪನ್ನ ಪ್ರಭು ಆ ಪಾಯಿಂಟ್ ಅಲ್ಲಿ ನಮಗೆ ಸ್ವಲ್ಪ ಮಟ್ಟಿಗೆ ಅದು ನಮಗೆ ಗೋಚರಿಸುತ್ತೆ ಅಷ್ಟೇ, ಆದ್ರೆ ಆಗಿರಲ್ಲ. ಸೊ ಈಗ ಯಾರು ಈ ಬಲೆಯನ್ನು ಈಗಾಗಲೇ ಛೇದಿಸಿ ಅನಂತದಲ್ಲಿ ಸಾಕಷ್ಟು ಈಜಿರುವರೋ ಅಂಥವರ ಸಹಾಯ ಪಡೆದಾಗಲೇ ಇದು ಸಾಧ್ಯವಾಗುವುದು. ಪ್ರತಿ ಸಲನೂ ನಮಗೆ ಎಲ್ಲದಕ್ಕೂ ಸಹ ಅವ್ರ ಗುರುಗಳ ಸಹಾಯನೇ, ನಾವು ಗುರುಗಳನ್ನೇ ಅವಲಂಬಿಸಿದೀವಿ. ಅದು ಛೇದನ ಕಾರ್ಯ ನಡೆಯೋಕ್ಕೂ ಅವರೇ ಬೇಕು, ನಮ್ಮನ್ನ ಶುದ್ಧಗೊಳಿಸೋಕ್ಕೂ ಅವರೇ ಬೇಕು. ಪ್ರತಿಯೊಂದಕ್ಕೂ ನಮ್ಮಲ್ಲಿ ಒಂದು ಪರಿಪೂರ್ಣತೆ ಆಗಿರ್ಲಿ, ಎಲ್ಲ ವಿಷಯಕ್ಕೂ ನಾವು ಅವ್ರನ್ನೇ ಅವಲಂಬಿಸ್ಬಿಟ್ಟಿದೀವಿ. ಈಗ ಗುರಿ ಅತ್ಯಂತ ಸರಳತೆಯ ದೃಷ್ಟಾಂತವನ್ನು ಆದರ್ಶವಾಗಿಟ್ಟುಕೊಂಡು ಗುರಿಯನ್ನು ಮುಟ್ಟಲು ಯತ್ನಿಸಬೇಕು.
ನಮ್ಮ ಎಲ್ಲ ಇಂದ್ರಿಯಗಳು ಅದರಲ್ಲಿ ಲಯ ಹೊಂದಿ ತಮ್ಮ ಪೂರ್ವ ಸಂಸ್ಕಾರಗಳನ್ನು ಕಳೆದುಕೊಂಡು ಅದರೊಂದಿಗೆ ಸಾಮರಸ್ಯ ಹೊಂದುವಂತಾಗಬೇಕು. ಆಗ ಮಾತ್ರ ನಿಜವಾದ ಅರ್ಥದಲ್ಲಿ ನೀವು ದೈವದ ಕಡೆಗೆ ಧ್ಯೇಯದ ಕಡೆಗೆ ತಿರುಗಿದಂತೆ. ಸೊ ನಮಗೆ ಸರಳತೆಯ ದೃಷ್ಟಾಂತ ನಮಗೆ ಅರ್ಥ ಆಗಿದೆ. ಅದನ್ನೇ ಆದರ್ಶವಾಗಿ ಇಟ್ಕೋಬೇಕು. ಎಷ್ಟು ಸರಳತೆ ಇದ್ದಷ್ಟು ನಮಗೆ ಇನ್ನು ದಾರಿ ಸುಗಮವಾಗ್ತಾ ಹೋಗುತ್ತೆ. ಅದನ್ನ ನಾವು ಮುಟ್ಲಿಕ್ಕೆ ಪ್ರಯತ್ನ ಪಡ್ತಾನೆ ಇರಬೇಕು. ಆ ಪ್ರಯತ್ನದ ಫಲವಾಗಿ ನಾವು ಅದ್ರ ಮೂಲಕ್ಕೆ ನಾವು ಹೋಗ್ಲಿಕ್ಕೆ ನಮಗೆ ಸಹಾಯ ಆಗುತ್ತೆ. ಇದನ್ನ ಒಂದು ಸಣ್ಣ ನೋಟ್ಸ್ ನಾನು ಈ ಸರಳತೆಯ ಮಾರ್ಗದ ಬಗ್ಗೆ ನಾನು ಅನ್ಕೊಂಡಿದ್ದು, ಅದನ್ನ ಒಂಚೂರು ಹೇಳ್ತೀನಿ. ಈಗ ಸೃಷ್ಟಿಯ ಸಮಯದಲ್ಲಿ ಸೂಕ್ತವಾದ ಒಂದು ಶಕ್ತಿ ನಮ್ಮಲ್ಲಿತ್ತು, ಕರೆಕ್ಟಾ? ಅದು ನಾವೇ ಸೃಷ್ಟಿಸಿಕೊಂಡಿರುವ ಕೋಶದಲ್ಲಿ ಸಿಕ್ಕಾಕೊಂಡಿದೆ ಅಂತ ನಾವು ಇವಾಗ ಓದಿದ್ವಿ. ಅಂದ್ರೆ ಆ ಬಲೆಯಲ್ಲಿ ನಾವು ಸಿಕ್ಕಾಕೊಂಡಿದೀವಿ ಆ ಸುಪ್ತ ಶಕ್ತಿಯ ಇದರಿಂದ. ಈಗ ಅದನ್ನ ಪುನರುಜ್ಜೀವನಗೊಳಿಸೋದನ್ನು ಹೇಗೆ ಅಂತ ಕೂಡ ಓದಿದ್ವಿ. ಗುರುಗಳ ಸಹಾಯ ಬೇಕು. ಗುರುಗಳ ಸಹಾಯದಿಂದ ನಾವು ಅದನ್ನ ಪುನರುಜ್ಜೀವನಗೊಳಿಸ್ತೀವಿ. ಅದನ್ನು ಸರಿಯಾದ ರೀತಿಯಲ್ಲಿ ಬಳಸಿಕೊಳ್ಳುವ ಮೂಲಕ ನಾವು ನಮ್ಮನ್ನ ಗುರಿಯತ್ತ ತಗೊಂಡೋಗ್ತೀವಿ. ಈಗ ಅದೇ ನಾವು 5 ಫ್ಯಾಕಲ್ಟೀಸ್ ಇತ್ತಲ್ಲ, ಇಂದ್ರಿಯಗಳು, 5 ಇಂದ್ರಿಯಗಳ ಪಂಚೇಂದ್ರಿಯಗಳನ್ನ ನಾವು ಸರಿಯಾದ ರೀತಿಯಲ್ಲಿ ನಾವು ಉಪಯೋಗಿಸ್ಲಿಲ್ಲ ಅಂದ್ರೆ ಮತ್ತು ಅಧೋಮುಖನೇ. ಅದನ್ನ ಸರಿಯಾದ ರೀತಿಯಲ್ಲಿ ಉಪಯೋಗಿಸೋದ್ರಿಂದ ನಾವು ಊರ್ಧ್ವಮುಖಕ್ಕೆ ನಾವು ಹೋಗ್ತಾ ಇರ್ತೀವಿ. ಬಾಬೂಜಿಯವರು ಒಂದು ಮಾತನಾಡಿದೆ, ನಾವೇ ಹೆಣೆದುಕೊಂಡಿರುವ ಜಾಲವನ್ನು ನಾಶಪಡಿಸಿ ಪ್ರಕೃತಿಯ ಜೀವಾಳವಾದ ಆ ಸುಪ್ತ ಶಕ್ತಿಯನ್ನು ನಾವು ಪುನಃ ನಮ್ಮದಾಗಿಸಿಕೊಳ್ಳಬೇಕು. ಸುಪ್ತ ಶಕ್ತಿ ಏನಿತ್ತಲ್ಲ ಅದನ್ನ ನಾವು ನಮ್ಮದಾಗಿಸ್ಕೊಳ್ಬೇಕು. ಯಾವ್ದ್ರಿಂದ? ನಾವೇ ಹಾಕೊಂಡಿರೋಂಥ ಜಾಲನ ನಾವು ಜಾಲದಿಂದ ಹೊರಗೆ ಬರಬೇಕು. ಎಲ್ಲರಿಗೂ ಗೋಚರರಿರುವ ಪ್ರಕೃತಿಯ ಸರಳತೆಯನ್ನು ಆದರ್ಶವಾಗಿಟ್ಟುಕೊಂಡು ಹಿಂದೆ ಸೃಷ್ಟಿಯಾಗಿರುವ ಎಲ್ಲ ಮುದ್ರೆಗಳು ನಿರ್ಮೂಲವಾದ ನಂತರ ಏನು ಉಳಿಯುವುದೋ ಅದರೊಂದಿಗೆ ಪ್ರತಿಧ್ವನಿಸಿ ನಮ್ಮ ಎಲ್ಲ ಇಂದ್ರಿಯಗಳನ್ನು ಅದರೊಂದಿಗೆ ಲೀನವಾಗಿಸಿ ನಮ್ಮ ಗುರಿಯನ್ನು ತಲುಪುವ ಕಾರ್ಯಕ್ಕೆ ನಾವು ಎಲ್ಲರೂ ಸಿದ್ಧರಾಗೋಣ. ಸೊ ನಮಗೆ ಇಲ್ಲಿ ಕೀ ಪಾಯಿಂಟ್ಸು ಕೆಲವು ಸಿಕ್ತು. ನಾವೇ ಹಾಕೊಂಡಿರೋಂಥ ಜಾಲದಲ್ಲಿ ನಾವು ಸಿಕ್ಕಾಕೊಂಡಿದ್ದೀವಿ. ಅದರಿಂದ ನಾವು ಹೊರಗೆ ಬರಬೇಕು. ಅದಕ್ಕೆ ಗುರುಗಳ ಒಂದು ಸಹಾಯ ಬೇಕೇ ಬೇಕು. ಆದರೂ ಕೂಡ ನಮ್ಮ ಒಂದು ಪ್ರಯತ್ನ ಸತತವಾಗಿರ್ಬೇಕು, ಇನ್ಕ್ರಿಮೆಂಟಲ್ ಆಗಿರ್ಬೇಕು ಅಂತ ಹೇಳ್ತಾರೆ. ಅಂದ್ರೆ ಇವತ್ತಿಗಿಂತ ನಾಳೆ ಚೆನ್ನಾಗಾಗ್ಬೇಕು, ನಾಳೆಗಿಂತ ನಾಡಿದ್ದು ಚೆನ್ನಾಗಾಗ್ಬೇಕು, ನಾಡಿದ್ದಕ್ಕಿಂತ ಹಾಗೆ ಒಂದೊಂದಕ್ಕೂ ಒಂದೊಂದು ಹಂತನ ನಾವು ಮೀರ್ತಾ ಹೋದೋದಾಗೆ ನಾವು ಅದ ಸರಳತೆಯ ಒಂದು 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 ರುಚಿನ ನಾವು ಕಾಣ್ಬೋದು. ನಮ್ಮ ಪ್ರಯತ್ನ ಇಲ್ಲ ಅಂದ್ರೆ, ನಮ್ಮ ಅಭ್ಯಾಸದಲ್ಲಿ ಕೊರತೆ ಇತ್ತು ಅಂತಂದ್ರೆ ಗುರುಗಳು ನಮಗೆ ಸಹಾಯ ಮಾಡೋಕ್ಕಾಗಲ್ಲ. ಗುರುಗಳು ಇನ್ನೊಂದು ಕಡೆ ಹೇಳಿದ್ದಾರೆ. ಗುರುಗಳು ಇಷ್ಟೆಲ್ಲ ಎಷ್ಟು ಕಡೆ ಹೇಳಿದ್ರು, ಗುರುಗಳ ಸಹಾಯ ಇಲ್ಲ ಅಂದ್ರೆ ಯಾವುದನ್ನು ಛೇದನ ಮಾಡೋಕ್ಕಾಗಲ್ಲ ಅಂತ. ಗುರುಗಳು ಏನ್ ಹೇಳ್ತಾರೆ, ನಾನು ನಿಮಗೆ ಅವಕಾಶ ಮಾತ್ರ ಕೊಡ್ತೀನಿ, ಅದನ್ನ ನಿರ್ಮಾಣ ಮಾಡ್ತೀನಿ ಒಂದು ಅವಕಾಶನ. ಆ ಅವಕಾಶನ ನೀವು ಹೇಗೆ ಸದುಪಯೋಗ ಮಾಡ್ಕೊಳ್ತೀರಾ ಅದು ನಿಮ್ಮ ಅಭ್ಯಾಸದ ಮೇಲೆ ನಿಂತಿದೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ನಮಗೆ ಗುರುಗಳು ಯಾವ ತರ ಸಹಾಯ ಮಾಡ್ತಾರೆ ಅಂದ್ರೆ, ನಮ್ಮ ಜೀವನದಲ್ಲಿ ಸಾಕಷ್ಟು ಅವಕಾಶಗಳನ್ನ ಕೊಡ್ತಾ ಹೋಗ್ತಾರೆ. ಪರಿಸರನ ನಿರ್ಮಾಣ ಮಾಡ್ತಾರೆ. ಆ ಒಂದು ವ್ಯವಸ್ಥೆಯಲ್ಲಿ ನಾನು ಹೇಗೆ ಇರ್ತೀನಿ ಅನ್ನೋದನ್ನ ನಮ್ಮ ಅಭ್ಯಾಸದಿಂದ ನಾವು ನೋಡ್ಕೊಳ್ಬೇಕು. ಹಾಗಾಗಿ ನಮ್ಮ ಸಾಧನೆಯ ಮೂಲಕ ನಾವು ಅನಗತ್ಯ ಸಂಕೀರ್ಣತೆಗಳನ್ನು ತೆಗೆದು ಹಾಕುವ ಮೂಲಕ, ಅಂದ್ರೆ ನಾವು ಈ ಯಮ ಅನ್ನೋದೊಂದು ಬಂತಲ್ಲ, ಪತಂಜಲಿ ಯೋಗ ಮಹರ್ಷಿಗಳ ಸೂತ್ರ. ಯಮ ಅಂದ್ರೆ ಬೇಡದೆ ಇರೋದನ್ನೆಲ್ಲ ತೆಗೆದುಹಾಕೋದು. ಅದು ಯಾವ್ದು ಯಮ ಅಂತ ಹೇಳಿದ್ರೆ, ಏನು ಅಹಿಂಸಾ, ಕರೆಕ್ಟ್ ಅಲ್ವಾ? ಅಲ್ವಾ? ಒಂದು ನಿಮಿಷ. ಅಹಿಂಸಾ, ಸತ್ಯ, ಆಸ್ತೇಯ, ಬ್ರಹ್ಮಚರ್ಯ ಮತ್ತೆ ಅಪರಿಗ್ರಹ, ಇವನ್ನ ಸಾಧಿಸ್ತಾ ನಮಗೆ ಆ ಪರಿಪೂರ್ಣತೆ ಕಡೆಗೆ ಹೋಗಕ್ಕಾಗತ್ತೆ. ಪರಿಪೂರ್ಣ ಸ್ಥಿತಿಯೊಳಗೆ ಹೋಗ್ತೀವಿ. ಸೊ ಈ ಯಮವನ್ನ ಫಸ್ಟ್ ನಾವು ಸಾಧನೆ ಮಾಡ್ಬೇಕು. ಚಾರಿಜಿ ಮಾಸ್ಟರ್ನು ಯಾವಾಗ್ಲೂ ಹೇಳ್ತಾ ಇದ್ರು, ನಮಗೆ ಈ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರದನ್ನೆಲ್ಲ ಬೈಪಾಸ್ ಮಾಡ್ಬಿಟ್ಟು ನಮಗೆ ಧ್ಯಾನ ಸಮಾಧಿಗೆ ನಮ್ಮನ್ನ ಕರ್ಕೊಂಡು ಹೋಗ್ತಾರೆ. ಧ್ಯಾನ ಸಮಾಧಿಗೆ ನಮ್ಮನ್ನ ಸ್ಥಿತಿ ಕರ್ಕೊಂಡು ಹೋಗ್ಬಿಡ್ತಾರೆ. ಅಂದ್ರೆ ಆ ಧ್ಯಾನ ಮಾಡೋದ್ರಿಂದ ನಮಗೆ ಈ ಎಲ್ಲ ಹಂತಗಳನ್ನ ನಾವು ನಮ್ಮಲ್ಲಿ ಆಟೋಮೆಟಿಕ್ ಆಗಿ ಆಗ್ತಾ ಹೋಗುತ್ತೆ ಅಂತ ಕೂಡ ಹೇಳಿದ್ದಾರೆ. ಹಾಗಾಗಿ ನಾವು ನಿಶ್ಚಲವಾದ ಮೂಲ ಸ್ಥಿತಿಗೆ ನಾವು ಅನುರಣಿಸ್ತೀವಿ. ಈಗ ಅಶಾಂತಿಯ ಸ್ಥಿತಿ ಮಾಯ ಆಗೋಗ್ಬಿಡುತ್ತೆ. ನಾವು ಅಶಾಂತಿ ಯಾವಾಗ ಆಯ್ತು ಅಂತ ಹೇಳಿದ್ರೆ, ಆ ಒಂದು
ಸ್ಥಿತಿ ಬಂತಲ್ಲ, ನಂದು ಅಶಾಂತಿಯ ಸ್ಥಿತಿ ಬಂತಲ್ಲ, ಅದು ಕೂಡ ಮಾಯವಾಗ್ತಾ ಹೋಗುತ್ತೆ. ಹಾಗಾಗಿ ಬಾಬೂಜಿ ಹೇಳ್ತಾರೆ, ನಮ್ಮ ವೈಯಕ್ತಿಕ ಜಾಲಗಳನ್ನು ನಿವಾರಿಸಿ ಕೊನೆಗೆ ಪರಿಶುದ್ಧ ಸ್ಥಿತಿಯನ್ನು ಪಡೆಯಲು ನಮ್ಮ ಚಟುವಟಿಕೆಗಳನ್ನು ಕಡಿಮೆ ಮಾಡುತ್ತಾ ಹೋಗಬೇಕು. ನಮ್ಮ ಯಾವ ಚಟುವಟಿಕೆಗಳು, ನಮ್ಮ ಇಂದ್ರಿಯಗಳು ಬೇರೆ ಕಡೆ ತಿರುಗ್ತಾ ಇದೆಯಲ್ಲ, ಅಂತ ಚಟುವಟಿಕೆಗಳನ್ನ ನಾವು ಕಡಿಮೆ ಮಾಡ್ಕೋಬೇಕು. ಮತ್ತೆ ನಮ್ಮೊಳಗೆ ಪ್ರವೇಶಿಸಿರುವ ಅನಗತ್ಯವಾದದನ್ನೆಲ್ಲ ತೆಗೆದು ಹಾಕ್ಬೇಕು. ಅದು ಗೊತ್ತಾಗ್ತಿದೆ, ಬೆಳಗ್ಗಿಂದ ಸಂಜೆವರೆಗೂ ಸಾಕಷ್ಟು ಮುದ್ರೆಗಳನ್ನ ಹಾಕೊಂಡ್ಬಿಡ್ತೀವಿ, ಗೊತ್ತಿದ್ದೋ ಗೊತ್ತಿಲ್ಲ, ಅನಗತ್ಯವಾಗಿರ್ತಾವ ಅವೆಲ್ಲ. ಅಂತ ಮುದ್ರೆಗಳನ್ನ ನಾವು ಅವತ್ತಿಂದ ಅವತ್ತನ್ನೇ ತೆಗೆದುಹಾಕ್ತಾ ಹೋಗ್ಬೇಕು. ನಮ್ಮ ಜೀವನವನ್ನು ಸರಳೀಕರಣ ಮಾಡಿಸ್ಕೊಳ್ತಿದ್ದಂತೆ ನಮಗೆ ದೈವಿ ಪ್ರಕೃತಿಯೊಂದಿಗೆ ಅನುರಣಿಸಲು ನಮಗೆ ಸಹಾಯ ಆಗುತ್ತೆ. ರೆಸೊನೇಟ್ ಆಗ್ಲಿಕ್ಕೆ ನಮಗೆ ಸಾಧ್ಯ ಆಗುತ್ತೆ. ಮತ್ತೆ ನಾವು ಪರಿಶುದ್ಧತೆ ಕಡೆಗೆ ನಾವು ದಾಪುಗಾಲಾಗ್ತಾ ಹೋಗ್ತೀವಿ. ಸೊ ಇದಿಷ್ಟು ನಾವು ಸರಳತೆಯ ಒಂದು ವಿಷಯನ ನಾವು ತಿಳ್ಕೊಂಡ್ವಿ, ಸರಳತೆ ಪಡೆಯೋದನ್ನು ಹೇಗೆ ಅಂತ. ಆದರೆ ಸರಳತೆ ಅಷ್ಟು ಸುಲಭ ಅಲ್ಲ ಅಂತ ಕೂಡ ಗುರುಗಳು ಹೇಳಿದ್ದಾರೆ. ಆದ್ರೆ ಅವ್ರು ನಮಗೆ ಬೆಂಬಲಿಸ್ತಾನೆ ಇರ್ತಾರೆ. ನಮ್ಮ ಪ್ರಯತ್ನನೂ ಅಷ್ಟೇ ಇಂಪಾರ್ಟೆಂಟು. ಯಾಕೆಂದ್ರೆ ನಮ್ಮಲ್ಲಿ ಆಂತರಿಕವಾದ ಒಂದು ಪ್ರಕೃತಿ ಇದೆ. ಅದೇನಪ್ಪ ಅಂತ ಹೇಳಿದ್ರೆ, ನಮ್ಮಲ್ಲೇ ಒಂದು ದೈವಿ ಪ್ರಕಾಶದ ಒಂದು ಪ್ರಕೃತಿ ಇದೆ. ಆ ಸರಳತೆನೇ ಅದ್ರ ಜೀವಾಳ ಕೂಡ ಆಗಿದೆ. ಆ ಒಂದು ನಮ್ಮಲ್ಲಿ ಒಳಗಡೆ ಇರುವಂತದ್ರಲ್ಲಿ ಆ ಸರಳತೆನೇ ಜೀವಾಳ ಆಗಿದೆ. ಅದ್ರ ಜೀವಾಳ ಪರಿಶುದ್ಧತೆ ಇದೆ, ಅದರಲ್ಲಿ ವಿನಮ್ರತೆ ಇದೆ, ಶಾಂತತೆ ಇದೆ, ಸಮಸ್ಥಿತಿ ಇದೆ, ಸಂತೋಷ ಇದೆ, ಶರಣಾಗತಿ ಇದೆ, ಎಲ್ಲನೂ ಇದೆ. ಈ ಸರಳ ಜೀವನದಲ್ಲಿ ಇವೆಲ್ಲವೂ ಜೋಡಿಸಲ್ಪಟ್ಟಿರ್ತವೆ. ಹಾಗಾಗಿ ಇದರ ಫಲಿತಾಂಶ ಹೆಂಗಾಗಿರ್ಬೇಕು ಅಂದ್ರೆ, ಮಗು ತರ ಮುಗ್ಧತೆ ಇರ್ಬೇಕು. ನಾವು ತಲುಪಬೇಕಾಗಿರೋದು ಮೊದಲು ಮಗು ಎಷ್ಟು ಮುಗ್ಧತೆಯಿಂದ ಇದ್ದು ಆಮೇಲೆ ಹೆಂಗೆ ಜಮೀಲಾ ಕಥೆವರೆಗೂ ಹೊರಟೋಯ್ತೋ, ಮತ್ತೆ ಪುನಃ ನಾವು ಮಗುನ ಸ್ಥಿತಿಗೆ ಬರಬೇಕು, ಮುಗ್ಧತೆಯ ಸ್ಥಿತಿಗೆ ಬರಬೇಕು. ಇದನ್ನೇ ನಮ್ಮ ಬಾಬೂಜಿ ಮಾಸ್ಟರ್ ನಮ್ಮಿಂದ ನಿರೀಕ್ಷಣೆ ಮಾಡ್ತಾ ಇದ್ದಾರೆ. ಕೊನೆಗೆ ಹೇಳ್ಬೇಕು ಅಂತ ಹೇಳಿದ್ರೆ, ನಾವು ನಿಜವಾದ ಪ್ರಗತಿಯನ್ನು ಸಾಧಿಸ್ಬೇಕಾದ್ರೆ ನಾವು ನಮ್ಮ 2 ರೆಕ್ಕೆಗಳನ್ನ ಸಮವಾಗಿ ಬಳಸ್ಕೋಬೇಕು. ಈ ಇಂದ್ರಿಯಗಳನ್ನ ದುರ್ಬಳಕೆ ಮಾಡ್ಕೊಳ್ಳದೆ ಅದನ್ನ ಸರಿಯಾಗಿ ತೂಗಿಸ್ಕೊಳ್ಳೋದ್ರಿಂದ ನಮ್ಮ 2 ರೆಕ್ಕೆಗಳನ್ನ ನಮ್ಮ ಸರಿಯಾಗಿ ತೂಗಿಸ್ಕೊಳ್ಳೋಕೆ ಸಾಧ್ಯ ಆಗುತ್ತೆ. ನಮ್ಮ ವೈಯಕ್ತಿಕ ಜಾಲಗಳನ್ನು ನಾಶ ಮಾಡೋದು ಒಂದು ನಮ್ಮ ಕರ್ತವ್ಯ ಆಗಿದೆ. ನಮ್ಮ ಮನಸ್ಸಿನ ವೃತ್ತಿಗಳನ್ನ ನಿರ್ಮೂಲನೆ ಮಾಡೋದು ಕೂಡ ನಮ್ಮ ಕರ್ತವ್ಯ ಆಗಿದೆ. ಇದು ನಮಗೆ ಗುರುಗಳ ಸಹಾಯನೂ ಸಹ ಅವಾಗ ನಮಗೆ ಯಾವಾಗಲೂ ಸಿಗ್ತಾ ಇರುತ್ತೆ. ನಮಗೆ ಅವರು ಆತ್ಮದ ಪ್ರಯಾಣವನ್ನ ಚಾಲನೆಗೊಳಿಸ್ತಾರೆ. ನಮ್ದು ಸ್ಪಿರಿಚುವಲ್ ಜರ್ನಿಗೆ ಅವರು ನಮಗೆ ಚಾಲನೆ ಕೊಡ್ತಾರೆ. ಯಾವಾಗ ಅಂತ ಹೇಳಿದ್ರೆ, ನಮ್ಮಲ್ಲಿ ಆ ಒಂದು ನಾನು ತಲುಪಲೇಬೇಕು ಅಂತ ನಾನು ಗುರಿ ಇಟ್ಕೊಂಡು ಅದ್ರ ಜೊತೆಗೆ ನಾನು ನಿರಂತರವಾಗಿ ನಾನು ಸತತ ಪ್ರಯತ್ನ ಮಾಡೋದ್ರಿಂದ ಅದು ಅವ್ರಿಗೆ ನಮ್ಮ ಕಡೆ ಅವ್ರ ಸಹಾಯದಿಂದ ನಮಗೆ ಅದು ಆಗ್ತಾ ಹೋಗುತ್ತೆ. ನಮ್ಮ ಪ್ರಜ್ಞೆಯ ಸೂಕ್ಷ್ಮ ಕ್ಷೇತ್ರದಲ್ಲಿರುವ ಗ್ರಂಥಿಗಳನ್ನು ಸಡಿಲಗೊಳಿಸುವರು ಹಾಗೂ ನಮ್ಮ ಪ್ರಜ್ಞೆಯು ಗುರಿಯೆಡೆಗೆ ವಿಸ್ತಾರಗೊಳ್ಳುವಂತೆ ಹಂತವಾಗಿ ಚಕ್ರಗಳ ಮೇಲೆ ಅವರು ಕೆಲಸ ಮಾಡ್ತಾರೆ. ಇದನ್ನ ನಾವು ಈಗ ಸಾಕಷ್ಟು ಸಲ ಓದ್ತಾ ಇದ್ದೀವಿ. ಎಷ್ಟು ಚಕ್ರಗಳ ಮೇಲೆ ನಮಗೆ ಒಂದು ಸ್ಪಿರಿಚುವಲ್ ಅನಾಟಮಿ ಬುಕ್ಕಲ್ಲಿ ನೋಡುವಾಗ ಮೊದಲು ನಾವು ಎಷ್ಟೋ ಸಲ ಪ್ರಶಿಕ್ಷಕರನ್ನ ಕೇಳ್ತಾ ಇದ್ವಿ, ನಾನು ಯಾವ ಸ್ಥಿತಿನಲ್ಲಿದ್ದೀನಿ, ನಾನು ಹೇಗೆ ಪ್ರೋಗ್ರೆಸ್ ಆಗ್ತಾ ಇದ್ದೀನಿ ಅಂತ ಕೇಳ್ತಾ ಇದ್ವಿ. ಇವಾಗ ನಮಗೆ ಗೊತ್ತಾಗ್ತಾ ಇದೆ, ನಾನು ಯಾವ ಹಂತದಲ್ಲಿದ್ದೀನಿ, ನನ್ನ ಪ್ರೋಗ್ರೆಸ್ ಎಲ್ಲಿದೆ, ನಾನು ಯಾವ ಸ್ಥಿತಿನಲ್ಲಿದ್ದೀನಿ ಅಂತ ನಮಗೆ ಇವಾಗ ಅಷ್ಟೊಂದು ನಮಗೆ ಅರಿವನ್ನ ಕೊಡ್ತಾ ಇದ್ದಾರೆ. ಸೊ ಈಗ ಹಂತವಾಗಿ ಗುರುಗಳು ಸಹ ಆ ಚಕ್ರಗಳ ಮೇಲೆ ಕೆಲಸ ಮಾಡ್ತಾ ನಮ್ಮನ್ನ ಆ ಆಂತರಿಕವಾದ ಕೆಲಸದ ಕಡೆಗೆ ನಮಗೆ ಕಾನ್ಸಂಟ್ರೇಟ್ ಮಾಡಿದ್ದಾರೆ. ಈಗ ನಾವು ಧ್ಯಾನಿಸುವ ಪ್ರತಿ ಬಾರಿಯೂ ಹೊಸ ಸ್ಥಿತಿನ ನಾವು ಅನುಭವಿಸಕ್ಕೆ ಶುರು ಹೋಗ್ಬೇಕು. ಅದೇ ಇನ್ಕ್ರಿಮೆಂಟಲ್ ಆಗಿರ್ಬೇಕು, ಪ್ರೋಗ್ರೆಸ್ ಇರಬೇಕು. ನಿಂತಲ್ಲೇ ನೀರಾಗಿರ್ಬಾರ್ದು ಅಥವಾ ಇನ್ನೂ ಅಧೋಗತಿಗೆ ಇಳಿಬಾರ್ದು. ನಾವು ಹೆಚ್ಚು ಇನ್ನೂ ಸ್ಥಿತಿಗಳನ್ನ ನಾವು ಪಡಿತಾ ಹೋಗ್ಬೇಕು. ಈ ನಿಟ್ಟಿನಲ್ಲಿ ಹೇಳುವುದಾದರೆ, ಅವರ ಅಪರಿಮಿತ ಜ್ಞಾನ ಹಾಗೂ ಪ್ರೇಮಕ್ಕೆ ನಮ್ಮನ್ನು ಶರಣಾಗತಿಗೊಳಿಸ್ಕೋಬೇಕು. ಈ ಸಾಧನೆಯನ್ನು ನಮಗೇನಪ್ಪ ನಮ್ಮ ಮುಂದಿರೋ ಒಂದು ಕೆಲಸ ಅಂದ್ರೆ ಸಾಧನೆಯಲ್ಲಿ ನಿರತರಾಗೋದು. ಅವ್ರು ಕೊಟ್ಟಿರೋಂಥ ಸಾಧನೆ ತುಂಬಾ ಸರಳವಾದಂಥ ಸಾಧನೆ. ಈಗ ನಮಗೆ ಬಾಬೂಜಿಯವರು ಈ ಸಾಧನೆ ಜೊತೆಗೆ ನೀವು ಇಂಥ ಕೆಲವು ಮೌಲ್ಯಗಳನ್ನ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ನಿಮಗೆ ದಾರಿ ಅತ್ಯಂತ ಸುಗಮವಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಬ್ರದರ್, ಸ್ವಲ್ಪ ಫಾಸ್ಟ್ ಆಗ್ಬಿಡ್ತೇನೋ ಅಲ್ಲ ಬ್ರದರ್?
ಇಲ್ರಿ, ಏನು ಪರವಾಗಿಲ್ಲ, 9 ಗಂಟೆ ಆಯ್ತು, ಪರವಾಗಿಲ್ಲ. ಫಾಸ್ಟ್ ಏನಾಗಿಲ್ಲ, ಆಲ್ಮೋಸ್ಟ್ 1 ತಾಸು ಆಗಿದೆ. ಅದು ಓ ಇನ್ನೊಂದು ಹೇಳೋದು ಮರ್ತೆ ಇಲ್ಲಿ. ಹ್ಮ್, ಅದು ಒಂದ್ ಕಡೆ ಈ ಈ ಒಂದು ಉಷ್ಣತೆ ಅನ್ನೋ ಒಂದು ಪದನ ನಾವು ಪದೇ ಪದೇ ಉಪಯೋಗಿಸ್ತೀವಿ ಅಲ್ವಾ. ಈಗ ಹೆಂಗೆ ಇದು ಜಮೀಳಾಳ ಕಥೆನಲ್ಲಿ ನಾವು ನೋಡ್ಕೊಂಡಾಗ ಆ ಉಷ್ಣತೆ ಪ್ರಭಾವದಿಂದ ಅಥವಾ ಅವನ ವಿಚಾರಕ್ಕೆ ಆ ಉಷ್ಣತೆ ದೊರಕಿದಾಗ ಅವನಲ್ಲಿ ಅಷ್ಟೊಂದು ಬದಲಾವಣೆ ಆಗ್ತಾ ಹೋಯ್ತು ಅವನಿಗೆ. ಅಂದ್ರೆ ಅವ್ನ ಥಾಟ್ ಪ್ರಾಸೆಸ್ ಅಲ್ಲಿ ಅಷ್ಟೊಂದು ಅವನಿಗೆ ಸ್ಟ್ರಾಂಗ್ ಇತ್ತು ಅವ್ನ ಥಾಟ್ ಪ್ರಾಸೆಸ್. ಅದು ಹೇಗಾಯ್ತು ಅಂತ ಹೇಳಿದ್ರೆ ಅವನಿಗೆ ಅದು ಆ ವಿಚಾರಗಳಿಂದ ಉಷ್ಣತೆ ಜಾಸ್ತಿ ಆಗಿ ಅವು ಮತ್ತಷ್ಟು ಗಟ್ಟಿ ಆಗ್ತಾ ಹೋದ್ವು. ಪರಿಣಾಮವಾಗಿ ಅದು ಸ್ಥೂಲತೆ ಬೆಳೀತಾ ಹೋಗ್ಬಿಡ್ತು. ಈ ಸ್ಥೂಲತೆ ಹೋಗ್ತಾ ಹೋಗ್ತಾ ಬಲೆ ಇತ್ತಲ್ಲ, ಅದು ನಾವೇ ಅವನೇ ಮಾಡ್ಕೊಂಡಿರೋಂಥ ಬಲೆಯಲ್ಲಿ ಅವನು ದೃಢ ಆಗ್ಬಿಟ್ಟ ಅದು ಅದ್ರೊಳಗೆ. ಸೊ ಹಾಗಾಗಿ ಉಷ್ಣತೆ ವಿಚಾರ ಅಂತ ಹೇಳಿದ್ರೆ ನಾವು ಮುಂಚೆಯಿಂದನೂ ಮಾತಾಡ್ತೀವಿ, ಸೂರ್ಯನ ಉಷ್ಣತೆ ಬೇರೆ, ಮೂಲದಲ್ಲಿರೋ ಉಷ್ಣತೆ ಬೇರೆ. ಅಂತ ಉಷ್ಣತೆಯನ್ನ ನಾವು ತಡ್ಕೊಂಡು ಅದನ್ನ ನಿಭಾಯಿಸುವಂತ ಒಂದು ಶಕ್ತಿ ತಗೊಂಡು, ಅಂದ್ರೆ ಆ ಕರಗತ ಮಾಡ್ಕೊಳ್ಳೋದ್ರಿಂದ ನಾವು ಅದರಿಂದ ಆಚೆ ಬರ್ಬೋದು ಅಂತ ಕೂಡ ಹೇಳ್ತಾರೆ. ಇದಕ್ಕೆ ಅದು ನಮ್ಮ ಪಂಚತತ್ವಗಳದ ಒಂದು ಉಲ್ಲೇಖನ ತಗೋಬಹುದು. ನಮ್ಮ ಪಂಚತತ್ವಗಳು ಅಂದ್ರೆ ನಮ್ಮ ಹೃದಯ ಮಂಡಲದಲ್ಲಿರುವಂತ ಈ ಭೂಮಿ, ಆಕಾಶ, ಅಗ್ನಿ, ಅಗ್ನಿ, ನೀರು ಮತ್ತೆ ಗಾಳಿ, ಈ ತತ್ವಗಳಿದೆಯಲ್ಲ, ಈ ತತ್ವಗಳು ಕೂಡ ನಮಗೆ ಹೇಗೆ ಶುರು ಆಗುತ್ತೆ ಅಂತ ಹೇಳಿದ್ರೆ, ಮೊದಲು ನಮಗೆ ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪುರ, ಅನಾಹತ ಮತ್ತೆ ನಮ್ಮ ವಿಶುದ್ಧ ಚಕ್ರದ ಕಡೆಗೆ ಹೋಗುತ್ತೆ. ಆದ್ರೆ ಆ ಚಕ್ರಗಳಲ್ಲಿ ಸ್ವಲ್ಪ ಹೇಗೆ ಅಂದ್ರೆ ಅಲ್ಲಿ ಮೊದಲನೇದು ಏನಾಗುತ್ತೆ ಅಂತ ಹೇಳಿದ್ರೆ ಆಕಾಶ ತತ್ವ ಇರುತ್ತೆ. ಆಕಾಶ ತತ್ವದಿಂದ ನೆಕ್ಸ್ಟ್ ಅದು ಹೋಗ್ತಾ 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 ಅದು ನೀರಿನ ತತ್ವಕ್ಕೆ ಬರುತ್ತೆ. ಅಲ್ಲಿಂದ ಅಗ್ನಿ ತತ್ವ ಅಂದ್ರೆ ಬೆಂಕಿ ತತ್ವಕ್ಕೆ ಬರುತ್ತೆ. ಆಮೇಲೆ ಆಕಾಶ ತತ್ವ, ಗಾಳಿ ತತ್ವ, ಅಗ್ನಿ ತತ್ವ, ನೀರಿನ ತತ್ವ, ಆಮೇಲೆ ಭೂಮಿ ತತ್ವಕ್ಕೆ ಹೋಗ್ತಾ 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 ಹೋಗಿ ನಮ್ಮಲ್ಲಿ ಆ ಒಂದು ಸ್ಥಿತಿ, ವಿಶುದ್ಧ ಸ್ಥಿತಿಯಿಂದ ನಾವು ಮುಂದೆ ಹೋಗ್ತಾ ಹೋಗ್ತೀವಿ. ಸೊ ಇದಿಷ್ಟನ್ನು ನಾವು ಗಮನಿಸ್ಕೊಂಡ್ರೆ, ಅಂದ್ರೆ ಲೌಕಿಕ ಸ್ತರದಿಂದ ಆಧ್ಯಾತ್ಮಿಕ ಸ್ತರಕ್ಕೆ ಹೋಗ್ಬೇಕು ಅಂತ ಹೇಳಿದ್ರೆ ಆ ಉಷ್ಣತೆ ಇತ್ತಲ್ಲ, ಅಂದ್ರೆ ಬೆಂಕಿ ತತ್ವ ಇತ್ತಲ್ಲ, ಅದನ್ನ ನಾವು ಸ್ವಲ್ಪ ಕರಗತಗೊಳಿಸ್ಕೋಬೇಕಾಗತ್ತೆ. ಅಂದ್ರೆ ಅಲ್ಲಿಯ ಒಂದು ಒಂದು ಸ್ಥಿತಿನ ನಾವು ಅದನ್ನ ಹ್ಯಾಂಡಲ್ ಮಾಡೋದನ್ನ ನಾವು ಸ್ವಲ್ಪ ಕಲ್ತಿರ್ಬೇಕಾಗತ್ತೆ. ಒಂದು ನನ್ನ ಅನುಭವ ಏನಂದ್ರೆ, ನಾವು ಧ್ಯಾನ ಮಾಡುವಾಗ ಮೊದಲು ಒಂದು 2-3 ಮಿನಿಟ್ಸ್ ನಮಗೆ ಉಷ್ಣತೆಯ ಒಂದು ಫೀಲಿಂಗ್ ಆಗ್ತಾ ಹೋಗುತ್ತೆ. ಆಮೇಲೆ ಕ್ರಮೇಣ ಅದ್ರ ಪಾಡಿಗೆ ಅದು ಕಡಿಮೆ ಆಗೋದನ್ನ ನನ್ನ ಒಂದು ವೈಯಕ್ತಿಕ ಅನುಭವ ಅದು. ಸಿಟ್ಟಿಂಗ್ ಕೊಡ್ಬೇಕಾದ್ರೂ ಆಗ್ಲಿ, ನಾವು ಧ್ಯಾನ ಮಾಡ್ಬೇಕಾದ್ರೂ ಆಗ್ಲಿ, ಮೊದಲು ಆ ಉಷ್ಣತೆ ನಮ್ಗೆ ನನಗೆ ಗೋಚರಿಸ್ತಾ ಹೋಗುತ್ತೆ. ಅದು ನಿಧಾನಕ್ಕೆ ನಂಗೆ ಅರಿವಿಲ್ದೇನೆ ಅದು ಕಡಿಮೆ ಆಗುತ್ತೆ. ಇದು ಬಹುಶಃ ಅದು ಅದೇ ಮಾಡ್ರೇಟ್ ಆಗೋ ಅಂತ ಒಂದು ಸ್ಥಿತಿಗೆ ಬರುತ್ತಾ, ಅಥವಾ ಅದು ಪ್ರಕೃತಿಯ ನಿಯಮನ, ಅದು ಸ್ವಲ್ಪ ನಾವು ನಿಮಗೆ ಆಮೇಲೆ ಕ್ಲಾರಿಫೈ ಮಾಡಿ ಬ್ರದರ್ ಪ್ಲೀಸ್. ಸೊ ನಮಗೆ ಆಧ್ಯಾತ್ಮಿಕವಾಗಿ ನಾವು ಪ್ರಗತಿ ಹೊಂದಬೇಕು ಅಂದ್ರೆ ಮೊದಲನೇ 3 ಸ್ತರ ಇದೆಯಲ್ಲ, ಅಂದ್ರೆ ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪುರ, ಇದು ಪರವಾಗಿಲ್ಲ, ಇದು ಎಲ್ಲ ಪ್ರಾಣಿ ಪಕ್ಷಿಗಳಲ್ಲೂ ಇರೋದ್ರಿಂದ ನಮ್ಮ ಒಂದು ಜರ್ನಿ ಸ್ಟಾರ್ಟ್ ಆಗೋದೇ ಅಗ್ನಿ ತತ್ವದಿಂದ. ಅಗ್ನಿ ತತ್ವದಿಂದ ಶುರು ಆಗಿ ಅನಾಹತಕ್ಕೆ ನಮಗೆ ಬರುತ್ತೆ. ಅನಾಹತದಿಂದ ವಿಶುದ್ಧ ಚಕ್ರಕ್ಕೆ ಹೋಗ್ತೀವಿ, ಮತ್ತೆ ಮುಂದುವರಿತಾ ಹೋಗ್ತೀವಿ ಅಲ್ವಾ ಬ್ರದರ್? ಸೊ ಇದೊಂದು ಹೇಳೋದು ನನಗೆ ಒಂದು ಮರ್ತೋಗಿತ್ತು. ಅದನ್ನ ನಿಭಾಯಿಸೋದು ಕಲೀಲಿಲ್ಲ ಅಂದ್ರೆ ನಮ್ಮಲ್ಲಿ ಸ್ವಲ್ಪ ಪ್ರಗತಿಯಲ್ಲಿ ಸ್ವಲ್ಪ ಅಡೆತಡೆಗಳನ್ನ ನಾವು ಅನುಭವಿಸ್ಬೇಕಾಗ್ಬೋದು. ಸೊ ಹಾಗಾಗಿ ಇದನ್ನು ನಾವು ಈ ಒಂದು ಉಷ್ಣತೆಯನ್ನ ಅಥವಾ ಈ ಶಾಖವನ್ನು ಒಂದು ನಿಭಾಯಿಸೋದನ್ನ ನಾವು ಕಲಿಬೇಕು. ಅದಕ್ಕೆ ನಿಸರ್ಗನೂ ಕೂಡ ಸಹಾಯ ಮಾಡುತ್ತೆ ಅಂತಾನೂ ಕೂಡ ಹೇಳಿದ್ದಾರೆ. ಸೊ ಹಾಗಾಗಿ ಅಗ್ನಿ ತತ್ವ ತುಂಬಾ ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡುತ್ತೆ ಇಲ್ಲಿ. ಯಾಕೆಂದ್ರೆ ಅದು ಉಷ್ಣತೆ ಅನ್ನೋದು ಬೇರೆ ಬೇರೆ ರೂಪ ತಾಳೋದ್ರಿಂದ, ಫಾರ್ ಎಕ್ಸಾಂಪಲ್ ನಮಗೆ ಕೋಪ ಅಥವಾ ಕಾಮೋದ್ರೇಕಗಳು ಬರೋದ್ರಿಂದ ಅಲ್ಲಿಂದ ನಾವು ಆ ಸಮರ್ಥ ಗುರುಗಳ ಒಂದು ಗೈಡೆನ್ಸ್ ಇಂದ, ಅವರ ಒಂದು ಸಹಾಯದಿಂದ ನಾವು ಅದನ್ನು ಕೂಡ ನಾವು ನಿಭಾಯಿಸ್ಬೋದು ಅಂತ ಹೇಳಿಕ್ಕೆ ಇಚ್ಛೆಪಡ್ತೀನಿ.
ಬ್ರದರ್. ಸೊ ಕೊನೆಗೆ ನಾವು 3 ಅಂಶ ನೆನ್ಪಿಟ್ಕೋಬೇಕು ಈ ಸರಳತೆಯಲ್ಲಿ. ಸರಳವಾಗಿರ್ಬೇಕು, ನಿಸರ್ಗದಲ್ಲಿ ಒಂದು ಸಮರಸ ಆಗಿರ್ಬೇಕು. ಸರಳತೆ ಮಾಡ್ಕೋಬೇಕು ಅಂದ್ರೆ ಸಾಕಷ್ಟು ನಾವು ನೋಡಿದ್ವಿ, ಏನೇನೆಲ್ಲ ಪರಿಶುದ್ಧತೆಗೋಸ್ಕರ ನಾವು ಹತ್ರ ಆಗ್ತಾ ಹೋಗ್ಬೇಕು ಅನ್ನೋದನ್ನ, ಮತ್ತೆ ನಿಸರ್ಗದಲ್ಲಿ ಒಂದಾಗೋದನ್ನ ಹೇಗೆ ಅಂತ. ನಿಸರ್ಗ ಅಂತ ಕೂಡಲೇ ನಮಗೆ ಫಸ್ಟು ಸ್ಥೂಲವಾಗಿ ಕಾಣೋದು ನಮ್ಮ ಸುತ್ತಮುತ್ತ ಇರುವಂಥ ಮರಗಿಡಗಳು, ಹಕ್ಕಿ ಪಕ್ಷಿಗಳ ಗುಡ್ಡ ಅವೆಲ್ಲ ಇರ್ತೀವಿ ಆಗಿರುತ್ತೆ. ಅದು ಹೇಗೆ ತನ್ನಲ್ಲಿ ಏನೂ ಇಟ್ಕೊಳ್ದೇನೆ ಎಲ್ಲದನ್ನು ಬೇರೆಯವ್ರಿಗೋಸ್ಕರ ಕೊಡುತ್ತೋ, ತಾನೇನು ನಿರೀಕ್ಷಣೆ ಮಾಡೋದಿಲ್ಲ. ಹಾಗೆ ಮನುಷ್ಯ ಕೊಡೋದ್ರ ಕಡೆ ಗಮನ ಹರಿಸಿದ್ರೆ, ಪಡೆಯೋದಕ್ಕಿಂತ ಕೊಡೋದ್ರ ಕಡೆ ಗಮನ ಹರಿಸಿದ್ರೆ ಸುಮಾರಾಗಿ ಸರಳತೆ ಅವನಲ್ಲೂ ಮೂಡ್ಬೋದೇನೋ. ಅದ್ರ ಬಿಟ್ಟು ಮನುಷ್ಯ ಅದೇ ಆ ಶಕ್ತಿನ ಬೇರೆ ಕಡೆಗೆ ಉಪಯೋಗಿಸ್ಕೊಂಡು ಅದನ್ನ ಕಡಿಯೋದಾಗ್ಲಿ, ಇನ್ನು ಹಣ್ಣಾಗ್ದೇನೆ ಅದನ್ನ ಕೀಳೋದು, ಆರ್ಟಿಫಿಷಿಯಲ್ ಆಗಿ ಹಣ್ಣು ಮಾಡೋದು, ಇದೆಲ್ಲನೂ ತನ್ನ ಬುದ್ಧಿನ ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾನೆ ಅಂತ ಅನ್ಕೊಳ್ತೀನಿ. ಸೊ ಸರಳತೆ ಅನ್ನೋದು ನಿಸರ್ಗದಲ್ಲೇ ಇದೆ. ಅದನ್ನೇ ನಾವು ಸರಿಯಾಗಿ ಅಬ್ಸರ್ವ್ ಮಾಡಿ ಅದನ್ನೇ ನಾವು ಫಾಲೋ ಮಾಡಿದ್ರೆ ಎಷ್ಟೋ ಸಲ ನಮ್ಮ ಜೀವನದಲ್ಲೇ ನಾವು ಎಷ್ಟೊಂದು ಕಲೀಲಿಕ್ಕೆ ಪಾಠ ಸಿಗ್ಬೋದಲ್ಲಿ. ಆಮೇಲೆ ಆಧ್ಯಾತ್ಮದ ಗುರುಗಳು ಬೇರೆ ನಮ್ಮ ಜೊತೆ ನಮಗೆ ಅಷ್ಟೊಂದು ಸಹಾಯ ಮಾಡ್ತಾ ಇರ್ತಾರೆ. ಆ ಸರಳತೆ ಕಡೆಗೆ ಅವ್ರು ನಮ್ಮನ್ನ ಕರ್ಕೊಂಡು ಹೋಗ್ಲಿಕ್ಕೆ ಸಹಾಯ ಮಾಡ್ತಾನೆ ಇರ್ತಾರೆ. ಒಂದು 2 ನಿಮಿಷ ಎಲ್ಲರೂ ಕೂಡ ಸ್ವಲ್ಪ ಮಟ್ಟಿಗೆ ಏನೆಲ್ಲ ಕೇಳಿಸ್ಕೊಂಡಿದ್ರಿ ಸ್ವಲ್ಪ ಮಟ್ಟಿಗೆ ಕರಗತ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ರಿ. 1 or 2 minutes ಸ್ವಲ್ಪ ಮೌನವಾಗಿರ್ರಿ. ಏನು ಕೇಳಿಸ್ಕೊಂಡಿದ್ದೀರಿ ಮನಸ್ಸಿನಲ್ಲಿ ಮೆಲ್ಕ್ ಹಾಕ್ರಿ. ಅದಾದ್ಮೇಲೆ ಪ್ರಶ್ನೋತ್ತರಗಳನ್ನ ತಗೊಂಡ್ಬಂತ. ಏನಾದರೂ ಪ್ರಶ್ನೆಗಳಿದ್ರೆ ಕೇಳಿ ನಿಧಾನಕ್ಕೆ. ಒಬ್ಬೊಬ್ಬರಾಗಿ ಕೈ ಎತ್ಬಿಟ್ಟು ಪ್ರಶ್ನೆಗಳನ್ನ ಕೇಳಿ. ಧ್ಯಾನಾಭ್ಯಾಸದಲ್ಲಿ ಮತ್ತು ಸಿಸ್ಟರ್ ಹೇಳಿ ಬ್ರದರ್. ಧ್ಯಾನಾಭ್ಯಾಸದಲ್ಲಿ ಮತ್ತೆ ಶುದ್ಧೀಕರಣ ಸಮಯದಲ್ಲಿ ಉಂಟಾಗುವ ಉಷ್ಣತೆಯೇ ಪಾತ್ರ ಏನಿರುತ್ತೆ ಸಿಸ್ಟರ್ ಅಭ್ಯಾಸಿ ಮೇಲೆ? ಈಗ ಧ್ಯಾನಾಭ್ಯಾಸದಲ್ಲಿ ನಾವು ಏನ್ ಮಾಡ್ತೀವಿ, ನಮ್ಮ ಗಮನವನ್ನ ನಮ್ಮ ಹೃದಯದ ಕಡೆಗೆ ತಗೊಂಡ್ ಬರ್ತೀವಿ. ಆ ಹೃದಯದ ಕಡೆಗೆ ತಗೊಂಡ್ ಬಂದಾಗ ಅಲ್ಲಿ ಮೂಲ ವಸ್ತು ಏನಿದೆಯಲ್ಲ, ಆ ಮೂಲ ವಸ್ತುವಿನ ಕಡೆಗೆ ಗಮನ ಹರಿದಾಗ ಅಲ್ಲಿರುವಂತ ಉಷ್ಣತೆಯ ಒಂದು ಪರಿಣಾಮ ನಮ್ಮಲ್ಲಿ ಸ್ವಲ್ಪ ಮಟ್ಟಿಗೆ ಉಂಟಾಗುತ್ತೆ. ಶುದ್ಧೀಕರಣದಲ್ಲಿ ಬಹುಶಃ ಅಂತ ಉಷ್ಣತೆ ಕಾಣ್ ಬರೋದಿಲ್ಲ ಅಂತ ಅನ್ಕೋತೀನಿ. ಧ್ಯಾನದ ಸಮಯದಲ್ಲಿ ಅಲ್ಲಿ ನಾವು ಸಂಪರ್ಕದಲ್ಲಿ ಹೊಂದಿದಾಗ, ಧ್ಯಾನದಲ್ಲಿ ಸಂಪರ್ಕ ಹೊಂದಿದಾಗ ಅಲ್ಲಿ ಇರುವಂತ ಉಷ್ಣತೆಯ ಜೊತೆಗೆ ನಮ್ಮಲ್ಲಿ ಸಂಪರ್ಕ ಏರ್ಪಟ್ಟಾಗ ಆ ಉಷ್ಣತೆನ ನಾವು ಫೀಲ್ ಮಾಡ್ತಿದೀವಿ ಅಂತ ಒಂದು ಅನಿಸಿಕೆ ನನಗೆ. ಪ್ರೆಸಿಪ್ಟ್ರು ಜೊತೆ ನಾವು ಶುದ್ಧೀಕರಣ ಕೂತ್ಕೊಳ್ತೀವಲ್ಲ ಸಿಸ್ಟರ್, ಸಿಟ್ಟಿಂಗ್ ತಗೊಳ್ತೀವಲ್ಲ, ಆ ಸಮಯದಲ್ಲಿ ನಮ್ಮ ಚಕ್ರಗಳ ಮೇಲ್ಮುಖವಾಗಿ ಅದು ಚಲನೆ ಮಾಡಿದಾಗ ಆ ಚಕ್ರಗಳಿಗೆ ಉಂಟಾಗುತ್ತಲ್ಲ ಆ ಒಂದು ಉಷ್ಣತೆ, ಅದು ಯಾವ ರೀತಿ ನಮ್ಮ ಮೇಲೆ ಅದು ಪಾಸಿಟಿವ್ ಎಫೆಕ್ಟ್? ಅಲ್ಲ, ನೀವು ಶುದ್ಧೀಕರಣ ಮಾಡ್ಕೊಳ್ಳುವ ಸಿಟ್ಟಿಂಗ್ಸ್ ತಗೊಳ್ಳುವಾಗ ನೀವು ಧ್ಯಾನನೇ ಮಾಡ್ತಾ ಇರ್ತೀರಾ. ಹೌದು ಸಿಸ್ಟರ್.
ಕರೆಕ್ಟಾ? ಆದ್ರೆ ಅದು ಪ್ರಶಿಕ್ಷಕರು ನಿಮ್ಮನ್ನ ಕ್ಲೀನಿಂಗ್ ಮಾಡ್ತಾ ಇರ್ತಾರೆ, ಕರೆಕ್ಟಾ? ಹೌದು ಹಾ, ಹೌದು ಕ್ಲೀನಿಂಗು ಮಾಡ್ತಾ ಇರ್ತಾರೆ, ಸ್ವಲ್ಪ ಮಟ್ಟಿಗೆ ಪ್ರಾಣಾಹುತಿನೂ ಹರಿಸ್ತಾ ಇರ್ತಾರೆ. ಈಗ ಆ ಚಕ್ರಗಳ ಒಂದು ಅದ್ರ ಮೇಲೆ ಕೆಲಸ ಮಾಡಬೇಕು ಅಂತ ಹೇಳಿದ್ರೆ ಆ ನಿಮ್ಮ ಸ್ಥಿತಿ ಹೇಗಿದೆಯೋ, ನಿಮ್ಮ ಕಂಡೀಷನ್ ಹೇಗಿದೆಯೋ ಅದ್ರ ಮೇಲೆ ಅವಲಂಬಿತ ಆಗಿರುತ್ತೆ. ಪ್ರತಿ ಒಂದು ಸಿಟ್ಟಿಂಗ್ ಅಲ್ಲೂ ನಿಮ್ಮ ಕಂಡೀಷನ್ ಮೇಲೆ ಆ ಸಿಟ್ಟಿಂಗು ಅವಲಂಬಿತ ಆಗಿರುತ್ತೆ. ಅದರಲ್ಲಿ ಉತ್ಪತ್ತಿಯಾಗುವಂಥ ಉಷ್ಣತೆ ಆ, ಅದು ನಮ್ಮ ಪ್ರೋಗ್ರೆಸ್ಗೆ ಹೆಲ್ಪ್ ಮಾಡುತ್ತಾ ಸಿಸ್ಟರ್? ಅಲ್ಲ, ಅಲ್ಲಿ ಉಷ್ಣತೆ ಅಂತ ಎಲ್ಲಿ ಎಲ್ಲಿ ಈಗ ಆಯ್ತು? ನಾವು ಒಂದು ಆ ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ಹಾ, ಅದು ಜರ್ನಿ ಮಾಡುವಾಗ ಹ್ಮ್. ಆವಾಗ ಉಂಟಾಗುವಂಥ ಒಂದು ಉಷ್ಣತೆ ಕೆಲವು ಸಮಯದಲ್ಲಿ ಉಂಟಾಗುತ್ತಲ್ಲ, ಅದು ನಮ್ಮ ಪ್ರೋಗ್ರೆಸ್ಗೆ ಸಾಥ್ ಕೊಡುತ್ತೆ ಅಂತ. ಅಲ್ಲ, ಉಷ್ಣತೆ ಅನ್ನೋದು ಅಲ್ಲಿ ಮೂಲದಲ್ಲಿ ಇರುವಂತ ಉಷ್ಣತೆನೆ ಪ್ರತಿ ಸಲನೂ ನಮ್ಮ ಮೇಲೆ ಕೆಲಸ ಧ್ಯಾನದಲ್ಲಿ ಕುತ್ಕೊಂಡಾಗ ನಮ್ಗೆಲ್ಲ ಆಗೋದು. ಆ ಉಷ್ಣತೆ ಸಹಾಯ ಮಾಡೋದಕ್ಕಿಂತ ನಿಮ್ಮ ಒಂದು ಕಂಡೀಷನ್ನು ಆ ದಿನದ ಸಿಟ್ಟಿಂಗ್ ಅಲ್ಲಿ ಹೇಗೆ ಆಗುತ್ತೋ ಅದು ಅದ್ರ ಮೇಲೆ ಅವಲಂಬಿಸುತ್ತೆ ಅಂತೀರಾ? ಅದ್ರ ಮೇಲೆ ಅವಲಂಬನೆ ಹಾಂ ಆಗಿರುತ್ತೆ. ಹಾಂ, ಸರಿ ಸಿಸ್ಟರ್. ಥ್ಯಾಂಕ್ ಯು ಬ್ರದರ್. ಬ್ರದರ್, ಇದಕ್ಕೆ ಫರ್ದರ್ ಎಕ್ಸ್ಪ್ಲನೇಷನ್ ಏನಾದ್ರು ಸಿಗ್ಬೋದಾ ರಘು ಬ್ರದರ್? ನೋಡ್ರಿ ಭಾಸ್ಕರ್ ಅವರೇ, ಉಷ್ಣತೆ ಅನ್ನೋ ಅಂಶ ಇದೆಯಲ್ಲ, ಉಷ್ಣತೆಯ ಅಂಶನ ನಾವು 3 ಅಭ್ಯಾಸದಲ್ಲಿ ಉಪಯೋಗಿಸ್ಕೊಳ್ತೇವೆ. ಧ್ಯಾನದಲ್ಲೂ ಉಷ್ಣತೆಯ ಅಂಶನ ಉಪಯೋಗಿಸ್ಕೊಳ್ತೀವಿ, ಶುದ್ಧೀಕರಣದಲ್ಲೂ ಉಷ್ಣತೆಯ ಅಂಶ ಉಪಯೋಗಿಸ್ಕೊಳ್ತೇವೆ, ಪ್ರಾರ್ಥನೆಯಲ್ಲಿ ಕೂಡ ಉಪಯೋಗಿಸ್ಕೊಳ್ತೇವೆ. ಧ್ಯಾನದಲ್ಲಿ ಏನಾಗುತ್ತೆ, ನಾವು ಎಲ್ಲಿ ಮನಸ್ಸಿನ ಗಮನ ಕೊಡ್ತೀವೋ ಅಲ್ಲಿ ಶಕ್ತಿ ಹರಿಯುತ್ತೆ ಅಂತ ನಮಗೆಲ್ಲರಿಗೂ ಗೊತ್ತು. ಸೊ ವೇರ್ ದ ಅಟೆನ್ಷನ್ ಆಫ್ ದ ಮೈಂಡ್ ಫ್ಲೋಸ್, ಎನರ್ಜಿ ಫ್ಲೋಸ್. ಆದ್ರೆ ಯಾವಾಗಲೂ ಕೂಡ ಎನರ್ಜಿ ಉಷ್ಣದಿಂದನೇ ಉತ್ಪತ್ತಿ ಆಗುತ್ತೆ. ನೀವು ಮೂಲದಲ್ಲಿ ಹೋದಾಗ ಕ್ಷೋಭ ಆಯ್ತಲ್ವಾ, ಕ್ಷೋಭ ಆದ್ಮೇಲೆ ಮೊದಲು ಪ್ರಕಟ ಆಗಿದ್ದು ಉಷ್ಣತೆ. ಆ ಉಷ್ಣತೆನೆ ನಮ್ಮ ಎಲ್ಲ ಪದರಗಳಿಗೆ ಕಾರಣ. ಆ ಉಷ್ಣತೆ ನಮ್ಮ ಮನಸ್ಸು ಹೊರಮುಖವಾಗಿ ಹೋದಾಗ ನಮ್ಮ ಎಲ್ಲ ಪದರಗಳಿಗೆ, ನಮ್ಮ ಎಲ್ಲ ಸ್ಥೂಲತೆಗಳಿಗೆ ಆ ಉಷ್ಣತೆನೆ ಕಾರಣ. ಒಂದೊಮ್ಮೆ ನಾವು ಆ ಉಷ್ಣತೆಯನ್ನ, ನಮ್ಮ ಗಮನವನ್ನ ಒಳಮುಖವಾಗಿ ಹರಿಸಿದಾಗ, ಹೊರಮುಖವಾಗಿ ಹರಿಸಿದಾಗ ಸ್ಥೂಲತೆ ಬರ್ಲಿಕ್ಕೆ, ಎಲ್ಲ ಪದರಗಳು ಬರ್ಲಿಕ್ಕೆ ಉಷ್ಣತೆನೆ ಕಾರಣ. ಒಳಮುಖವಾಗಿ ಹರಿಸಿದಾಗ ಎಲ್ಲ ಸ್ಥೂಲತೆ ಹೋಗಿ ಸೂಕ್ಷ್ಮತೆ ಬರ್ಲಿಕ್ಕೆ, ಆ ಆವರಣಗಳಿದೆ ಅದೆಲ್ಲ ಕಳಿಸ್ಲಿಕ್ಕೂ ಕೂಡ ಉಷ್ಣತೆನೆ ಕಾರಣ. ಉಷ್ಣತೆ. ಸರಿ. ಹಾಗಾಗಿ ಧ್ಯಾನದಲ್ಲಿ ನಾವು ಧ್ಯಾನನ ತಪಸ್ಸು ಅಂತ ಕರಿತೀವಿ. ತಪ ಅಂತಂದ್ರೆ ಉಷ್ಣತೆ, ಟೆಂಪರೇಚರ್. ಟೆಂಪರೇಚರ್. ತಪಸ್ಸಂತ ಯಾಕಂತ ಕರಿತೀವಿ ಅಂತಂದ್ರೆ, ಧ್ಯಾನ ಮಾಡಿದಾಗ ನಮ್ಮ ಸಿಸ್ಟಮ್ನಲ್ಲಿ ತಾಪ ಜಾಸ್ತಿ ಆಗುತ್ತೆ. ಹೌದು. ತಾಪ ಜಾಸ್ತಿ ಆದಾಗ ಏನ್ ಮಾಡ್ತದೋ 2-3 ಕೆಲಸ ಮಾಡುತ್ತೆ. ಎಷ್ಟೋ ಸತಿ ನಮ್ಮ ಸಂಸ್ಕಾರಗಳನ್ನ ಅದು ಸುಟ್ಟು ಹಾಕುತ್ತೆ. ಸರಿ. ನಮ್ಮ ಸಂಸ್ಕಾರಗಳನ್ನ ಇರ್ತಕ್ಕಂಥ ಜಾಗದಿಂದ ಕದಲಿಸುತ್ತೆ. ನೀವು ನೋಡಿ, ನೀವು ಧ್ಯಾನ ಮಾಡ್ತಾ ಇರ್ತೀರಾ, ಪ್ರಶಿಕ್ಷಕರು ಬೇಟ ಕೊಡ್ತಾ ಇದ್ದಾರೆ ಅಂತ ಇಟ್ಕೊಳ್ರಿ. ಪ್ರಶಿಕ್ಷಕರು ಶುದ್ಧೀಕರಣ ಮಾಡ್ತಾ ಇದ್ದಾರೆ, ನೀವು ಧ್ಯಾನ ಮಾಡ್ತಾ ಇದ್ದೀರಾ. ನೀವು ಧ್ಯಾನ ಮಾಡ್ತಾ ಏನ್ ಮಾಡ್ತಾ ಇದ್ದೀರಾ, ನಿಮ್ಮಲ್ಲಿ ಆ ತಾಪವನ್ನ ಹೆಚ್ಚು ಮಾಡ್ಕೊಳ್ತಾ ಇದ್ದೀರಾ. ತಾಪವನ್ನು ಹೆಚ್ಚು ಮಾಡ್ಕೊಳ್ತಿದ್ದಂಗೆ ನಿಮ್ಮಲ್ಲಿ ಸಂಸ್ಕಾರಗಳು ಏನ್ ಕೂತಿದೆಯಲ್ಲ, ಆ ಸಂಸ್ಕಾರಗಳೆಲ್ಲ ತಮ್ಮ ಜಾಗವನ್ನು ಬಿಟ್ಟು ಕದಲಿ ಮೇಲ್ಗಡೆ ಬರ್ಲಿಕ್ಕೆ ಶುರು ಆಗುತ್ತೆ. ಯಾವಾಗ ಸಂಸ್ಕಾರಗಳು ತಮ್ಮ ಜಾಗವನ್ನು ಬಿಟ್ಟು ಮೇಲ್ಗಡೆ ಬರ್ಲಿಕ್ಕೆ ಶುರು ಆಗುತ್ತೋ, ಪ್ರಶಿಕ್ಷಕರು ಅದನ್ನ ಶುದ್ಧೀಕರಣ ಮಾಡೋದು ಸುಲಭ. ಹಾಗಾಗಿ ನೀವು ಬ್ರೇಕ್ ತಗೊಂಡಾಗ ನೀವು ಎಷ್ಟು ಮಟ್ಟಿಗೆ ಪ್ರಶಿಕ್ಷಕರ ಜೊತೆಗೆ ಕೋಆಪರೇಟ್ ಮಾಡ್ತೀರಾ, ಸಹಕರಿಸ್ತೀರಾ, ಅದ್ರ ಮೇಲೆ ನಿಮ್ಗೆ ಎಷ್ಟು ಮಟ್ಟಿಗೆ ಕೆಲಸ ಆಗುತ್ತೆ ಅನ್ನೋದು ನಿರ್ಭರ ಆಗುತ್ತೆ. ಸರಿ. ಇದು ಧ್ಯಾನದಲ್ಲಿ. ನೀವಾಗ ನೀವು ಮನೇಲಿ ಧ್ಯಾನ ಮಾಡಿದಾಗ, ನೀವೇ ಮನೇಲಿ ಧ್ಯಾನ ಮಾಡಿದಾಗ್ಲೂ ಕೂಡ, ನೀವು ಬೆಳಗ್ಗೆ ಎದ್ದು ಧ್ಯಾನ ಮಾಡಿದಾಗ ಸಂಸ್ಕಾರಗಳೆಲ್ಲ ಎಲ್ಲಿ ಇರುತ್ತಲ್ವಾ ಅದೆಲ್ಲ ತನ್ನ ಜಾಗವನ್ನು ಕದಲಿ ಸ್ವಲ್ಪ ಸಡಿಲಗೊಳ್ಳುತ್ತೆ. ಯಾವಾಗ ಸಂಸ್ಕಾರಗಳು ಸಡಿಲಗೊಂಡಿರುತ್ತೋ ಆ ಸಂಸ್ಕಾರಗಳು ಜೊತೆಗೆ ನಾವು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಯಾವ ಸಂಸ್ಕಾರಗಳನ್ನ ನಾವು ಹುಟ್ಟಾಕೊಳ್ತೀವೋ
ಈ ಎರಡೂ ಸಂಸ್ಕಾರಗಳನ್ನ ನಾವು ಶುದ್ಧೀಕರಣ ಮಾಡ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ ಸಾಯಂಕಾಲ. ಸೊ ಒಂದೊಮ್ಮೆ ನಾವು ಧ್ಯಾನನೇ ಮಾಡಲಿಲ್ಲ ಅಂತ ಇಟ್ಕೊಳ್ಳೋಣ, ಯಾವತ್ತೋ ಒಂದ್ ಸ್ವಲ್ಪ ದಿವಸ ಧ್ಯಾನ ಮಾಡ್ತಿಲ್ಲ, ಬರೀ ಸಾಯಂಕಾಲ ಶುದ್ಧೀಕರಣ ಮಾಡ್ತಾ ಇದೀವಿ ಅಂತ ಇಟ್ಕೊಳ್ಳೋಣ. ಅವಾಗ ಏನಾಗುತ್ತೆ, ಆ ಸಂಸ್ಕಾರಗಳು ತಮ್ಮ ಜಾಗವನ್ನು ಬಿಟ್ಟು ಕದಲಿರಲ್ಲ. ಯಾವಾಗ ಸಂಸ್ಕಾರ ಜಾಗದಲ್ಲಿ ಪಟ್ಟಾಗಿ ಕೂತ್ಕೊಂಡ್ಬಿಟ್ಟಿರುತ್ತೋ, ಗಟ್ಟಿಯಾಗಿ ಕೂತ್ಕೊಂಡಿರುತ್ತೋ, ನೀವು ಸಾಯಂಕಾಲ ಶುದ್ಧೀಕರಣ ಮಾಡಿದ್ರೂ ಕೂಡ ಅದು ಕ್ಲೀನ್ ಆಗಲ್ಲ, ಶುದ್ಧವಾಗಲ್ಲ. ನೀವು ಬೆಳಗ್ಗೆ ಧ್ಯಾನ ಮಾಡಿ ಸಾಯಂಕಾಲ ಶುದ್ಧೀಕರಣ ಮಾಡ್ತು ಅಂತಂದ್ರೆ ಎರಡೂ ಒಂದಕ್ಕೊಂದು ಪೂರಕವಾಗಿ ಕೆಲಸ ಮಾಡುತ್ತೆ. ಸರಿ ಸರಿ, ಇಂಟರ್ಲಿಂಕ್. ಸರಿ. ಈಗ ಸಾಯಂಕಾಲ ಶುದ್ಧೀಕರಣ ಮಾಡ್ಕೊಳ್ತೀರಾ ಅಂತ ಇಟ್ಕೊಳ್ರಿ, ಏನ್ ಹೇಳ್ಕೊಳ್ತೀರಾ? ಬೆನ್ನಿನಿಂದ ಸಂಸ್ಕಾರಗಳೆಲ್ಲ, ಅಶುದ್ಧತೆಗಳು, ಜಟಿಲತೆಗಳೆಲ್ಲ ಕೂಡ ಬೆನ್ನಿನಿಂದ ಆವಿಯಾಗಿ ಅಥವಾ ಹೊಗೆಯ ರೂಪದಲ್ಲಿ ಹೋಗ್ತಾ ಇದೆ ಅಂತ ಹೇಳ್ಕೊಳ್ತೀರ. ಹೌದು ಅಲ್ವಾ? ಈಗ ನೀವು ಅಂತ ಹೇಳ್ಕೋಬೇಕಾದ್ರೂ ಅಗ್ನಿ ಅಂಶ ಇರಬೇಕು, ಹೊಗೆ ಅಂತ ಹೇಳ್ಬೇಕಾದ್ರೂ ಅಗ್ನಿ ಅಂಶ ಇರಬೇಕು. ಅಗ್ನಿ ಅಂಶ ಇಲ್ದಿರ ಆವಿ ಅಂತ ಹೇಳಲಿಕ್ಕಾಗತ್ತಾ ಅಥವಾ ಹೊಗೆ ಅಂತ ಹೇಳಲಿಕ್ಕಾಗತ್ತಾ? ಹಾಗಲ್ಲ ಬ್ರದರ್, ಆಗಲ್ಲ ಅಲ್ವಾ? ಸೊ ಹಾಗಾಗಿ ಶುದ್ಧೀಕರಣದಲ್ಲೂ ಕೂಡ ಅಗ್ನಿ ಅಂಶವನ್ನೇ ನಾವು ಉಪಯೋಗಿಸ್ಕೊಳ್ತೀವಿ. ಸರಿ ಬ್ರದರ್. ಸರಿನಾ? ರಾತ್ರಿ ಪ್ರಾರ್ಥನೆ ಮಾಡ್ಬೇಕಾದ್ರೂ ಕೂಡ ನಮ್ಮ ಪ್ರಾರ್ಥನೆಯ ತಾಪ ಎಷ್ಟು ಮಟ್ಟಿಗೆ ಇರ್ಬೇಕಂತಂದ್ರೆ, ಅದು ನಮ್ಮಲ್ಲಿ ಇರ್ತಕ್ಕಂಥ ಎಲ್ಲ ಏನಂತೀರ ತಪ್ಪು ಮಾಡ್ತದೆ, ಖೇದದ ಸಂಸ್ಕಾರಗಳು, ಪಶ್ಚಾತ್ತಾಪದ ಸಂಸ್ಕಾರಗಳೆಲ್ಲ ಏನಿಲ್ಲ ಅದನ್ನೆಲ್ಲ ತನ್ನ ಜಾಗದಿಂದ ಕದಲಿಸಿ ಮೇಲ್ಗೆ ಬರೋ ಮಾಡಿ ನಮಗೆ ಪಶ್ಚಾತ್ತಾಪದಿಂದ ಕಣ್ಣೀರು ಬರಬೇಕು. ಆ ರೀತಿಯಾದಂತ ರೀತಿನಲ್ಲಿ ನಾವು ಪ್ರಾರ್ಥನೆ ಮಾಡ್ಬೇಕು. ಅಲ್ಲೂ ಕೂಡ ಅಗ್ನಿ ಅಂಶ ಬೇಕು. ಡಿವೋಷನ್ ಪ್ರತಿ ಹಂತದಲ್ಲೂ ಅಗ್ನಿ ಅಂಶ ಇದ್ದೇ ಇರಬೇಕು. ಇನ್ಫ್ಯಾಕ್ಟ್ ಅಗ್ನಿ ಅಂಶದ ಪ್ರಾಮುಖ್ಯತೆ ಏನು ಗೊತ್ತಾ? ಅಗ್ನಿ ಅಂಶ ಒಂದು ವಸ್ತುನ ಮತ್ತೊಂದು ವಸ್ತುವಾಗಿ ಮಾರ್ಪಾಟ್ ಮಾಡುತ್ತೆ. ಅಗ್ನಿ ಅಂಶ ನೋಡಿ ನಮ್ಮ 3ನೇ ಬಿಂದುನಲ್ಲಿ ಇರುತ್ತೆ. ಸರಿ, 3ನೇ ಬಿಂದು ಅಗ್ನಿ ಬಿಂದು. ಒಂದು ವ್ಯಕ್ತಿನ ಲೌಕಿಕ ವ್ಯಕ್ತಿಯಿಂದ ಆಧ್ಯಾತ್ಮಿಕ ವ್ಯಕ್ತಿ ಮಾಡ್ತಕ್ಕಂಥದ್ದು ಈ 3ನೇ ಬಿಂದು ಅಗ್ನಿ ಅಂಶ. ಉಷ್ಣತೆ ಇಲ್ದಿರ ನೀವು ಲೌಕಿಕ ವ್ಯಕ್ತಿ ಆಗಿರೋರು ಆಧ್ಯಾತ್ಮಿಕ ವ್ಯಕ್ತಿ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ, ಸಾಧ್ಯ ಇರಲ್ಲ. ಸರಿ ಬ್ರದರ್. ಸೊ ಅಗ್ನಿ ಅಂಶ ಬಹಳ ಉಂಟು. ಆದ್ರೆ ಅಗ್ನಿ ಅಂಶದ ಮೊದಲನೇ ಮ್ಯಾಕ್ಸಿಮಲ್ ಓದ್ದಂಗೆನೆ 2 ರೀತಿಯಾದಂತ ಅಗ್ನಿ ಅಂಶ ಉಂಟು, ಉಷ್ಣತೆ ಉಂಟು. ಒಂದು ಸೂರ್ಯನಿಂದ ಬರ್ತಿರ್ತಕ್ಕಂಥ ವಸ್ತುರಹಿತವಾದಂತ ಉಷ್ಣತೆ, ವಸ್ತು ಸಹಿತವಾದಂತ ಉಷ್ಣತೆ, ಅಂದ್ರೆ ವಸ್ತುಗಳಿಂದ ಬರ್ತಿರ್ತಕ್ಕಂಥ ಉಷ್ಣತೆ, ಫಿಸಿಕಲ್ ಎನರ್ಜಿ, ಮೆಟೀರಿಯಲಿಸ್ಟಿಕ್ ವಸ್ತುಗಳಿಂದ ಬರ್ತಿರ್ತಕ್ಕಂಥ ಉಷ್ಣತೆ. ಎರಡನೇದು ಮೂಲದಿಂದ ಬರ್ತಿರ್ತಕ್ಕಂಥ ಉಷ್ಣತೆ. ಇವೆರಡಿಗೂ ಕೂಡ ಅಜಗಜಾಂತರ ವ್ಯತ್ಯಾಸ ಉಂಟು. ಮೂಲದಿಂದ ಬರ್ತಿರ್ತಕ್ಕಂಥ ಉಷ್ಣತೆ ನಮಗೆ ಜೀವಸತ್ವವನ್ನು ಕೊಡುತ್ತೆ. ಅದೇ ವಸ್ತುವಿಂದ ಬರ್ತಿರ್ತಕ್ಕಂಥ ಉಷ್ಣತೆ ನಮಗೆ ತಾಪವನ್ನು ಕೊಡುತ್ತೆ, ಬಿಸಿ ಮಾಡುತ್ತೆ ನಮ್ಮನ್ನು. ಮೂಲದಿಂದ ಬರ್ತಿರ್ತಕ್ಕಂಥ ಉಷ್ಣತೆ ನಮಗೆ ಕೂಲ್ ಮಾಡುತ್ತೆ, ಯಾಕೆಂದ್ರೆ ಅದರಲ್ಲಿ ಜೀವಸತ್ವ ಉಂಟು. ಮೆಟೀರಿಯಲಿಸ್ಟಿಕ್ ಇಂದ ಬರ್ತಿರ್ತಕ್ಕಂಥದ್ದು ಆ ಜೀವಸತ್ವ ಕೊಡ್ಲಿಕ್ಕಾಗಲ್ಲ, ಭಾರವಾಗಿರುತ್ತೆ, ಜೊತೆಗೆ ಅದು ನಮಗೆ ಬಿಸಿ ತಾಪವನ್ನು ಉಂಟು ಮಾಡುತ್ತೆ. ಸ್ಥೂಲತೆ ಇರುತ್ತೆ. ಇದು ಕೂಡ ನಿಮಗೆ ಪರೀಕ್ಷೆಯಲ್ಲಿ ಪ್ರಶ್ನೆ. ಮೂಲದಿಂದ ಬರತಿರ್ತಕ್ಕಂಥ ಉಷ್ಣತೆಗೂ ವಸ್ತುಗಳಿಂದ ಬರತಕ್ಕಂಥ ಉಷ್ಣತೆಗೂ ಇರತಕ್ಕಂಥ ವ್ಯತ್ಯಾಸವೇನು ಅಂತ ನಿಮಗೆ ಪ್ರಶ್ನೆ. ಮೊದಲನೇ ಮ್ಯಾಚ್ ಬರ್ತಿದ್ದಾರೆ ಬಾಬುಜಿ ಅವರು, ದಯವಿಟ್ಟು ಅದನ್ನ ನೋಡ್ಕೊಳ್ಳಿ. ಸರಿ ಬ್ರದರ್. ಸೊ ನೀವತ್ತೇನು ಪ್ರಶ್ನೆ ಕೇಳಿದ್ರಲ್ಲ, ಈ ಪ್ರಶ್ನೆ ಮೂಲಭೂತವಾದಂತ ಪ್ರಶ್ನೆ. ಪ್ರತಿಯೊಂದು ಹಂತದಲ್ಲೂ ಕೂಡ ನಮಗೆ ಉಷ್ಣತೆಯ ಅಗತ್ಯ ಉಂಟು. ಈಗ ಹೇಗೆ ನಾವು ವಜ್ರನ್ನೇ ಕತ್ತರಿಸುತ್ತೆ ಅಂತ ಹೇಳ್ತೀವಲ್ವಾ, ಅದೇ ರೀತಿ ನಾವು ಮೂಲದಿಂದ ಬರ್ತಾ ಇರ್ತಕ್ಕಂಥ ಅದೇ ಉಷ್ಣತೆಯನ್ನು ಉಪಯೋಗಿಸ್ಕೊಂಡು ಆ ಉಷ್ಣತೆಯ ಸಹಾಯದಿಂದನೇ ಉಷ್ಣತೆಯ ಸ್ತರವನ್ನು ಮೀರಿ ನಾವು ಉಷ್ಣತೆ ಇಲ್ದಿರತಕ್ಕಂಥ ಸ್ತರಕ್ಕೆ ಹೋಗಿ ನೆಲೆನಿಲ್ತೀವಿ. ಅದೇ ಕೇಂದ್ರ, ತಮದ ಸ್ಥಿತಿ. ಮೇಲ್ಗಡೆ ಹೋಗಿ ಕೂತ್ಕೊಳ್ತೀವಿ, ಸೆಂಟ್ರಲ್ ಕೇಂದ್ರದಲ್ಲಿ ಹೋಗಿ ಕೂತ್ಕೊಳ್ತೀವಿ. ಅಲ್ಲಿ ಉಷ್ಣತೆ ಇದೆಯಾ? ಕೇಂದ್ರದಲ್ಲಿ ಉಷ್ಣತೆ ಇಲ್ಲ. ಸರಿ. ಕೇಂದ್ರದ ಕೆಳಗಡೆ ಕ್ಷೋಭ ಆದ ನಂತರ ಉಷ್ಣತೆ ಉತ್ಪತ್ತಿ ಆಗಿದೆ. ಸೊ ಅದೇ ಉಷ್ಣತೆಯನ್ನು ಉಪಯೋಗಿಸ್ಕೊಂಡು ಉಷ್ಣತೆಯನ್ನು ದಾಟಿ ಹೋಗ್ಲಿಕ್ಕೆ ಪ್ರಯತ್ನ ಪಡ್ತೀವಿ, ಮೇಲಂತಕ್ಕೆ ಹೋಗ್ತೀವಿ. ಸರಿ ಸರಿ. ಮುಂದಿನ ಯಾವ್ದಾದ್ರು ಪ್ರಶ್ನೆ ಇದೆಯಾ ಯಾರಿಗಾದ್ರು? ಥ್ಯಾಂಕ್ ಯು ಬ್ರದರ್. ಸರಿಪ್ಪ.
ಈಗೆಲ್ಲ ತತ್ವಗಳೆಲ್ಲ ಓದ್ತಾ ಇದಾರಲ್ವಾ, ಪಂಚಭೂತ ತತ್ವಗಳು ಅಂತ ಗೊತ್ತಿದೆ ಅಲ್ವಾ, ಓದಿದಾರಲ್ವಾ ಎಲ್ಲರೂ? ಪಿಂಡ ಪ್ರದೇಶದಲ್ಲಿ 5 ಭೂತಗಳು, 5 ಎಲಿಮೆಂಟ್ಸ್ ಅಂತ ಏನು ಓದ್ತಿರಲ್ವಾ ಬೇರೆ ಬೇರೆ ಚಕ್ರಗಳಲ್ಲಿ. ಈಗ ಒಂದು ಪ್ರಶ್ನೆ ಕೇಳಿರ್ತೀನಿ, ಎಲ್ಲರೂ ಸ್ಪಿರಿಚುವಲ್ ಅನಾಟಮಿ ಪುಸ್ತಕ ತೆಗೆದು, ಯಾರ್ಯಾರ ಪುಸ್ತಕ ಓದ್ಕೊಂಡಿದ್ದೀರೋ ತೆಗೆದಿದ್ದೀರೋ ಓದ್ಕೊಂಡು ನನಗೆ ನೆಕ್ಸ್ಟ್ ಕ್ಲಾಸಲ್ಲಿ ಉತ್ತರ ಹೇಳ್ಬೇಕು. ನೋಡ್ರಿ, ಮೊದಲನೇ ಬಿಂದುನಲ್ಲಿ ಭೂಮಿ ತತ್ವ, 2ನೇ ಬಿಂದುನಲ್ಲಿ ನಮಗೆ ಆಕಾಶ ತತ್ವ, 3ನೇ ಬಿಂದುನಲ್ಲಿ ಬೆಂಕಿ ತತ್ವ, 4ನೇದರಲ್ಲಿ ಜಲ ತತ್ವ, 5ನೇದರಲ್ಲಿ ಗಾಳಿ ತತ್ವ. ಇದು ಎಲ್ರಿಗೂ ಓದಿರತಕ್ಕಂಥದ್ದು ಗೊತ್ತಿದೆ. ಇದು ನಿಮಗೆ ಎಕ್ಸಾಂಪಲ್ ಪರೀಕ್ಷೆ ಕೂಡ ಕೇಳ್ತಾರೆ, ಯಾವ್ಯಾವ ಬಿಂದುನಲ್ಲಿ ಯಾವ್ಯಾವ ತತ್ವ ಇದೆ, ಯಾವ್ಯಾವ ಬಿಂದುನಲ್ಲಿ ಯಾವ್ಯಾವ ಕಲರ್ಸ್ ಇದೆ, ಇದೆಲ್ಲ ಕೂಡ ನಿಮಗೆ ಪರೀಕ್ಷೆಯಲ್ಲಿ ಕೇಳ್ತಾರೆ. ಸೊ ನೀವು ಪಿಂಡ ಪ್ರದೇಶದಲ್ಲಿ ಇರತಕ್ಕಂಥ 5 ಬಿಂದುಗಳೇನಿದೆ, 5 ಬಿಂದುಗಳಲ್ಲಿ ಇರತಕ್ಕಂಥ ಗುಣ ವಿಶೇಷಣಗಳೇನಿದೆ ಅದೆಲ್ಲ ಚೆನ್ನಾಗಿ ತಿಳ್ಕೊಂಡಿರ್ಬೇಕು. ಅವೆಲ್ಲ ಪರೀಕ್ಷೆಯಲ್ಲಿ ನಿಮಗೆ ಪ್ರಶ್ನೆ ಬಂದೇ ಬರುತ್ತೆ. ABCD ಪಾಯಿಂಟ್ ಬಗ್ಗೆನೂ ಬರುತ್ತೆ, ಯಾವ್ಯಾವ ಪಾಯಿಂಟ್ ಯಾವ್ಯಾವುದಕ್ಕೆ ದ್ಯೋತಕವಾಗಿದೆ ಅದನ್ನು ಬರುತ್ತೆ, ಹೇಗೆ ಅದನ್ನು ಗುರುತಿಸ್ತೀರಾ ಅದನ್ನು ಕೇಳ್ತಾರೆ. ಸೊ ಇದೆಲ್ಲ ನಿಮ್ಮ ಮನಸ್ಸಿಗೆ ಸ್ಪಷ್ಟವಾಗಿರ್ಬೇಕು. ಇದೆಲ್ಲ ಮೂಲಭೂತ ABCD ತರ. ಸರಿ, ನಿಮಗೆ ಕೇಳಬೇಕಾಗಿರ್ತಕ್ಕಂಥ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಸ್ವಲ್ಪ ಏನಾದ್ರು ಕೆಲಸ ಮಾಡಿಸ್ಬೇಕಲ್ಲ ನಿಮ್ ಕೈಯಲ್ಲಿ, ಹೌದೋ ಇಲ್ಲೋ? ಸೊ ಎಲ್ಲರೂ ಸ್ಪಿರಿಚುವಲ್ ಅನಾಟಮಿ ತಗೊಂಡು ಯಾವ್ಯಾವ ಬಿಂದುವಿನಲ್ಲಿ ಈ ತತ್ವಗಳೆಲ್ಲ ಒಂದೊಂದೇ ಮಾಯ ಆಗ್ಲಿಕ್ಕೆ ಶುರು ಆಗುತ್ತೆ ಅಂತ ಹೇಳ್ಬೇಕು ನನಗೆ. ಈಗ ಪ್ರಕಟ ಆಗಿರೋದೆಲ್ಲ ಹೇಳ್ತಾ ಇದೀವಿ ನಾವು. ಯಾವ್ಯಾವ ಬಿಂದುಗಳಲ್ಲಿ ಯಾವ್ಯಾವ ತತ್ವಗಳು ಕಾಲಕ್ರಮೇಣದಲ್ಲಿ ಮಾಯ ಆಗ್ಲಿಕ್ಕೆ ಶುರು ಆಗುತ್ತೆ. ನಾವು ಕೇಂದ್ರ ಮಂಡಲಕ್ಕೆ ಹೋದಾಗ ಯಾವ ತತ್ವಗಳು ಇರುತ್ತೆ, ಕೇಂದ್ರಕ್ಕೆ ಹೋದಾಗ ಯಾವ ತತ್ವ ಇರುತ್ತೆ, ಇದು ಪ್ರಶ್ನೆ. ಸರಿನಾ? ಎಲ್ರು ನೋಡ್ಕೊಂಡು ಸ್ಪಿರಿಚುವಲ್ ಅನಾಟಮಿ ತೆಕ್ಕೊಂಡು ಓದ್ಕೊಂಡು ಮುಂದಿನ ಕ್ಲಾಸಲ್ಲಿ ಉತ್ತರ ಹೇಳಿದ್ರಪ್ಪ. ಈಗ ಸ್ಪಿರಿಚುವಲ್ ಅನಾಟಮಿನ ಮೇಲ್ ಓದಿದ್ರೆ ದಾಜಿಯವರು ಯಾವ್ಯಾವ ಬಿಂದುವಿನಲ್ಲಿ ಯಾವ್ಯಾವ ತತ್ವ ಇದೆ ಅಂತ ಕೊಟ್ಟಿದ್ದಾರೆ. ಮೇಲ್ ಓದಿದೆ ಪ್ರತಿಯೊಂದು ಬಿಂದುಗೂ ಕೊಟ್ಟಿದ್ದಾರೆ. ಆದ್ರೆ ಪ್ರಶ್ನೆ ಅದಲ್ಲ. ಪ್ರಶ್ನೆ ಯಾವ್ಯಾವ ಬಿಂದುಗೆ ಹೋದಾಗ ಯಾವ್ಯಾವ ತತ್ವಗಳು ಮಾಯವಾಗುತ್ತೆ ಅಂತ. ಇದು ಸ್ವಲ್ಪ ಆಳಕ್ಕೆ ಹೋಗಿ ಓದಿದ್ರೆ, ಗ್ರಹಿಸ್ಕೊಂಡ್ರೆ, ಮೆಲ್ಕ್ ಹಾಕಿದ್ರೆ ಮಾತ್ರ ಗೊತ್ತಾಗುತ್ತೆ. ಸುಮ್ಮನೆ ಮೇಲ್ ಓದಿದ್ರೆ ಗೊತ್ತಾಗುತ್ತೆ. ಸರಿನಾ? ಇದೆಲ್ಲ ಈ ಪ್ರಶ್ನೆ ಎಕ್ಸಾಮ್ ಅಲ್ಲಿ ಬರಲ್ಲ, ಗ್ಯಾರಂಟಿ ಕೊಡ್ತೀನಿ. ಆದ್ರೆ ಇದು ನಿಮ್ಗೆ ಕಲ್ತ್ಕೊಳ್ಲಿಕ್ಕೆ ಬೇಕಾಗುತ್ತೆ. ಸರಿನಾ ಬ್ರದರ್? ಹೇಳಿ ಬ್ರದರ್ ಮಾತಾಡ್ರಿ ಸುನಂದ್ ಅವ್ರೆ. ಅವ್ರ ಹಸ್ಬೆಂಡ್ ಮಾತಾಡೋದು ದೇವರಾಜ್ ಅಂತ. ನಾನು ಕ್ಯಾಂಡಿಡೇಟೆ. ಈಗ ರಾತ್ರಿ ರಾತ್ರಿ ಪ್ರೇಯರ್ ಮಾಡುವಾಗ ಎಷ್ಟೇ ಪ್ರಯತ್ನ ಪಟ್ರು ಆ ಒಂದು ಇದರಿಂದ ನಾವು ಡಿವೋಷನ್ ದಿಂದ ನಾವು ಏನ್ ಮಾಡಿದ ತಪ್ಪಿಗೆ ಅಥವಾ ಏನಾದ್ರು ನಾವು ಮತ್ತೆ ಅದನ್ನ ರಿಪೀಟ್ ಮಾಡಲ್ಲ ಅಂತೇಳಿ ಏನ್ ಮಾಡ್ತೀವಲ್ಲ, ಆ ಕಳಕಳಿ ನನ್ನಲ್ಲಿ ಬರಲ್ಲ. ಏನ್ ರೀಸನ್ ಗೊತ್ತಾಗಲ್ಲ. ಎಷ್ಟೇ ಪ್ರಯತ್ನ ಪಟ್ರು ಬರಲ್ಲ. ಅಂದ್ರೆ ಅಂದ್ರೆ ವಿನಂತಿಸುವುದು ಏನಿದೆ ಅಲ್ಲ, ಎಷ್ಟೇ ಪ್ರಯತ್ನ ಪಟ್ರು ಆಗಲ್ಲ. ಅದೇ ಪ್ರಶ್ನೆನಾ? ಹೌದು. ನೋಡ್ರಿ, ರಾತ್ರಿ ಪ್ರಾರ್ಥನೆ ಮಾಡ್ಬೇಕಾದ್ರೆ ಅದಕ್ಕೆ ನಾವು ಉಷ್ಣತೆ ಬೇಕು ಅಂತ ಹೇಳಿದ್ವಿ. ಈಗ ತಾನು ಎಸ್. ಮಾನಸಿಕ ಪ್ರಯತ್ನದಿಂದ ಉಷ್ಣತೆ ಬರಲ್ಲ. ಹೃದಯ ಕುದಿಬೇಕು. ಏನಕ್ಕೆ ಕುದಿಬೇಕು? ನನಗೆ ಭಗವಂತ ಬೇಕು ಅಂತ ಹೃದಯ ತವಕ ಪಡಬೇಕು, ಕುದಿಬೇಕು. ಯಾವ ಹೃದಯ ಭಗವಂತ ಬೇಕು ಅಂತ ತವಕ ಪಡುತ್ತೋ, ಕುದಿಯತ್ತೋ, ಆಗ ತಾಪ ನಿರ್ಮಾಣ ಆಗುತ್ತೆ. ಆಗ ತಾಪ ನಿರ್ಮಾಣ ಆದಾಗ ಭಗವಂತನ ಪಡಿಲಿಕ್ಕೆ ಏನೆಲ್ಲ ಅಡ್ಡಿ ಆತಂಕಗಳಿದೆಯಲ್ಲ ಅದೆಲ್ಲ ಈಗ ಜಾಗ ಖಾಲಿ ಮಾಡ್ಲಿಕ್ಕೆ ಶುರು ಮಾಡುತ್ತೆ. ಆಗ ಪಶ್ಚಾತ್ತಾಪ ಆಗತ್ತೆ. ಆಗ ನಿಮ್ಗೆ ಆ ಒಂದು ಭಾವ ಬರುತ್ತೆ. ಪಶ್ಚಾತ್ತಾಪದ ಭಾವ ಬಂದು ಮತ್ತೊಮ್ಮೆ ಈ ತಪ್ಪನ್ನ ಮಾಡಬಾರ್ದು ಅಂತ ಮನಸ್ಸಿನಲ್ಲಿ ಗಟ್ಟಿ ಮಾಡ್ಕೊಳ್ಳಿಕ್ಕೆ ಅವಕಾಶವಾಗುತ್ತೆ. ಮನಸ್ಸಿನ ಸ್ತರದಲ್ಲಿ ಅದನ್ನ ಪ್ರಯತ್ನ ಪಟ್ರೆ ಆಗಲ್ಲ. ಅದು ಹೃದಯದ ಸ್ತರದಿಂದ ನೀವು ಪ್ರಾರ್ಥನೆ ಮಾಡಿದಾಗ ಅವಾಗ ಅಲ್ಲಿ ಆ ರೀತಿಯಾದಂತ ತಾಪ ಬಂದು
ಆ ತಾಪದಿಂದ ಅಲ್ಲಿ ತುಂಬಿರತಕ್ಕಂಥ ತಪ್ಪು ಮನೋಭಾವಯ ಖೇದದ ಸಂಸ್ಕಾರಗಳೇನಿದೆ, ಗಿಲ್ಟಿ ಸಂಸ್ಕಾರಸ್ ಅಂತ ಏನ್ ಕರಿತೀವಿ, ಅದೆಲ್ಲ ತನ್ನ ಜಾಗವನ್ನು ಖಾಲಿ ಮಾಡಿ ಅದು ಮನಸ್ಸಿನ ಸ್ತರಕ್ಕೆ ಬಂದಾಗ ಅಳು ಬರ್ಲಿಕ್ಕೆ ಶುರು ಆಗುತ್ತೆ ನೆನೆಸ್ಕೊಂಡು. ಅದು ಸ್ವಭಾವತಃ ಬರುತ್ತೆ. ಎಲ್ಲಿ ಕೆಳಗಡೆ ಕಾವು ಮುಗಿಸಿದ ತಕ್ಷಣ ನೀರ್ ಮೇಲ್ ಬರಲ್ವೇ? ನೀವು ಗ್ಯಾಸ್ ಆನ್ ಮಾಡ್ಬಿಟ್ಟು ಪಾತ್ರೆಯಲ್ಲಿ ನೀರ್ ಇಟ್ಟರೆ, ನೀವು ಜೋರಾಗಿ ಬಿಸಿ ಮಾಡ್ತಾ ಇದ್ರೆ ನೀರ್ ಮೇಲೆ ಬರಲ್ವ ಆವಿಯಾಗಿ? ಅಲ್ಲೇ ಕೂತಿರುತ್ತೆ ನೀರು, ಅದು ತಾನಾಗೆ ಬರುತ್ತೆ ತಾನೆ. ಅದೇ ತರನೇ ಇಲ್ಲಿ ಕೆಳಗಡೆ ಬಿಸಿ ಜಾಸ್ತಿ ಆದಾಗ, ತಾಪ ಜಾಸ್ತಿ ಆದಾಗ, ಯಾವುದರ ತಾಪ? ನಮಗೆ ಭಗವಂತ ಬೇಕು ಅನ್ನೋ ತವಕದ ತಾಪ, ಅದು ಜಾಸ್ತಿ ಆದಾಗ ತನಗೆ ತಾನಾಗೆ ನಾವು ಮಾಡಿರ್ತಕ್ಕಂಥ ತಪ್ಪೆಲ್ಲ ನಮ್ಗೆ ಅರಿವಾಗುತ್ತೆ. ಅರಿವಾದ್ಮೇಲೆ ಅದ್ರ ಬಗ್ಗೆ ನಮ್ಗೆ ಪಶ್ಚಾತ್ತಾಪ ಬರುತ್ತೆ. ಪಶ್ಚಾತ್ತಾಪ ಬಂದಾಗ ಅಳು ಬರುತ್ತೆ. ಅಳು ಬಂದ್ಮೇಲೆ ಮತ್ತೊಂದ್ಸತಿ ಮಾಡಬಾರ್ದು ಅಂತ ನಾವು ಅನ್ಕೊಳ್ತೀವಿ. ಸೊ ನೀವು ಮನಸ್ಸಿನ ಸ್ತರದಲ್ಲಿ ಅದಕ್ಕೆ ತಾಪ ಕೊಡ್ಲಿಕ್ಕೆ ಹೋಯ್ತು ಅಂತಂದ್ರೆ ವಿಫಲರಾಗ್ತೀವಿ. ಮನಸ್ಸಿಗೆ ಬೇಕಾಗಿರೋದು ಬೇರೆ, ಹೃದಯಕ್ಕೆ ಬೇಕಾಗಿರೋದು ಬೇರೆ. ಹೃದಯದಲ್ಲಿ ಎಷ್ಟು ಮಟ್ಟಿಗೆ ನೀವು ಪ್ರಾರ್ಥನೆಯಲ್ಲಿ ಮುಳುಗಲಿಕ್ಕೆ ಸಾಧ್ಯವಾಗುತ್ತೆ, ಹೃದಯಸ್ಥರಾಗಿ ಪ್ರಾರ್ಥನೆ ಮಾಡಬೇಕು. ಮನಸ್ಸಿನ ಸ್ತರದಲ್ಲಿ ಪ್ರಾರ್ಥನೆ ಮಾಡಿದ್ರೆ ನೀವು ಹೇಳ್ದಂಗೆ ಅದು ಬರಲ್ಲ, ಸೀರಿಯಸ್ನೆಸ್ ಬರಲ್ಲ. ಕೆಲವೊಂದ್ ಸರ್ತಿ ಆಗಿದೆ ಬ್ರದರ್ ಸ್ಟಾರ್ಟಿಂಗ್ ದಲ್ಲಿ, ಆದ್ರೆ ಈಗ ಆಗ್ತಾ ಇಲ್ಲ. ಅಂದ್ರೆ ಆ ಮುಂಚೆ ಎಷ್ಟೋ ಸಾರಿ ಆಗಿದೆ, ದುಃಖ ಬಂದ್ ಹತ್ತಿದ್ದೀನಿ, ಹಾಗೆಲ್ಲ ಆಗಿದೆ. ಒಂಥರ ವಿಪರೀತ ದುಃಖ ಬರುತ್ತೆ, ಕಣ್ಣೀರ್ ಬರುತ್ತೆ, ಅದ್ ಬಿಡ್ತೀವಿ, ಅದೆಲ್ಲ ಆಗಿದೆ. ಆದ್ರೆ ಡೈಲಿ ನಾವು ರಾತ್ರಿ ಪ್ರೇಯರ್ ಮಾಡ್ತೀವಲ್ಲ, ಅವಾಗ ಆಗಲ್ಲ ಅಂತ ಹೇಳಿದೆ. ನೋಡ್ರಿ, ಇದೊಂದು ತುಂಬಾ ಜನಕ್ಕೆ ತಪ್ಪು ಕಲ್ಪನೆ ಇದೆ. ಹೃದಯದಲ್ಲಿ ಆ ತವಕ ಆಗ್ಲಿ, ಆ ತಾಪ ಆಗ್ಲಿ ಪ್ರಾರ್ಥನೆ ಕೂತ್ಕೊಂಡಾಗ್ಲೇ ಬರ್ಬೇಕು ಅಂತ. ಬೇರೆ ಟೈಮಲ್ಲಿ ಯಾಕೆ ಬರ್ಬಾರ್ದು? ಯಾವ ಟೈಮಲ್ಲಿ ಬೇಕಾದ್ರೆ ಬರ್ಬೋದಲ್ವಾ? ಇದು ಹೆಂಗೆ ಅಂತಂದ್ರೆ, ರಾತ್ರಿ 8 ಗಂಟೆಗೆ ನಂಗೆ ಹಶು ಆಗ್ಬೇಕು ಅಂತಂದ್ರೆ 8 ಗಂಟೆಗೆ ಹಾಕ್ಬೇಕು ಅಂತ ಏನೋ ಹೊಟ್ಟೆ ನಮ್ಗೆ 8 ಗಂಟೆ ಪ್ರಕಾರ ನೋಡ್ಕೊಂಡು ಹಶು ಮಾಡುತ್ತಾ? ನೀವು ಅವಾಗೆಲ್ಲ ಜಾಸ್ತಿ ನಡೆದಿದ್ದೀರಪ್ಪ, 7 ಗಂಟೆಗೆ ಹಶು ಆಗುತ್ತೆ. 8 ಗಂಟೆವರೆಗೆ ಕಾಯಿಲೆ, ಹೌದೋ ಇಲ್ಲ? ಸೊ ನಮಗೆ ಹೃದಯದಲ್ಲಿ ಆ ತಾಪ ಮತ್ತು ತವಕ ಯಾವಾಗ ಬೇಕಾದ್ರೂ ಪ್ರಕಟ ಆಗ್ಬೋದು. ಅರ್ಥ ಆಯ್ತಾ? ಪ್ರತಿ ದಿವಸ ಆಗ್ಲೇಬೇಕಂತ ಏನಿಲ್ಲ, ಪ್ರತಿ ದಿವಸನೂ ಆಗಲ್ಲ, ಕೆಲವೊಮ್ಮೆ ಆಗತ್ತೆ. ಯಾವಾಗ ನಮ್ಮ ಹೃದಯ ನೊಂದು ಬೆಂದಿರುತ್ತಲ್ವ ಆವಾಗ ಜಾಸ್ತಿ ಆಗ್ಲಿಕ್ಕೆ ಸಾಧ್ಯ ಉಂಟು. ಪ್ರತಿ ದಿವಸ ಆಗಲ್ಲ. ಅಂಡ್ ಕಾಲಕ್ರಮೇಣದಲ್ಲಿ ನೀವು ಸರಿಯಾಗಿ ಪ್ರಾರ್ಥನೆ ಮಾಡಿದ್ರೆ, ಸರಿಯಾಗಿ ಜೀವನ ಮಾಡೋದನ್ನ ರೂಪಿಸ್ಕೊಂಡ್ರೆ, ನೀವು ತಪ್ಪು ಮಾಡ್ತಕ್ಕಂಥದ್ದು ಕಾಲಕ್ರಮೇಣದಲ್ಲಿ ಕಡಿಮೆ ಆಗ್ಬೇಕಲ್ವಾ? ತಪ್ಪು ಮಾಡ್ತಕ್ಕಂಥದ್ದು ಕಾಲಕ್ರಮೇಣದಲ್ಲಿ ಕಡಿಮೆ ಆಗುತ್ತೆ ಅನ್ನೋದಾದ್ರೆ, ಪಶ್ಚಾತ್ತಾಪ ಪಡ್ತಕ್ಕಂಥದ್ದು ಕೂಡ ಕಡಿಮೆ ಆಗ್ಲೇಬೇಕು ಸರಿಯಾಗಿ ಪ್ರಾರ್ಥನೆ ಮಾಡ್ತಿದ್ರೆ. ನೀವು ದಿನದಿಂದ ದಿನಕ್ಕೆ ಪಶ್ಚಾತ್ತಾಪ ಜಾಸ್ತಿ ಪಡ್ತಾ ಇದ್ದೀರಾ ಅಂತಂದ್ರೆ ನೀವು ತಪ್ಪುಗಳನ್ನ ಜಾಸ್ತಿ ಮಾಡ್ತಾ ಇದ್ದೀರಾ ಅಂತ ಕತೆ ಅಲ್ವಾ? ಸುನಂದ್ ಅವರೇ, ನೀವು ಮ್ಯೂಟಲ್ಲಿ ಇದ್ದೀರಾ, ಆದ್ರೆ ಸಾಕು. ಈಗ ಏನೇನು ಹೇಳಬೇಕಿತ್ತು ನಿಮ್ಗೆ ಹೇಳಿದೀವಿ. ನಿಮ್ಮ ವೈಯಕ್ತಿಕ ಅನುಭವ ಹೇಳಿದಾರೆ ಸಾಕು. ಈಗ ಬೇರೆಯವ್ರ ಪ್ರಶ್ನೆ ಯಾರು ತಗೋಬೇಡಂತ, ಸರಿನಾ? ಬೇರೆ ಯಾರ್ದನ್ನ ಪ್ರಶ್ನೆ ಇದ್ರೆ ಕೇಳ್ರಪ್ಪ. ಸರಿ, ಸರಳತೆ ಮಾಡ್ಕೋಬೇಕು, ಜೀವನನ ಸರಳ ಮಾಡ್ಕೋಬೇಕು ಅಂತೆಲ್ಲ ಓದಿದ್ರಿ. ಸೊ ಯಾವ ಬಿಂದುವಿನಲ್ಲಿ ಸರಳತೆ ಬರುತ್ತೆ? ಇದೆಲ್ಲ ಓದ್ಕೊಂಡಾಗ ಇದೆಲ್ಲ ಯಾವ್ಯಾವ ಬಿಂದುವಿನಲ್ಲಿ ಏನೆಲ್ಲ ಪ್ರಕಟ ಆಗತ್ತೆ ಅಂತ ತಿಳ್ಕೊಂಡ್ರೆ ಆ ಸ್ಪಿರಿಚುವಲ್ ಆಟಮಿ ಕೂಡ ಜೊತೆಯಾಗಿ ಕಲ್ತ್ಕೊಳ್ತಾ ಹೋಗ್ತೀರ. ಸೊ ಯಾವ ಬಿಂದುವಿನಲ್ಲಿ ಸರಳತೆ ಅನ್ನೋದು ಉತ್ಕೃಷ್ಟವಾಗಿರುತ್ತೆ? ಒಂದು ಉನ್ನತ ಮಟ್ಟಕ್ಕೆ ಬೆಳೆದಿರುತ್ತೆ ಸರಳತೆ. ಆಮೇಲೆ ಏನಾಗುತ್ತೆ ಸರಳತೆಗೆ? ಇದು ಕೂಡ ನೀವು ನೋಡ್ಕೋಬೇಕು, ಇದು ಕೂಡ ನಿಮಗೆ ಹೋಗ್ಬೇಕು. ಸರಳತೆ ಯಾವ ಬಿಂದುವಿನಲ್ಲಿ ಸರಳತೆ ಉತ್ಕೃಷ್ಟವಾಗಿ ಪ್ರಕಟವಾಗುತ್ತೆ. ಅದಾದ ನಂತರ ಸರಳತೆಗೆ ಏನಾಗತ್ತೆ? ಸರಳತೆ ಪ್ರಕಟ ಆಗ್ಬೇಕಾದ್ರೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಸನ್ನಿವೇಶ ಯಾವುದು? ಯಾವ ಸನ್ನಿವೇಶದಲ್ಲಿ ಸರಳತೆ ಪ್ರಕಟ ಆಗುತ್ತೆ? ದಾಸಪ್ಪ ಹೇಳಿ.
ನಿಸರ್ಗದೊಂದಿಗೆ ಸಮರಸವಾಗುತ್ತದೆ. ಸರಿಯಾಗಿ ಕೇಳಿಸ್ಲಿಲ್ಲಪ್ಪ, ಇನ್ನೊಂದ್ಸತಿ ಹೇಳ್ರಿ. ನಾವು ಸರಳವಾಗಿ ಅಂದ್ರೆ ನಿಸರ್ಗದೊಂದಿಗೆ ಸಮರಸವಾಗಿ ಹೊಂದಿಕೊಳ್ಳುವುದಾಗಿದೆ. ಪ್ರಶ್ನೆ ಏನಿತ್ತು? ಯಾವ ಸಂದರ್ಭದಲ್ಲಿ ಅಂತ. ಯಾವ ಸನ್ನಿವೇಶದಲ್ಲಿ? ಸರಳತೆ ಅಂದ್ರೆ ಏನು? ಈಗ ಸರಳತೆ ಅನ್ನೋದು ನಿಸರ್ಗದ ಜೀವಾಳ ಅಂತ ಓದಿದ್ವಿ. ಹಾಗಾದ್ರೆ ನಿಸರ್ಗ ಎಲ್ಲಿ ಸೃಷ್ಟಿ ಆಯ್ತು? ನಿಸರ್ಗ ಮೊದಲ ಬಾರಿಗೆ ಎಲ್ಲಿ ಸೃಷ್ಟಿ ಆಯ್ತು? ನಿಸರ್ಗ ಸೃಷ್ಟಿ ಆಗಿದೆ, ಭಗವಂತನ ಸೃಷ್ಟಿ ಅಲ್ಲ. ಎಲ್ಲಿ ಸೃಷ್ಟಿ ಆಗಿದೆ? ಮೂಲದ ಚಲನೆಯಿಂದ ಅನ್ನಬಹುದು. ಮೂಲದ ಚಲನೆಯಿಂದಲ್ಲ. ನೀರಿನಲ್ಲಿ. ಏನ್ರಿ? ಭಾರತಿ ಏನೋ ಹೇಳಿದ್ರಿ ನೀವು. ಬ್ರದರ್, ಭೂಮಿ ತತ್ವದಿಂದ brother. ಭಾರತಿ ಏನೋ ಹೇಳಿದ್ರಿ. ನೀರಿನಲ್ಲಿ ಫಸ್ಟ್ ಉತ್ಪತ್ತಿ ಆಯ್ತು. ಹ್ಮ್. ಈಗ ಇಡೀ ಸೃಷ್ಟಿ ಹ್ಯಾಕ್ ಶುರು ಆಯ್ತು ಅಂತ ಬರೀತಾರೆ ಬಾಬುಜಿ ಅವರು. ಪ್ರಥಮ ಕ್ಷೋಭದಿಂದ ಕ್ಷೋಭದಿಂದ. ಅಂತಲ್ವಾ? ಇಷ್ಟು ಜ್ಞಾಪಕ ಇದೆ ಅಲ್ವಾ? ಕ್ಷೋಭದಿಂದ ಶುರು ಆಯ್ತು ಅಂತ ಬರೀತಾರಲ್ವಾ? ಕ್ಷೋಭ ಆಗ್ಬೇಕಾದ್ರೆ ಎಲ್ಲಿ ಕ್ಷೋಭ ಆಯ್ತು? ಸೆಂಟರ್ ಅಲ್ಲಿ. ಟೆಂಪಲ್ ಅಲ್ಲ. ಭೂಮಿ ಕೇಂದ್ರದಲ್ಲಿ ಕೇಂದ್ರದಲ್ಲಿ. ಮೂಲ. ಕೇಂದ್ರದಲ್ಲಿ ಕ್ಷೋಭ ಆಗ್ಲಿಲ್ಲ. ಶೋಭೆ ಏನಾಯ್ತು? ಮೂಲದಲ್ಲಿ ಬ್ರದರ್, ನಿಸರ್ಗದಲ್ಲಿ ಶೋಭೆ ಉಂಟಾದಾಗ ಗುಪ್ತ ಚಲನೆ. ಕ್ಷೋಭ ಎಲ್ಲಾಯ್ತು? ಆಕಾಶದಲ್ಲಿ ಕೇಂದ್ರದ ಸುತ್ತಲೂ. ಮೂಲದಲ್ಲಿ ಕೇಂದ್ರ ಏನ್ ಇರುತ್ತೆ ಅಲ್ಲಿ? ಗುಪ್ತ ಚಲನಗಳು. ಆವರಣ. ಗುಪ್ತ ಚಲನೆ. ಗುಪ್ತ ಚಲನೆಯಲ್ಲಿ ಲೇಟೆಂಟ್ ಮೋಷನ್ ಅಂತ ನಾವೇನ್ ಹೇಳ್ತೀವಿ, ಆ ಲೇಟೆಂಟ್ ಮೋಷನ್ ಅಲ್ಲಿ ನಮಗೆ ಕ್ಷೋಭ ಆಯ್ತು. ಆ ಲೇಟೆಂಟ್ ಮೋಷನ್ ಅಥವಾ ಗುಪ್ತ ಚಲನೆ ಎಲ್ಲಿದೆ? ಅದು ಕೇಂದ್ರದ ಹತ್ರನೇ ಇದೆ. ಸೊ ಕೇಂದ್ರದಲ್ಲಿ ಕ್ಷೋಭ ಆಗಲಿಲ್ಲ, ಕೇಂದ್ರದ ಹತ್ರ ಇರ್ತಕ್ಕಂಥ ಗುಪ್ತ ಚಲನೆಯಲ್ಲಿ ಕ್ಷೋಭೆ ಆಯ್ತು. ಯಾವಾಗ ಕ್ಷೋಭೆ ಆಯ್ತು? ಕ್ಷೋಭೆ ಆದ ನಂತರ ನಮಗೆ ಸೃಷ್ಟಿ ರಚನೆ ಶುರು ಆಯ್ತು. ಮೊದಲು ಏನಾಯ್ತು? ಕ್ಷೋಭೆ ಆದ ನಂತರ ಅಲ್ಲಿಂದ ನಮಗೆ ನಿಸರ್ಗ ಶುರು ಆಯ್ತು ಅಂತ ಬರೀತೀವಿ. ನಿಸರ್ಗ ಅಥವಾ ಪ್ರಕೃತಿ ಕ್ಷೋಭದಿಂದ ಉತ್ಪತ್ತಿಯಾಗಿ ಕೆಳಗಡೆವರೆಗೂ ಕೂಡ ಇದೆ, ಒಂದು ಅಣುವರೆಗೂ ಕೂಡ ಅದೇ ನಿಸರ್ಗನೇ ಇದೆ. ನಿಸರ್ಗದ ತತ್ವಗಳೇನಿದೆ, ವೈಜ್ಞಾನಿಕವಾಗಿ ನಾವೆಲ್ಲ ತತ್ವಗಳನ್ನ ನಾವು ನೋಡ್ತೀವಿ. ಗ್ರಾವಿಟಿ ಅಂತ ಒಂದು ನೋಡ್ತೀವಿ, ಅದೊಂದು ತತ್ವ. ಸೊ ನಿಸರ್ಗದಲ್ಲಿರ್ತಕ್ಕಂಥ ಎಲ್ಲ ತತ್ವಗಳು ಕೂಡ ಅಲ್ಲಿಂದ ಕ್ಷೋಭದಿಂದ ಉತ್ಪತ್ತಿ ಆಗಿದ್ದು. ಒಂದು ಅಣುವರೆಗೂ ಕೂಡ ಅದೇ ನಿಸರ್ಗದ ತತ್ವಗಳೇ. ನಿಸರ್ಗ ಅಂತಂದ್ರೆ ಕ್ಷೋಭದಿಂದ ಹಿಡಿದು ಒಂದು ಅಣುವರೆಗೂ ಕೂಡ ಎಲ್ಲವೂ ನಿಸರ್ಗ. ಸರಿ. ಸೊ ಅಲ್ಲಿ ಶುರು ಆಯಿತು, ಕ್ಷೋಭದಿಂದ ನಿಸರ್ಗ ಶುರು ಆಯಿತು. ಇದು ಯಾಕೆ ಪ್ರಶ್ನೆ ಕೇಳಿದ್ವಿ ಅಂತಂದ್ರೆ, ನಿಸರ್ಗದ ಜೀವಾಳ ಅಂತ ಬರೆದ್ರು ಬಾಬುಜಿ ಅವರು. ನಿಸರ್ಗದ ಜೀವಾಳ ಆಗಿತ್ತು ಅಂತಂದ್ರೆ ಅಲ್ಲಿ ಏನಾಗ್ತಾ ಇತ್ತು, ಇಲ್ಲಿ ಏನಾಗ್ತಾ ಇದೆ ನೋಡ್ರಿ. ಇವನ್ ಟ್ಯೂನಿಂಗ್ ಫೋರ್ಕ್ ಕಾಣ್ತಾ ಇದೆಯಾ? ಎಲ್ಲಿಗೂ ಕಾಣ್ತಾ ಇದೆಯಾ ಟ್ಯೂನಿಂಗ್ ಫೋರ್ಕ್? ಇದು ಕಾಣ್ತಾ ಇದೆಯಾ? ಈಗ ಇದು ಕೇಂದ್ರ ಅಂತ ಇಟ್ಕೊಳ್ರಿ, ಸರಿನಾ? ಇದಿದೆಯಲ್ಲ ಈ ಭಾಗ ಅನಂತ ಸಾಗರ. ತಮದ ಸ್ಥಿತಿ ಅಂತ ಏನ್ ಬರೀತಾರೆ ಬಾಬುಜಿ? ತಮದ ಸ್ಥಿತಿ, ಅನಂತ ಸಾಗರ. ಇಲ್ಲೇನೆ ನಮ್ಮ ಎಲ್ಲ ಉನ್ನತ ಆತ್ಮಗಳು ಕೇಂದ್ರದ ಜೊತೆಗೆ
ತಮ್ಮ ಸಂಬಂಧವನ್ನು ಸ್ಥಾಪನೆ ಮಾಡಿಕೊಂಡಾಗ ಇಲ್ಲಿ ಈಜ್ತಾ ಇರ್ತಾರೆ ಅವರೆಲ್ಲ. ಇದು ಸರಿನಾ? ಇಷ್ಟ ಅರ್ಥ ಆಯ್ತಲ್ವಾ? ಸೊ ಇದು ಮೂಲ ಕೇಂದ್ರ, ಅದ್ರ ಪಕ್ಕದಲ್ಲಿ ಇದು ಗುಪ್ತ ಚಲನೆ ಇದೆ. ಆ ಗುಪ್ತ ಚಲನೆಯಲ್ಲಿ 2 ಭಾಗ ಉಂಟು. ಮೊದಲನೇ ಭಾಗ ಈ ಗುಪ್ತ ಚಲನೆಯಲ್ಲಿ ಇರತಕ್ಕಂಥದ್ದು ಅನಂತ ಸಾಗರ. ಆ ಹೊರಗಿನ ಭಾಗ ಇದೆಯಲ್ಲ, ಆ ಹೊರಗಿನ ಭಾಗ ಅದು ಗುಪ್ತ ಚಲನೆ ಅಂತ ಇಟ್ಕೊಳ್ರಿ. ಒಳಗಡೆ ಇರತಕ್ಕಂಥದ್ದು ಗುಪ್ತ ಚಲನೆ, ಬಟ್ ಅದನ್ನ ಅನಂತ ಸಾಗರ ಅಂತ ಕರಿತೀವಿ. ಯಾಕೆಂತಂದ್ರೆ ಅಲ್ಲಿ ಉನ್ನತಾತ್ಮಗಳೆಲ್ಲ ಈಜಾಡ್ತಾ ಇರೋದು. ಇದು ಗುಪ್ತ ಚಲನೆ. ಈ ಗುಪ್ತ ಚಲನೆಯಲ್ಲಿ ಕ್ಷೋಭ ಆಯ್ತು ಅಂತ ಇಟ್ಕೊಳ್ರಿ. ಆ ಕ್ಷೋಭ ಆದಾಗ ನೋಡಿ, 1 ಕಂಬಿ ಇದ್ದಿದ್ದು 2 ಕಂಬಿ ಆಯ್ತು. ಇವಾಗ ಕಾಣ್ತಾ ಇದೆಯಾ? ಟ್ಯೂನಿಂಗ್ ಫೋರ್ಕಲ್ಲಿ ಒಂದೇ ಕಂಬಿ ಇತ್ತು, ಇಲ್ಲಿ ಮೂಲದಿಂದ ಒಂದೇ ಹರಿತಾ ಇತ್ತು. ಸೊ ಅನಂತ ಸಾಗರದಲ್ಲಿ ಒಂದೇ ಇತ್ತು ಹರಿಯವು. ಇಲ್ಲಿ ಬಂದ ಮೇಲೆ ಕ್ಷೋಭ ಆಯ್ತು. ಕ್ಷೋಭ ಆದಾಗ 2 ಆಯ್ತು, 2 ಲೈನ್ ಆಯ್ತು. ಇದು ಕಾಣ್ತಾ ಇದೆಯಾ? ಕಾಣ್ತಾ ಇರ್ಬೇಕಾದ್ರೆ ಮೇಲ್ಗಡೆ ಲೈನ್ ಇದೆಯಲ್ಲ, ಆ ಮೇಲ್ಗಡೆ ಲೈನು ದೈವತ್ವದ ಪಥ. ಅಂದ್ರೆ ಸಿಸ್ಟರ್ ಇವತ್ತು ಹೇಳಿದ್ರು, ಭಗವಂತನಲ್ಲಿ ಬರ್ತಿರ್ತಕ್ಕಂಥ ದೈವದ ಪಥದಲ್ಲಿ ಏನಾಗುತ್ತೆ, ಎಲ್ಲ ಊರ್ಧ್ವಮುಖವಾಗಿ ಹೋಗುತ್ತೆ, ಮೇಲಕ್ಕೆ ಹೋಗುತ್ತೆ ಅಂತ ಹೇಳಿದ್ರು ಸಿಸ್ಟರ್. ಕೆಳಗಡೆ ಲೈನ್ ಇದೆಯಲ್ಲ, ಇದು ಮನುಷ್ಯ ಪಥ, ಲೈನ್ ಆಫ್ ಹ್ಯುಮ್ಯಾನಿಟಿ, ಮನುಷ್ಯನ ಪಥ ಇದೆ ಕೆಳಗಡೆ. ಸೊ ದೈವದಿಂದ ಬರ್ತಿರ್ತಕ್ಕಂಥ, ಮೂಲದಿಂದ ಬಂತಿರತಕ್ಕಂಥ ಎಲ್ಲ ಸಾಧನೆಗಳು ದೈವದ ಪಥದಲ್ಲಿ ಹೋದಾಗ ಮೇಲ್ಗಡೆ ಹೋದವು, ಸೂಕ್ಷ್ಮವಾಗಿಯೇ ಇದ್ದವು. ಮನುಷ್ಯನ ಸ್ತರಕ್ಕೆ ಬಂದದ್ದು ಏನಾಯ್ತು, ಅಧೋಮುಖವಾದವು ಸ್ಥೂಲವಾಗ್ತಾ ಹೋಯ್ತು. ಇಷ್ಟೇ ವ್ಯತ್ಯಾಸ ಆಗಿದೆ. ಈಗ ನೋಡ್ರಿ, ಈಗ ಟ್ಯೂನಿಂಗ್ ಫೋರ್ಕ್ ಒಂದೇ ಇದೆ, ಒಂದಿದೆಯಾ 2 ಇದೆಯಾ ಟ್ಯೂನಿಂಗ್ ಫೋರ್ಕ್? ಇದು ಒಂದೇ ಇರೋದು, ಇದೇನು ಬದಲಾವಣೆ ಆಗಿಲ್ಲ. ಒಂದೇ ಟ್ಯೂನಿಂಗ್ ಫೋರ್ಕ್ ಇತ್ತು, ಈಗಲೂ ಒಂದೇ ಟ್ಯೂನಿಂಗ್ ಫೋರ್ಕ್ ಇದೆ. ಆದರೆ 2 ಪಥಗಳಿದೆ. ಇವಾಗ 2 ಪಥಗಳ ಇರ್ಬೇಕಾದ್ರೆ, ಸಪೋಸ್ ಮನುಷ್ಯ ಈ ಪಥ ಇಲ್ಲವೇ ಇಲ್ಲ, ನಂದು ಒಂದೇ ಪಥ ಇರೋದು ಅಂತ ಆ ಒಂದು ವ್ಯಾಮೋಹದಲ್ಲಿ ಮುಳುಗಿದ್ರೆ, ಮೋಹದಲ್ಲಿ ಮುಳುಗಿದ್ರೆ, ಅದನ್ನೇ ಮಾಯ ಅಂತ ಕರೆಯೋದು. ಅರ್ಥ ಆಯ್ತಾ? ಮನುಷ್ಯ ಎರಡು ರೀತಿ ಆಗುತ್ತೆ. ಮನುಷ್ಯ ತನ್ನ ಪಥ ಒಂದೇ ಇರೋದು, ದೈವದ ಪಥ ಇಲ್ವೇ ಅಂತ ನಿರಾಕರಿಸ್ತಾನೆ. ಆದ್ರೂ ಕೂಡ ಅವನಿಗೆ ಮೋಹದಲ್ಲಿ ಸಿಲುಕಿರ್ತಾನೆ. ಒಂದು ಟ್ಯೂನಿಂಗ್ ಫೋರ್ಕ್ ಇರೋದು 2 ಆಯ್ತು ಅಂತ ಅನ್ಕೊಳ್ತಾನೆ, ಆವಾಗಲೂ ಕೂಡ ಅವನು ಮಾಯದಲ್ಲಿ ಬಂಧನವಾಗಿರ್ತಾನೆ. ಸರಿ, ಸರಿ, ಇಷ್ಟು ತಿಳ್ಕೊಂಡ್ರಿ ಸಾಕು. ಇದು ಮೇಲ್ಗಡೆ ಹೋಗ್ತಿರ್ತಕ್ಕಂಥದ್ದು ದೈವ ಪಥ, ಕೆಳಗಡೆ ಹೋಗ್ತಿರ್ತಕ್ಕಂಥದ್ದು ಮನುಷ್ಯ ಪಥ. ಇದು ಎರಡೂ ಕೂಡ ರೈಲಿನ ಹಳಿಗಳ ತರ ಒಂದಕ್ಕೊಂದು ಜೊತೆಯಾಗಿಯೇ ಹೋಗ್ತಾ ಇರುತ್ತೆ. ಸರಿನಾ? ಮನುಷ್ಯನ ಪಥ ದೈವದ ಪಥದ ಮೇಲೆ ಪ್ರಭಾವ ಬೀರುತ್ತೆ, ದೈವದ ಪಥ ಮನುಷ್ಯನ ಮೇಲೆ ಕೂಡ ಪ್ರಭಾವ ಬೀರುತ್ತೆ. ಒಂದಕ್ಕೊಂದ್ರ ಮೇಲೆ ಪ್ರಭಾವ ಬೀರ್ತಾನೆ ಇರುತ್ತೆ, ನಿರಂತರವಾಗಿ ಪ್ರಭಾವ ಬೀರ್ತಾ ಇರುತ್ತೆ. ಈಗ ಮೊದಲನೇ ಬಾರಿ ಮನುಷ್ಯ ಜನ್ಮ ತಗೊಂಡಾಗ ಇಲ್ಲಿರ್ತಾನೆ. ಈಗ ಇಲ್ಲಿ ಡಿವೈಡ್ ಆಯ್ತಲ್ವಾ, ಮೇಲ್ಗಡೆ ಹೋಗ್ತಿರೋದು ದೈವ ಪಥ, ಕೆಳಗಡೆ ಹೋಗ್ತಿರೋದು ಮನುಷ್ಯ ಪಥ. ಮೊದಲನೇ ಸತಿ ಮನುಷ್ಯ ಜನ್ಮ ತಗೊಂಡಾಗ ಇಲ್ಲಿರ್ತಾನೆ. ಅಲ್ಲಿದ್ಕೊಂಡು ಜಾಸ್ತಿ ಜನ್ಮ ತಗೊಂಡು ಜೀವನ ಮರಣ ಚಕ್ರದಲ್ಲಿ ಸಿಗಾಕೊಂಡಾಗ ಕಾಲಕ್ರಮೇಣ ಇಲ್ಲಿ ಬರ್ತಾ ಹೋಗ್ತಾನೆ. ಎಷ್ಟು ದೂರ ಇರ್ತಾನೋ ಇಲ್ಲಿಂದ ಕ್ಷೋಭದಿಂದ ಅಷ್ಟೇ ಆವರಣಗಳಿರುತ್ತೆ ಮನುಷ್ಯನಿಗೆ. ಎಷ್ಟು ಕ್ಷೋಭದ ಹತ್ರ ಇರ್ತಾನೋ ಅಷ್ಟೇ ಕಡಿಮೆ ಆವರಣಗಳಿರುತ್ತೆ. ಸರಿನಾ? ಅದೇ ದೈವದ ಪದದಲ್ಲಿ ಇರ್ತಾರಲ್ವಾ, ಅವ್ರಿಗೆ ಆವರಣಗಳು ಜಾಸ್ತಿ ಆಗಲ್ಲ. ಅವ್ರಿಗೆ ಹುಟ್ಟಬೇಕಾದ್ರೆ ಎಷ್ಟು ಆವರಣಗಳಿತ್ತೋ ಅಷ್ಟೇ ಆವರಣಗಳಿರುತ್ತೆ. ಮನುಷ್ಯ ಸೃಷ್ಟಿನಲ್ಲಿ ಎಷ್ಟು ಮುಖ್ಯ ಅಂತಂದ್ರೆ, ಭಗವಂತನ ಎಲ್ಲ ಸೃಷ್ಟಿ ಒಂದು ಪಥದಲ್ಲಿ ಹೋಗುತ್ತೆ. ಮನುಷ್ಯನ ಒಂದೇ ಒಂದು ಸ್ತರ ಇನ್ನೊಂದು ಪಥದಲ್ಲಿ ಹೋಗುತ್ತೆ. ಮನುಷ್ಯ ಅಷ್ಟು ಮುಖ್ಯ ದೈವದ ಸೃಷ್ಟಿನಲ್ಲಿ. ಬೇರೆ ಎಲ್ಲ, ಈಗ ಪ್ರಾಣಿ ಪಕ್ಷಿ ಗಿಡ ಮರ ಎಲ್ಲ ಕೂಡ ದೈವದ ಪಥದಲ್ಲಿ ಹೋಯ್ತು ಒಂದು. ಅದಕ್ಕೇನೆ ಅಲ್ಲಿ ನಿಮಗೆ ಮುಕ್ತಿ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ನಿಮಗೆ ಸ್ವಾತಂತ್ರ್ಯ ಹೊರಟೋಗುತ್ತೆ. ಮೇಲ್ಗಡೆ ದೈವ ಪಥದಲ್ಲಿದ್ದಾಗ ಸ್ವಾತಂತ್ರ್ಯ ಹೊರಟೋಗುತ್ತೆ. ಇರ್ತಕ್ಕಂಥ ಸಂಸ್ಕಾರಗಳನ್ನ ಕಳ್ಕೊಳ್ಳಿಕ್ಕಾಗತ್ತೆ, ಅದೇ ಸಂಸ್ಕಾರಗಳನ್ನ ಮಾಡ್ಕೊಳ್ಳಿಕ್ಕಾಗಲ್ಲ. ಮನುಷ್ಯ ಪಥದಲ್ಲಿ ಏನಾಗುತ್ತೆ, ನಿಮಗೆ ಆ ಒಂದು ಶಕ್ತಿ ಇರುತ್ತೆ. ಸರಿ, ಆ ಮನುಷ್ಯ ಪಥದಲ್ಲಿ ನಮಗೆ ಸೃಷ್ಟಿ ಮಾಡತಕ್ಕಂಥ ಶಕ್ತಿ, ಕ್ಷೋಭದಿಂದ ಸೃಷ್ಟಿ ಆಯಿತು. ಮನುಷ್ಯನಿಗೆ ಅದೇ ಕ್ಷೋಭದ ಶಕ್ತಿ ಬಂದಿದೆ.
ಹಾಗೆ ಮನುಷ್ಯ ಏನ್ ಮಾಡ್ತಾನೆ, ತನಗೆ ಬೇಕಾಗಿರೋದನ್ನ ತಾನು ಸೃಷ್ಟಿ ಮಾಡ್ಕೊಳ್ತಾನೆ. ಯಾವಾಗ ತನಗೆ ಬೇಕಾಗಿರೋದು ತಾನು ಸೃಷ್ಟಿ ಮಾಡ್ಕೊಳ್ತಾನೋ ಅವನೇನ್ ಮಾಡ್ತಾನೆ, ಭಗವಂತನ ಸೃಷ್ಟಿಯಿಂದ ದೂರವಾಗ್ಲಿಕ್ಕೆ ಶುರು ಆಗ್ತಾನೆ. ಆದ್ರೆ ಮನುಷ್ಯನಿಗೆ ಆ ಶಕ್ತಿ ಇರೋದ್ರಿಂದನೇ ಮನುಷ್ಯ ಒಂದೇ ಜನ್ಮದಲ್ಲಿ ಬೇಕಾದ್ರೆ ದೈವತ್ವದವರೆಗೂ ಹೋಗ್ಬೋದು. ಆದ್ರೆ ಇಲ್ಲಿರ್ತಕ್ಕಂಥ ಪ್ರಾಣಿ ಪಕ್ಷಿಗಳು ಒಂದೇ ಜನ್ಮದಲ್ಲಿ ದೈವತ್ವದ ಎಡೆಗೆ ಹೋಗ್ಲಿಕ್ಕೆ ಆಗಲ್ಲ. ಅದು ಮನುಷ್ಯ ಜನ್ಮಕ್ಕೆ ಬಂದು ದೈವತ್ವಕ್ಕೆ ಹೋಗ್ಬೇಕು. ಯಾಕೆಂದ್ರೆ ಆ ಸ್ವಾತಂತ್ರ್ಯ ಬರ್ಬೇಕು. ಸರಿನಾ? ಇಷ್ಟು ಸಾಕು. ಟ್ಯೂನಿಂಗ್ ಫೋರ್ಕ್ ಇಷ್ಟು ಜ್ಞಾಪಕ ಇಟ್ಕೊಂಡ್ರೆ ಇದು ಬೇಸ್, ಇದು ಕೇಂದ್ರ, ಇದಿಷ್ಟು ಕೂಡ ಅನಂತ ಸಾಗರ, ಇದು ಕ್ಷೋಭ. ಎಲ್ಲಿ ಡಿವೈಡ್ ಆಗುತ್ತಲ್ಲ ಅದು ಕ್ಷೋಭ. ಮೇಲ್ಗಡೆ ಒಂದು ಹೋದ್ರೆ ದೈವಿ ಪಥ, ಅದು ಕೆಳಗಡೆ ಹೋಗ್ತಿರೋದು ಮನುಷ್ಯ ಪಥ. ಇಷ್ಟು ಜ್ಞಾಪಕ ಇಟ್ಕೊಂಡ್ರೆ ನಿಮಗೆ ಎಷ್ಟೊಂದು ವಿಚಾರಗಳು ಸ್ಪಷ್ಟವಾಗ್ತಿದೆ. ಸರಿ, ಆಯ್ತು ರೀ. ಇನ್ನು ಯಾವ್ದೊಂದು ಪ್ರಶ್ನೆಗಳಿದ್ರೆ ಕೇಳಿ. ಆಯ್ತಾ? ಎಲ್ಲ ಪ್ರಶ್ನೆಗಳು ಮುಗೀತಾ? ಓ, 9:45 ಆಗ್ತಾ ಬಂತು. ನಮಸ್ತೆ ಬ್ರದರ್, ನಮಸ್ತೆ. ಅಲ್ಲಿ ನೀವು ದೈವಿಪಥ ಮೇಲೆ ಅಂದ್ರೆ ಇಲ್ಲಿ 244ನೇ ಪೇಜಲ್ಲಿ ದೈವಿ ಇಚ್ಛೆಯು ಕೆಳಮುಖವಾದುದರಿಂದ ಮನುಷ್ಯನ ಕಲ್ಪನೆಯ ಮೂಲ ಸ್ಥಿತಿಯ ಅಥವಾ ಅತ್ಯುನ್ನತ ಸ್ಥಿತಿಯ ವಿರುದ್ಧ ದಿಸೆಯನ್ನು ಹಿಡಿದು ತನ್ನದೇ ಆದ ಸೃಷ್ಟಿಯನ್ನು ನಿರ್ಮಿಸಿತು ಅಂತ ಇದೆ. ಅದು ಗೊತ್ತಾಗ್ಲಿಲ್ಲ. ದೈವದ ಪಥ ಯಾವಾಗ್ಲೂ ಸೂಕ್ಷ್ಮವಾಗೇ ಇರುತ್ತೆ. ಅದು ಮನುಷ್ಯನ ಜೊತೆಗೆ ಸೇರ್ಕೊಂಡಾಗ ಏನಾಗುತ್ತೆ, ಅದು ಸ್ಥೂಲವಾಗುತ್ತೆ, ಕೆಳಗಡೆ ಹರಿಲಿಕ್ಕೆ ಶುರು ಆಗುತ್ತೆ. ಅರ್ಥ ಆಯ್ತಾ? ಈಗ ನಾನು ಇದನ್ನೇ ಉಲ್ಟಾ ಮಾಡಿದ್ರೆ, ಹಿಂಗ್ ತೋರಿಸೋ ಬದಲಿಗೆ ಹಿಂಗ್ ತೋರಿಸ್ತು ಅಂತಂದ್ರೆ ಮನುಷ್ಯ ಪಥ ಕೆಳಗಡೆ ಬಂದು ಮೇಲ್ಗಡೆ ಹೋಯ್ತು, ದೈವಿ ಪಥ ಕೆಳಗಡೆ ಬಂತು. ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು ಏನಪ್ಪಾ ಅಂತಂದ್ರೆ, ದೈವಿ ಪಥ ಹಾಗೆ ಸೂಕ್ಷ್ಮವಾಗಿತ್ತು, ಮೂಲದಿಂದ ಬರ್ತಿರ್ತಕ್ಕಂಥದ್ದು, ಕ್ಷೋಭದಿಂದ ಬರ್ತಿರ್ತಕ್ಕಂಥದ್ದು, ಆ ಸ್ಥೂಲತೆ ಸೂಕ್ಷ್ಮತೆ ಹಾಗೆ ಉಳಿಸ್ಕೊಳುತ್ತೆ. ಅದಕ್ಕೆ ನಾವು ದೈವಿ ಪಥಕ್ಕೆ ಹೋಗ್ಬೇಕಂತಂದ್ರೆ ನಮ್ಮನ್ನು ನಾವು ಸರಳೀಕರಣಗೊಳಿಸ್ಕೋಬೇಕು. ಸರಳೀಕರಣಗೊಳಿಸ್ಕೊಂಡಾಗ ನಾವು ಸೂಕ್ಷ್ಮ ಆಗ್ತೀವಿ, ದೈವಿ ಪಥಕ್ಕೆ ಹೊಂದ್ಕೊಳ್ಳಿಕ್ಕೆ ಆಗುತ್ತೆ. ಅದು ದೈವಿ ಪಥಕ್ಕೆ ನಾವು ಹೋಗಿ ಮತ್ತೆ ಸೇರ್ಕೊಳ್ಳಿಕ್ಕೆ ಆಗುತ್ತೆ. ಎಲ್ಲಿವರೆಗೂ ನಮಗೆ ಸ್ಥೂಲತೆ ಇರುತ್ತೋ, ಎಲ್ಲಿವರೆಗೂ ನಮ್ಮಲ್ಲಿ ಜಟಿಲತೆ ಇರುತ್ತೋ, ಸರಳೀಕರಣ ಇರಲ್ವೋ, ಅಲ್ಲಿವರೆಗೂ ಕೂಡ ನಾವು ದೈವಿ ಪಥಕ್ಕೆ ಮತ್ತೆ ಹೋಗಿ ಸೇರ್ಕೊಳ್ಳಿಕ್ಕೆ ಆಗಲ್ಲ. ಮನುಷ್ಯ ತನ್ನದೇ ಆದಂತ ಸೃಷ್ಟಿನ ಆ ದೈವಿ ಪಥ, ದೈವದಿಂದ ಬರ್ತಿರ್ತಕ್ಕಂಥ ಆಜ್ಞೆಗಳಿಗೆ ತನ್ನದೇ ಆದಂತ ಒಂದು ಮನಸ್ಸಿನ ಸೃಷ್ಟಿನ ಅದಕ್ಕೆ ಸೇರಿಸಿದಾಗ ಅದು ಜಟಿಲ ಆಗ್ತಾ ಹೋಗುತ್ತೆ. ಆವಾಗ ಸರಳೀಕರಣದಿಂದ ದೂರ ಆಗುತ್ತೆ. ಹಾಗಾಗಿ ಅದು ಸ್ಥೂಲ ಆಗುತ್ತೆ. ಸ್ಥೂಲ ಆದಾಗ ಮನುಷ್ಯ ಅಧೋಮುಖಕ್ಕೆ ಕೆಳಗಡೆ ಇರಲಿಕ್ಕೆ ಶುರು ಮಾಡ್ತಾನೆ. ಇಷ್ಟು ತಿಳ್ಕೊಳ್ರಿ. ಪುಸ್ತಕದಲ್ಲಿ ಏನ್ ಬರೆದಿದಾರಲ್ಲ ಅದರ ಆಂತರಿಕ ಅರ್ಥ ತಿಳ್ಕೋಬೇಕು. ಪುಸ್ತಕದಲ್ಲಿ ಬರೆದಿರತಕ್ಕಂಥ ಪದದಿಂದ ಪದಕ್ಕೆ ನೀವು ಇಲ್ಲಿ ಹಿಂಗ್ ಬರ್ದಿದ್ದಾರೆ, ಅಲ್ಲಿ ಹಂಗ್ ಬರ್ದಿದೆ ಅಂತ ತಲೆ ಕೆಡಿಸ್ಕೋಬೇಡ್ರಿ. ಅದರ ಆಂತರಿಕ ಅರ್ಥ, ಒಳ ಅರ್ಥ ಏನಿದೆ ಅದನ್ನ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ರಿ. ಇದು ಒಳ ಅರ್ಥ. ದೈವದಿಂದ ಬರ್ತಿರ್ತಕ್ಕಂಥ ಆಜ್ಞೆಗಳು ದೈವ ಪಥದಲ್ಲಿ ಹೋದಾಗ ತಮ್ಮ ಸೂಕ್ಷ್ಮತೆಯನ್ನು ಹಾಗೇ ಕಾಯ್ದಿರಿಸ್ಕೊಳ್ಳುತ್ತೆ. ಅದು ಸರಳವಾಗೇ ಇರುತ್ತೆ ದೈವದ ಆಜ್ಞೆಗಳೆಲ್ಲ. ಆದ್ರೆ ಮನುಷ್ಯ ಪಥಕ್ಕೆ ಬಂದಾಗ ಏನಾಗುತ್ತೆ, ಮನುಷ್ಯ ತನ್ನ ಕ್ರಿಯಾಶಕ್ತಿ ಏನಿದೆ, ತನ್ನ ಸೃಷ್ಟಿ ಬಲ ಏನಿದೆ, ಆ ಸೃಷ್ಟಿ ಬಲದಿಂದ ದೈವದಿಂದ ಬರ್ತಿರ್ತಕ್ಕಂಥ ಆಜ್ಞೆಗಳಿಗೆ ತನ್ನ ಶಕ್ತಿಯನ್ನು ತುಂಬಿ ಅದನ್ನ ಸ್ಥೂಲಗೊಳಿಸ್ಕೊಂಡು ಅಧೋಮುಖವಾಗಿ ಹಿಡಿತಾನೆ. ಇಷ್ಟೇ ವ್ಯತ್ಯಾಸ ಆಗುತ್ತೆ. ಸರಿ ಸರಿ, ಮುಂದಿನ ಪ್ರಶ್ನೆ ಇದ್ರೆ ಕೇಳಿ. ಸರಿ, ಯಾರು ಏನ್ ಪ್ರಶ್ನೆ ಇಲ್ಲ ಅಂತಂದ್ರೆ ಇಲ್ಲಿ ನಿಲ್ಸೋಣ. ಸರಿನಾ? ಸೊ ಮತ್ತೆ ಯಥಾ ಪ್ರಕಾರ ಶನಿವಾರ ಸಾಯಂಕಾಲ 5ನೇ ನಿಯಮ ಏನಿದೆ ಅದನ್ನ ಪೂರ್ತಿಗೊಳಿಸೋಣಂತೆ. ಸರಿನಾ? 6ನೇ ನಿಯಮ ಇಂಗ್ಲಿಷ್ನವ್ರಿಗೆ ಪ್ರಾಯಶಃ ಸೋಮವಾರ ಆಗತ್ತೆ. ಅದಾದ್ಮೇಲೆ ನಾವು ಯಥಾ ಪ್ರಕಾರ ನಮಗೆ ಸೋಮವಾರ ಅಲ್ವಾ? ಏನ್ರಿ ಬ್ರದರ್, ಸೋಮವಾರ ಅಲ್ವಾ? ನಮ್ಗೆ ಕನ್ನಡದವ್ರಿಗೆ ಸೋಮವಾರ ಅಲ್ವಾ ಇವತ್ತು? ಇಲ್ರಿ, ಶನಿವಾರನೇ. ಮೊನ್ನೆ ಸೋಮವಾರ ಯಾಕೆ ಮಾಡಿದ್ವು ಅಂದ್ರೆ ಸಿಸ್ಟರ್ ಶನಿವಾರ ಇರ್ಲಿಲ್ಲ ಅಂತ ಹೇಳಿ ಸೋಮವಾರಕ್ಕೆ ನಾವು ಪೋಸ್ಟ್ಪೋನ್ ಮಾಡಿದ್ವಿ ಅಷ್ಟೇ, 1 ವಾರಕ್ಕೆ ಮಾತ್ರ. ಸೊ ನಮಗೆ ಯಾವಾಗಲೂ ಗುರುವಾರ ಶನಿವಾರನೇ ಇದ್ದಿದ್ದು ಕನ್ನಡ ಕ್ಲಾಸು. ಈಗಲೂ ಗುರುವಾರ ಶನಿವಾರನೇ ಇರುತ್ತೆ.
ಅಕಸ್ಮಾತ್ ಯಾರಾದ್ರೂ ಇರ್ಲಿಲ್ಲ ಅಂತಂದ್ರೆ ಮಾತ್ರ ಸೋಮವಾರಕ್ಕೆ ಅಥವಾ ಭಾನುವಾರಕ್ಕೆ ಪೋಸ್ಟ್ಪೋನ್ ಆಗುತ್ತೆ. ಬಟ್ ಸಿಸ್ಟರ್ ಇರ್ತಾರೆ ಮೋಸ್ಟ್ಲಿ ಶನಿವಾರ, ಸೊ ಶನಿವಾರನೇ ತಗೊಂಡೋಣ, ತೊಂದರೆ ಇಲ್ಲ. ಆಮೇಲೆ ಮತ್ತೊಂದು ವಿನಂತಿ, ಎಷ್ಟೋ ಜನ ಅಭ್ಯರ್ಥಿಗಳು ನೀವೇನು ನಿಮ್ಮ ಪ್ರೀವರ್ಕ್ ಫಾರ್ಮ್ ಫಿಲಪ್ ಮಾಡ್ಬೇಕಲ್ವಾ, ನೀವು ಎಷ್ಟೋ ಜನ ಅದನ್ನು ಭರ್ತಿ ಮಾಡಿಲ್ಲ. 130 ಜನ ಅಭ್ಯರ್ಥಿಗಳು ಅದನ್ನು ಭರ್ತಿ ಮಾಡಿಲ್ವಲ್ಲ. ಸೊ ದಯವಿಟ್ಟು ನೀವು ಭರ್ತಿ ಮಾಡಿಲ್ಲದೆ ಇದ್ರೆ ನೀವು ಭರ್ತಿ ಮಾಡಿ. ನಾನು ಕ್ಯಾಂಡಿಡೇಟ್ ಗ್ರೂಪ್ ಅಲ್ಲಿ ಲಿಂಕ್ ಹಾಕಿದ್ದೀನಿ. ಆ ಲಿಂಕ್ ನಲ್ಲಿ ನೀವು ಲಾಗಿನ್ ಆಯ್ತು ಅಂತಂದ್ರೆ ನಿಮ್ಮ ಇಮೇಲು, ಪಾಸ್ವರ್ಡ್ ಅಥವಾ ಫೋನ್ ನಂಬರ್ ಹಾಕಿ OTP ಎಂಟರ್ ಮಾಡ್ತು ಅಂತಂದ್ರೆ ಆ ಲಿಂಕ್ ನಲ್ಲಿ ನೀವು ಎಂಟರ್ ಆಗ್ಬೋದು. ಅದು ಒಳಗಡೆ ಹೋಗಿದ ತಕ್ಷಣ ನಿಮಗೆ ಆ ಪ್ರೀ ವರ್ಕ್ ಫಾರ್ಮ್ ಏನಿದೆ, ಅರ್ಜಿ ಏನಿದೆ ಅದು ಕಾಣಿಸುತ್ತೆ. ಅದನ್ನ ನೀವು ಪೂರ್ತಿ ಭರ್ತಿ ಮಾಡಬೇಕು. ನೀವು ಅದನ್ನು ಭರ್ತಿ ಮಾಡಲಿಲ್ಲ ಅಂತಂದ್ರೆ 130 ಜನ ಇನ್ನೂ ಭರ್ತಿ ಮಾಡಿಲ್ಲ. ಯಾರ್ಯಾರು ಮಾಡಿಲ್ಲ ಅಂತ ನಮಗೂ ಗೊತ್ತಿಲ್ಲ. 464ರಲ್ಲಿ ಬರೀ 331 ಜನ ಭರ್ತಿ ಮಾಡಿದ್ದಾರೆ. ಇನ್ನು 133 ಜನ ಭರ್ತಿ ಮಾಡಿಲ್ಲ. ಸೊ ದಯವಿಟ್ಟು ನೀವು ಭರ್ತಿ ಮಾಡಿಲ್ಲದೆ ಇದ್ರೆ ನಿಮ್ಮ ಜೊತೆಗೆ ಯಾರ್ಯಾರು ಪ್ರೀ ವರ್ಕ್ ಮೆಂಟರಲ್ಲಿ ನಿಮ್ಮ ಜೊತೆ ಓದ್ಲಿಕ್ಕೆ ಅಂತ ಯಾರಾದ್ರೂ ಇರ್ತಾರಲ್ವ, ಅವರನ್ನು ಕೂಡ ಭರ್ತಿ ಮಾಡ್ಲಿಕ್ಕೆ ದಯವಿಟ್ಟು ಹೇಳ್ರಿ. ನನಗನ್ಸುತ್ತೆ ಪ್ರಾಯಶಃ ಯಾರು ಭರ್ತಿ ಮಾಡಿಲ್ಲ ಅಂತಂದ್ರೆ, ಯಾರಿಗೆ ಫೋನ್ನಲ್ಲಾಗ್ಲಿ ಕಂಪ್ಯೂಟರ್ನಾಗ್ಲಿ ಅದನ್ನ ಭರ್ತಿ ಮಾಡ್ಲಿಕ್ಕೆ ಬರಲ್ಲ, ಅವರು ಭರ್ತಿ ಮಾಡ್ಲಿಕ್ಕೆ ಹೋಗಿಲ್ಲ. ನಿಮಗೆ ನೀವು ಮುಂದುವರಿಬಹುದು ಅಂತ ನಾವು ಅವಕಾಶ ಕೊಟ್ಟಿದ್ರು ಕೂಡ ಈ ಫಾರ್ಮ್ನ ನೀವು ಭರ್ತಿ ಮಾಡಲಿಲ್ಲ ಅಂತಂದ್ರೆ ನೀವು ಮುಂದೆ ಮಾಡ್ಯೂಲ್ಸ್ಗೆ ಹೋಗ್ಲಿಕ್ಕೆ ಆಗಲ್ಲ. ಸೊ ದಯವಿಟ್ಟು ಯಾರ್ಯಾರು ಮಾಡಿಲ್ಲ ಮಾಡ್ರಿ. ನಿಮ್ಮ ಜೊತೆಗೆ ಯಾರಿದ್ದಾರೆ ಪುಸ್ತಕ ಓದುವಂತ ಸೆಷನ್ಸ್ ಅಲ್ಲಿ ಅವ್ರಿಗೂ ಕೂಡ ಭರ್ತಿ ಮಾಡ್ಲಿಕ್ಕೆ ಹೇಳ್ರಿ. ಈ ಮೆಸೇಜ್ನ ಅವ್ರಿಗೂ ಕೂಡ ತಲುಪಿಸ್ರಿ, ಸರಿನಾ? ಅಟ್ಲೀಸ್ಟ್ ನಮಗೆ ಮುಂದಿನ ಒಂದು ವಾರದಲ್ಲಿ ಎಲ್ಲರೂ ಕೂಡ ಭರ್ತಿ ಮಾಡಿರ್ಬೇಕು. ಈ 133 ಜನ ಏನು ಭರ್ತಿ ಮಾಡಿಲ್ವಲ್ಲ, ನೀವೆಲ್ಲರೂ ಕೂಡ ಭರ್ತಿ ಮಾಡಿರ್ಬೇಕು, ಸರಿನಾ? ಇದನ್ನ ನಾಳೆ ಇಂಗ್ಲಿಷ್ನವ್ರಿಗೂ ನಾನು ಅದನ್ನು ಮತ್ತೆ ಅದೇ ಮೆಸೇಜ್ ಹಾಕ್ತೀನಿ. ಅದಕ್ಕೆ ಎಲ್ರಿಗೂ ಸೇರಿ ನಾನು ಒಂದು ಮೆಸೇಜ್ ಹಾಕಿದ್ದೀನಿ ಕ್ಯಾಂಡಿಡೇಟ್ ಗ್ರೂಪ್ ಅಲ್ಲಿ. 133 ಜನ ಒಟ್ಟು ಇನ್ನೂ ಭರ್ತಿ ಮಾಡಿಲ್ಲ. ಸರ್ ಇನ್ಕಂಪ್ಲೀಟ್ ಅಂತ ತೋರಿಸ್ತಾ ಇದೆ ಸರ್ ಭರ್ತಿ ಮಾಡಿದ್ರೆ. ಇನ್ಕಂಪ್ಲೀಟ್ ಅಂದ್ರೆ ನೀವು ಯಾವುದೋ ಒಂದು ಮಾಡ್ಬೇಕಾಗಿರೋ ಕೆಲಸ ಮಾಡಿಲ್ಲ, ಇಲ್ಲ ಬೈಠಕಗಳನ್ನ ತಗೊಂಡಿಲ್ಲ ಸರಿಯಾಗಿ, ಇಲ್ಲ ನೀವು ಸತ್ಸಂಗ ಕೆಲವನ್ನು ಮಿಸ್ ಮಾಡಿದ್ದೀರಾ, ಇಲ್ಲ ಹಾರ್ಟ್ಫುಲ್ನೆಸ್ ಕಮ್ಯುನಿಕೇಶನ್ ಕೋರ್ಸ್ ಮಾಡಿರಲ್ಲ, ಇಲ್ಲ ವಾಲಂಟಿಯರ್ ಕೆಲಸ ಮಾಡಿರಲ್ಲ, ಇಲ್ಲ ನಿಮ್ಮ ಅಭ್ಯಾಸದಲ್ಲಿ ಏನೋ ತೊಂದರೆ ಆಗಿದೆ. ಅದನ್ನ 1 ತಿಂಗಳು ತಗೊಂಡು ಮತ್ತೆ ಅದನ್ನೆಲ್ಲ ಸರಿಪಡಿಸ್ಕೊಂಡು ಮತ್ತೆ ನೀವು ಫಾರ್ಮ್ ಫಿಲ್ಅಪ್ ಮಾಡ್ತು ಅಂತಂದ್ರೆ ಕಂಪ್ಲೀಟ್ ಅಂತ ಬರುತ್ತೆ. ನಿಮಗೆ ಕಂಪ್ಲೀಟ್ ಅಂತ ನೀವು ಬಂದ್ರೆ ಮಾತ್ರನೇ ಅದು ನಿಮ್ಮ ಮೆಂಟರ್ಗೆ ಹೋಗುತ್ತೆ. ಮೆಂಟರ್ ಆವಾಗ ನಿಮ್ಮ ಪರವಾಗಿ ಅವರು ಕೆಲವು ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕು, ಆಮೇಲೆ ನೀವು ಮಾಡ್ಯೂಲ್ಸ್ಗೆ ಹೋಗ್ತೀರಾ. ನಿಮ್ಮ ಸ್ಥಳದಲ್ಲೇ ಇನ್ಕಂಪ್ಲೀಟ್ ಅಂತ ಬಂತು ಅಂತಂದ್ರೆ ಮೆಂಟರ್ಗೆ ಫಾರ್ಮ್ ಹೋಗೋದೇ ಇಲ್ಲ, ಮೆಂಟರ್ ಕಾಣಲ್ಲ. ಅದು 9ನೇದು ಸೆಲ್ಫ್ ಜನರೇಟರ್ ಅಂತ ನೀವೇನ್ ಮಾಡುವಂತ ಅಗತ್ಯ ಇಲ್ಲ. ಮೇಲ್ಗಡೆ 6 ಪ್ರಶ್ನೆಗಳಿಗೆ ಏನು ಉತ್ತರ ಕೊಟ್ಟಿರ್ತೀರ ಅದ್ರ ಪ್ರಕಾರ 9ನೇದು ತಾನಾಗೆ ಉತ್ತರ ಬರುತ್ತೆ. ಅದಕ್ಕೆ ಸಬ್ಮಿಟ್ ಅಂತಂದು ಓಪನ್ ಆಗಲ್ಲ ಸರ್. ಓಪನ್ ಆಗಲ್ಲ, ಯಾಕಂದ್ರೆ ಇನ್ಕಂಪ್ಲೀಟ್ ಇದ್ರೆ ಅದು ಓಪನ್ ಆಗ್ಲಿಕ್ಕೆ ಬಿಡಲ್ಲ. ಅರ್ಥ ಆಯ್ತಾ? 9ನೇ ಪ್ರಶ್ನೆಯಲ್ಲಿ ಇನ್ಕಂಪ್ಲೀಟ್ ಇತ್ತು ಅಂತಂದ್ರೆ ನಿಮ್ ಮುಂದಕ್ಕೆ ಹೋಗ್ಲಿಕ್ಕೆ ಬಿಡಲ್ಲ, ಸರಿನಾ? ಅದಾದ್ಮೇಲೆ 10ನೇ ಪ್ರಶ್ನೆಯಲ್ಲಿ 2 ಆಪ್ಷನ್ ಇದೆ. ಈಗಲೇ ನಾ ಮಾಡ್ಯೂಲ್ಸ್ಗೆ ಹೋಗ್ತೀನಿ ಅಥವಾ ಮತ್ತು ಲೇಟ್ ಆಗಿ ಮಾಡ್ಯೂಲ್ಸ್ಗೆ ಹೋಗ್ತೀನಿ ಅಂತ. ಅಲ್ಲಿ ಈಗಲೇ ಮಾಡ್ಯೂಲ್ಸ್ಗೆ ಹೋಗ್ತೀನಿ ಅಂತ ಮೊದಲನೇ ಚಾಯ್ಸ್ನ ನೀವು ಪಿಕಪ್ ಮಾಡ್ಬೇಕು. ಲೇಟ್ ಆಗಿ ಹೋಗ್ತೀನಿ ಅಂದ್ರೂ ಕೂಡ ಮತ್ತೆ ನಿಮ್ ಮಾಡ್ಯೂಲ್ಸ್ಗೆ ಹೋಗ್ಲಿಕ್ಕೆ ಆಗಲ್ಲ, ಜ್ಞಾಪಕ ಇಟ್ಕೊಳ್ರಿ, ಸರಿನಾ? ಟ್ರೈ ಮಾಡ್ತೀವಿ ಸರ್ ಮತ್ತೆ ಟ್ರೈ ಮಾಡ್ರಿ. ಅಲ್ಲ, ಎಲ್ರಿಗೂ ವಿಷಯ ತಲುಪಿಸ್ರಿ. ಯಾಕೆಂದ್ರೆ ನನ್ನ ಪ್ರಕಾರ ಇಂಗ್ಲಿಷ್ನವ್ರಿಗಿಂತ ಕನ್ನಡದವರೇ ಜಾಸ್ತಿ ಜನ ಮಾಡಿಲ್ಲ. ಯಾಕೆಂದ್ರೆ ಕನ್ನಡದವ್ರಿಗೆ ತುಂಬಾ ಜನಕ್ಕೆ ಫೋನು ಮತ್ತೆ ಕಂಪ್ಯೂಟರ್ ಆಪರೇಟ್ ಮಾಡ್ಲಿಕ್ಕೆ ಸ್ವಲ್ಪ ಮಟ್ಟಿಗೆ ತೊಡಕಿರಬಹುದು. ಸೊ ಅವರು ಸ್ವಲ್ಪ ಹಿಂದೇಟ್ ಹಾಕಿರ್ತಾರೆ, ಸರಿನಾ? ಅಕಸ್ಮಾತ್ ಯಾರಿಗೂ ಕಷ್ಟ ಆಯ್ತು ಅಂತಂದ್ರೆ ನಿಮ್ಮ AC ಫೋನ್ ಮಾಡಿದ್ರಲ್ವಾ, ಅವ್ರಿಗೆ ಮತ್ತೆ ಫೋನ್ ಮಾಡಿ ಅವ್ರ ಹತ್ರ ಈ ತರ ನಂಗೆ ತೊಣಕ ಆಗ್ತಿದೆ ಅಂತ ಅವ್ರ ಹತ್ರ ಚರ್ಚೆ ಮಾಡಿ, ಸರಿನಾ? ನಾಗಮ್ಮ ಬ್ರದರ್ ನಮಸ್ತೆ. ನಮ್ಗೆ ನೀವು ಇದಕ್ಕೆ ಪ್ರೀ ವರ್ಕ್ ಇದು ನಿಮ್ಗೆ ಇವರು ಕಳ್ಸಿದ್ದಾರೆ, ನಮ್ಗೆ ಆಗಿದೆ ಅಂತ ಇಮೇಲ್ ಅಲ್ಲೂ ಬಂದಿದೆ. ನಿಮ್ಗೆ ಇದು ಬರುತ್ತೆ, ಮಾಡ್ಯೂಲ್ಸ್ ಓಪನ್ ಆಗುತ್ತೆ ಚೆಕ್ ಮಾಡಿ ಅಂತ. ಆ ತರ ಬಂದವ್ರದ್ದು ಏನು ಪ್ರಾಬ್ಲಮ್ ಇಲ್ವಾ ಅಂತ? ಏನು ಪ್ರಾಬ್ಲಮ್ ಇಲ್ಲ. ಒಂದ್ಸತಿ ನಿಮಗೆ ಮಾಡ್ಯೂಲ್ಸ್ ಓಪನ್ ಆಗುತ್ತೆ ವೇಟ್ ಮಾಡಿ ಅಂತ ಬಂದ್ರೆ PCMS ಅಲ್ಲಿ ನೀವು ಇನ್ನೇನ್ ಮಾಡೋ ಅಗತ್ಯ ಇಲ್ಲ, ವೇಟ್ ಮಾಡಿ ಅಷ್ಟೇ. ಓಕೆ ಬ್ರದರ್. ಸರಿ ಕಣ್ರೆ, ಎಲ್ರಿಗೂ ಕೂಡ ಶುಭರಾತ್ರಿ, ಧನ್ಯವಾದಗಳು. ಎಲ್ಲರೂ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕೆ. ಮತ್ತೆ ಶನಿವಾರ ಸಿಗೋಣ. ನಮಸ್ತೆ, ಶುಭರಾತ್ರಿ. Thank you, brother. Thank you, sister. Thank you, sister. Thank you, brother.